ಹೀಲಿಂಗ್ ಬಗ್ಗೆ ಇರುವಂಥ ಒಂದು ಕಟು ಸತ್ಯ ಯಾರೂ ಕೇಳೋಕ್ಕೆ ಇಷ್ಟಪಡದೇ ಇರೋದು? ಎಲ್ರಿಗೂ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹೆದರಿಸ್ಬಾರ್ದು ಯಾರಿಗೂ. ನಿಮ್ಗೆ ಹಂಗಾಗ್ಬಿಡುತ್ತೆ, ನೀವು ಇದು ಮಾಡದೇ ನಿಮ್ಗೆ ತೊಂದರೆ, ನಿಮಗೆ ನಾಳೆ ದಿನ ಆಗೋದೇ ಇಲ್ಲ, ಇದು ಹಾಗೆಲ್ಲ ಹೇಳಬಾರ್ದು. ಸೈಕಾಲಜಿಕಲಿ ವೀಕ್ ಆಗ್ತಾರೆ. ಸೊ ಕೌನ್ಸಿಲಿಂಗ್ ಮಾಡ್ದಂಗೆ ಅಂತಲೇ ಇದ್ದದ್ದು ಊರುಗಳಲ್ಲೆಲ್ಲ ಜ್ಯೋತಿಷ್ಯದವರು. ಅಂದರೆ ನಿಮ್ಮ ಆಹಾರ ತುಂಬ ಇಂಪಾರ್ಟೆಂಟು. ನಿಮ್ಮ ಹೊಟ್ಟೆ ಹೆಂಗಿರುತ್ತೋ ನಿಮ್ಮ ಮೈಂಡ್ ಹಂಗೆ ವರ್ಕ್ ಆಗುತ್ತೆ. ಅಂದರೆ ಈಗ ಮೈಂಡನ್ನು ಹಾಳು ಮಾಡೋ ಪದಾರ್ಥಗಳು ಯೂಶಲಿ ಯಾವ್ಯಾವು? ಮಸಾಲ ಪದಾರ್ಥಗಳು. ಇದು ಹೆಂಗಾಗುತ್ತೆ ಅಂದರೆ ನನಗೆ ಪರ್ಸ್ನಲಿ ಅನಿಸೋದು, ಬೇರೆಯವರಲ್ಲಿ ತಪ್ಪು ಕಾಣಿಸ್ತೇ ಇದ್ದರೆ ನೀವು ಆರಾಮಾಗಿರ್ತೀರಿ. ಯಾವಾಗ ಬೇರೆಯವ್ರಲ್ಲಿ ತಪ್ಪು ಕಾಣಿಸುತ್ತೆ ಆವಾಗಲೇ ನಮಗೆ ಬೇಜಾರಾಗಕ್ಕೆ ಶುರು ಆಗುತ್ತೆ. ತುಂಬ ಜನ ಈಗ ಜಾಬ್ ಅಂತ ತಗೊಳ್ಳಿ, ಈಗ ಜಾಬಲ್ಲಿ ಆ್ಯಕ್ಚುಲಿ ನೋಡಿದ್ರೆ ಅವ್ರಿಗೆ ಜಾಬಲ್ಲ ಪ್ರಾಬ್ಲಮ್ಮು, ಅಲ್ಲಿರೋ ಕೊಲೀಗ್ಸ್ ಅಥವಾ ಅವ್ರ ಮ್ಯಾನೇಜರೋ ಅಥವಾ ಇನ್ಯಾರೋ ಅವ್ರುಗಳ ಪ್ರಾಬ್ಲಮ್ ಅಲ್ವಾ. ಬಟ್ ಹೇಳೋದೇನಂತ, ಜಾಬ್ ಪ್ರಾಬ್ಲಮ್ ಅಂತ. ನಾನು ಹೇಳೋದು, ಸ್ತ್ರೀ ದೋಷ ಬರದೆ ನೀವು ಮನೇಲಿರೋ ಹೆಂಗಸರನ್ನ ಮರ್ಯಾದೆ ಕೊಟ್ಟು ಕರೆಕ್ಟಾಗಿ ನಡೆಸ್ಕೋಬೇಕು ಅಂತ. ಅಂಥವ್ರ ಮನೆಗೆ ಅದು ಬಂದಿರುತ್ತೆ. ಈಗ ನೀವು ಎಷ್ಟು ಮೆಡಿಟೇಟ್ ಮಾಡ್ತೀರಾ, ಎಷ್ಟು ಕಾಮಾಗಿರ್ತೀರೋ ಅಷ್ಟು ಯು ಆರ್ ಕನೆಕ್ಟೆಡ್ ವಿತ್ ದ ಯೂನಿವರ್ಸಲ್ ಸಬ್ಕಾನ್ಷಿಯಸ್. ಹೌದು, ನೀವು ಮೆಡಿಟೇಷನ್ ಮಾಡಿ ಅಥವಾ ಹಿಂಗೆ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ನಿಮಗೆ ಹಾಡು ಇಷ್ಟ ಆದರೆ ಹಾಡು ಹೇಳ್ಕೊಳ್ಳಿ, ಡ್ಯಾನ್ಸ್ ಇಷ್ಟ ಆದರೆ ಡ್ಯಾನ್ಸ್ ಮಾಡಿ. ಅವನ ಬಗ್ಗೆ ಭಯ ಇರೋರಿಗೆ ತಮ್ಮ ಅಭಿಪ್ರಾಯ? ತುಂಬ ಜನ ನಾನು ಮಲ್ಗೋಗ್ಬಿಟ್ರೆ ಕೊನೆಗಾಲದಲ್ಲಿ ನಾನು ಯಾರ ಕೈಗಾರೋ ಸಿಕ್ಕು, ನೀವೇ ಯಾಕೆ ಹೇಳಿ ಅಫರ್ಮೇಷನ್ ಹಾಕ್ತೀರಿ? ಇವತ್ತಿನ ಜಸ್ಟ್ ಕ್ಯೂರಿಯಸ್ ಒಂದು ಕಥೆಯಿಂದ ಶುರು ಮಾಡೋಣ. ಒಂದು ಸತಿ ಗುರು ಶಿಷ್ಯರ ಮಧ್ಯ ಈ ಶಿಷ್ಯ ಕೇಳ್ತಾನಂತೆ, ನಾನು ಯಾಕೆ ಇಷ್ಟೊಂದು ಗೊಂದಲದಲ್ಲಿದ್ದೀನಿ ನಾನು ಅಂತ. ಆವಾಗ ಅದನ್ನು ಉತ್ತರ ಕೊಡೋದಕ್ಕೆ ಗುರುಗಳು ಮುಂದೆ ಒಂದು ಲೋಟ ಇಟ್ಟು ನೀರಿಟ್ಟು ಕೆಳಗಡೆ ಒಂದು ಸ್ವಲ್ಪ ಮಣ್ಣು ಹಾಕಿ ಇಡ್ತಾರಂತೆ. ಸೊ ನಿನ್ನ ಪ್ರಶ್ನೆಗೆ ಉತ್ತರ ಅಂದ್ಬಿಟ್ಟು ಗುರುಗಳು ಮಣ್ಣಿದ್ದಿದ್ದು ಲೋಟನ ಕಲಕ್ತಾರಂತೆ. ಶಿಷ್ಯನ ಕೇಳ್ತಾರಂತೆ, ಏನು ಕಾಣಿಸ್ತಿದೆ ನಿನ್ಗೆ ಇವಾಗ ಅಂತ. ನಾನು ಹೇಳ್ತಾನೆ, ಮಣ್ಣು ನೀರು. ಒಂದು 10 ನಿಮಿಷ ಬಿಡ್ತಾರಂತೆ. ಆಮೇಲೆ ಏನು ಕಾಣಿಸ್ತಿದೆ ನಿನಗೆ? ಏನಿಲ್ಲ, ಎಲ್ಲ ಹೋಗ್ಬಿಟ್ಟು ಕೆಳಗಡೆ ಸೆಟ್ಲ್ ಆಗಿದೆ, ಈಗ ನನಗೆ ಬರೀ ತಿಳಿ ನೀರು ಕಾಣ್ತಾ ಇದೆ ಅಂತ. ಆ ಗುರುಗಳು ಹೇಳ್ತಾರಂತೆ, ಕೆಲವು ಸತಿ ಕನ್ಫ್ಯೂಷನ್ನು ಇವು ಏನೋ ಇದಾಗ್ಲೂ ನೀನು ಮಾಡಬೇಕಾಗಿರೋದಿಷ್ಟೇ, ತೆಪ್ಪಗೆ ಸುಮ್ಮನೆ ಕೂತ್ಕೋಬೇಕು, ಅದಾಗದೇ ದಾರಿ ಕಾಣ್ತಾ ಹೋಗುತ್ತೆ, ಸೆಟಲ್ ಆಗ್ತಾ ಹೋಗುತ್ತೆ ಅಂತ. ಅಂದರೆ ಗೊಂದಲಗಳಿಗೆ ಹೀಲಿಂಗ್ ಅಂತ ಬಂದಾಗ ತುಂಬ ಇನ್ನೂ ಜಾಸ್ತಿ ಏನೋ ಮಾಡಿ, ಇನ್ನೂ ಏನೋ ಎಕ್ಸ್ಟ್ರಾ ಸ್ವಿಮ್ಗಿಮೆಲ್ಲ ಮಾಡಿ ಇರೋದನ್ನ ಏನೋ ನಾವು ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡು ಹುಡ್ಕೋದಲ್ಲ. ಸ್ವಲ್ಪ ಬಿಟ್ಟು ನೋಡಿದಾಗ ತಾನಾಗ ತಾನೇ ವಿಚಾರಗಳು ಕಾಣ್ತಾ ಹೋಗುತ್ತೆ ಅನ್ನೋ ಒಂದು ಸ್ಟೋರಿಯಿಂದ ನನಗೇನು ಅನಿಸ್ತಂದರೆ, ನಾವೆಲ್ಲರೂ ಕೆಲವು ಸತಿ ಲೈಫಲ್ಲಿ ಎಮೋಷ್ನಲಿ ಗೊಂದಲದಲ್ಲಿರ್ಬೋದು, ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಗೊಂದಲದಲ್ಲಿರ್ಬೋದು, ಅಥವಾ ಲೈಫಲ್ಲೆಲ್ಲ ಸರಿ ಇದೆಯಾ ಅಂತ ಸರಿ ಇರೋ ಲೈಫ್ಗೂ ಓವರ್ ಥಿಂಕಿಂಗಿಂದ ಗೊಂದಲಗಳು ಬರ್ಬೋದು, ಅಥವಾ ರಿಲೇಷನ್ಶಿಪ್, ಸೋ ಮೆನಿ ಥಿಂಗ್ಸ್, ಟ್ರಾಮಾ. ನಾವು ಈ ಮಡ್ ಅನ್ನೋದು ಏನು ಅನ್ನೋದು ಪ್ರಶ್ನೆ ನಮ್ಮ ಜೀವನದಲ್ಲಿ. ಈಗ ಎಷ್ಟೋ ಸತಿ ದಾರಿ ಕಾಣದೇ ಇದ್ದಾಗ ಕೆಲವರು ದೇವ್ರ ಕಡೆಗೆ ತಿರುಗ್ತಾರೆ, ಕೆಲವರು ಆಸ್ಟ್ರಾಲಜಿ ಕಡೆಗೆ ತಿರುಗ್ತಾರೆ, ಕೆಲವರು ಟ್ಯಾರೋ ಕಡೆಗೆ ತಿರುಗ್ತಾರೆ, ಕೆಲವರು ರೇಕಿ ಹೀಲಿಂಗ್ ಕಡೆಗೆ ತಿರುಗ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಈ ಥರದ ಮೊಡ್ಯಾಲಿಟೀಸ್ಗಳಂತ, ಇನ್ನರ್ ಚೈಲ್ಡ್ ಹೀಲಿಂಗ್, ಐ ಡೋಂಟ್ ನೋ ನೀವು ಯಾವ ಕಡೆಗೆ ತಿರುಗ್ತೀರಾ ಅಂತ. ಬಟ್ ಪ್ರತಿ ಸತಿ ಜಸ್ಟ್ ಕ್ಯೂರಿಯಸಲ್ಲಿ ಕುತೂಹಲದ ಒಂದು ಕಣ್ಣಿಂದ ನಾವು ತಿರುಗೋದು, ಈ ಥರದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಾಧಕರು ಈ ಥರ ವಿಚಾರಗಳನ್ನು ಕೆಣಕಿ ಅದರ ಜೊತೆಗೆ ಸರಸಾಡಿ ವರ್ಷಾನುಗಟ್ಟಲೆ ಅರಿದು ಕುಡಿದು, ಕೆಲವು ಸತಿ ಇದು ಅವತ್ತು ಹಿಂಗೆ ಕಾಣಿಸ್ತಲ್ಲ, ಇವತ್ತು ಹಿಂಗೆ ಕಾಣ್ತಾ ಇದೆಯಲ್ಲ, ಇವತ್ತಿಗೆ ಹಿಂಗಿದೆ ಗೊತ್ತಿಲ್ಲ, ನಾಳೆಗೆ ಹೆಂಗೋ ಅಂತ ಒಂದು ಓಪನ್ ಮೈಂಡೆಡ್ನೆಸ್ಸಿಂದ ಇದು ಕನ್ಕ್ಲೂಷನ್ಗೆ ಬರದೆ ಪ್ರತಿ ಸತಿನೂ ಸೀಕರ್ಸ್ ಅಂತ ಏನು ಕರಿತೀವಿ ಅಂತಹ ಎಲ್ಲ ಸಾಧಕರು ಬಂದು ಕೂರುವಂಥ ಜಾಗ ಇದು. ಸೊ ಇವತ್ತು ಹಾಗಿದ್ರೆ ಈ ವ್ಯಕ್ತಿತ್ವನ ನೀವಾಗಲೇ ನಮ್ಮ ಜಸ್ಟ್ ಕ್ಯೂರಿಯಸಲ್ಲಿ ನೋಡಿದ್ದೀರಾ. ಆ್ಯಂಡ್ ಹಿಯರ್ ಐ ಪ್ರೆಸೆಂಟ್ ಯು ನಮ್ಮ ರಾಜರಾಜೇಶ್ವರಿ ಮೇಡಮ್ ಒನ್ಸ್ ಅಗೇನ್ ಆನ್ ಜಸ್ಟ್ ಕ್ಯೂರಿಯಸ್. ಅಫ್ಕೋರ್ಸ್ ಅ ಸೀಕರ್, ಅ ಸ್ಪಿರಿಚುವಲ್ ಗೈಡ್, ಆ್ಯಂಡ್ ಅಫ್ಕೋರ್ಸ್ ಟ್ಯಾರೋ ರೀಡರು, ಹೋಲಿಸ್ಟಿಕ್ ಹೀಲರು. 20 ವರ್ಷಗಳ ಅವರ ಲೈಫ್ನ ಒಂದಷ್ಟು ಹುಡುಕಾಟದಲ್ಲಿ ಒಂಥರ ಹೂವಿಂದ ಹೂವಿಗೆ ಹಾರೋ ದುಂಬಿ ಥರ ಅವರು ಟ್ಯಾರೋಗೂ ಒಂದು ಕೈ ನೋಡಿದ್ದಾರೆ, ಆರ್ಟ್ ಅನಾಲಿಸಿಸ್ಗೂ ಒಂದು ಕೈ ನೋಡಿದ್ದಾರೆ, ಆಕಾಶಿಕ್ ರೆಕಾರ್ಡ್ಸ್ ಅಂತೆ, ಮೆಡಿಕಲ್ ಆಸ್ಟ್ರಾಲಜಿ, ರೇಕಿ ಹೀಲಿಂಗು, ಶ್ಯಾಡೋ ಹೀಲಿಂಗು. ಸೊ ಇಷ್ಟೆಲ್ಲ ಮೊಡಾಲಿಟೀಸ್ಗಳ ಜೊತೆಗೆ ಆಟಾಡಿರೋರನ್ನ ಈಗ ಮಾತಿಗೆ ಎಳಿತಾ ನೋಡೋಣ ಸದ್ಯದ ಕುತೂಹಲ ಅವ್ರದ್ದು ಯಾವ ಕಡೆಗೆ ವಾಲಿದೆ. ತಕಡಿ ಒಂಥರ ಚೇಂಜ್ ಆಗ್ತಾ ಇರುತ್ತಲ್ಲ ಕಾಲದ ಜೊತೆಗೆ, ನಿಮ್ಮ ಜಜ್ಮೆಂಟ್ಸು, ನೀವು ಅಂದ್ಕೊಂಡಿರೋ ವಿಚಾರಗಳು, ಆಲ್ ಆಫ್ ಇಟ್. ಮ್ಯಾಮ್, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಕನ್ನಡ ಫಾರ್ ದ ಸೆಕೆಂಡ್ ಟೈಮ್. ಹೇಗಿದ್ದೀರಾ?
ಚೆನ್ನಾಗಿದ್ದೀನಿ ರಶ್ಮಿ, ತುಂಬ ಥ್ಯಾಂಕ್ ಯು. ಪುನಃ ನನಗೆ ಇದೇ ಥರ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ, ನಂದು ಎಷ್ಟೊಂದು ವಿಷಯಗಳನ್ನ ತಿಳಿಸೋದಕ್ಕೆ ಅನುಕೂಲ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮ್ಯಾಮ್, ಐ ಥಿಂಕ್ ನಿಮ್ಮ ಥರದ ಸ್ಪಿರಿಚುವಲ್ ಸೀಕರ್ಸು ಗೈಡ್ ಅದನ್ನ ನಿಮ್ಮ ಮಾತುಗಳಿಂದ ನಾವು ಕೇಳಿರೋದೇನೆಂದರೆ, ಒಂದು ಅರಿವಂತೂ ಇರುತ್ತೆ, ನಾವು ಯಾರು ಚಾನ್ಸ್ ಕೊಡೋಕ್ಕೆ, ನಾವು ಒಂದು ನೆಪ ಅಷ್ಟೇ, ಅದು ಒಂದಾಗತ್ತೆ ಅನ್ನೋ ಒಂದು ಫೀಲಿಂಗು, ಭಾವನೆ ಅಟ್ಲೀಸ್ಟ್ ಈ ಫೇಸ್ ಆಫ್ ಲೈಫಲ್ಲಂತೂ ನನಗಂತೂ ಅದು ಯಾವಾಗಲೂ ಇರುತ್ತೆ. ಮೇ ಬಿ ಆ ಫೀಲಿಂಗ್ ಇದ್ದಷ್ಟು ಈ ನಾನು ಅಹಂಕಾರ, ಈ ಕೋಡು ಕೊಂಬುನು ಅದು ಚುಚ್ಚದೆ ನಮಗದು ಹಾಯಾಗಿರೋಕ್ಕೂ ಬಿಡುತ್ತೆ ಅನ್ನೋದು. ಸೊ ಹೇಗಿದ್ದೀರಾ, ಏನು ಹುಡುಕ್ತಾ ಇದ್ದೀರಾ ಈ ಫೇಸ್ ಆಫ್ ಲೈಫಲ್ಲಿ? ಚೆನ್ನಾಗಿದ್ದೀನಿ. ಅದೇ ಲಾಸ್ಟ್ ಬಂದಾಗ ನಿಮ್ಮ ಇದರಲ್ಲಿ ಬರೀ ಟ್ಯಾರೋ ರೀಡಿಂಗಲ್ಲಿ ಮತ್ತು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ, ಕಲಿಸ್ಬೇಕು ಅಂತ ಹೇಳಿದ್ದಾರೆ ಗುರುಗಳು, ಅದನ್ನೆಲ್ಲ ಹೇಳಿದ್ದೆ. ಅದು ಇಲ್ಲಿಂದ ಹೋದ ಮೇಲೆ ಫುಲ್ಲು ಕಲ್ಸೋಕ್ಕೆ ಶುರುವಾಗಿದೆ. ಈಗ ಕ್ಲಾಸಸ್ಗೆ ಜಾಸ್ತಿ ಅಂದರೆ, ಕ್ಲಾಸಿಗೆ ಯಾಕೆ ಅಂದರೆ ನಾವೇ ಕಲಿತು ಸುಮ್ಮನೆ ನಮಗೆ ಮಾಡ್ಕೊಂಡು ಕೂತಿರೋ ಬದಲು ಎಷ್ಟು ಜನಕ್ಕೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಇನ್ನೂ ಒಂದಷ್ಟು ಜನ ನಾವು ಮಾಡೋದು ಅನ್ನೋಕ್ಕಿಂತ ಅವ್ರಿಗೆ ಅವರೇ ತಿದ್ಕೋಬೇಕು ಅನ್ನೋದು ನನ್ನ ಆಸೆ. ನನಗೆ ಯಾವುದೇ ರೀತಿಲಿ ನಾನು ನಂಬಿಕೆ ಏನು ಅಂದರೆ, ಯಾರಿಗಾರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ ಜನ, ದುಡ್ಡು ಕೊಟ್ಟೋ ಅಥವಾ ಇನ್ನೇನೋ ಹೆಲ್ಪ್ ಮಾಡೋಕ್ಕಿಂತ ಅವರೇ ನಿಭಾಯಿಸ್ಕೋತಾರೆ ಮಾಡಬೇಕು. ಅಂದರೆ ಸ್ವಾವಲಂಬಿತರವರಾಗಬೇಕು. ಈಗ ನೀವು ಯಾರಿಗೋ ಇವತ್ತು ಕಷ್ಟ ಅಂದ್ಬಿಟ್ಟು ಇವತ್ತು ಒಂದಿನ ಊಟ ಕೊಡಿಸ್ಬೋದು, ಬಟ್ ನಾಳೆ ಅವರು ಇನ್ನೊಬ್ಬರನ್ನ ಹುಡುಕ್ಬೇಕಾಗತ್ತೆ. ಅದ್ರ ಬದಲು ಅವ್ರಿಗೆ ಒಂದು ಕೆಲಸ ಕೊಟ್ಬಿಟ್ರೆ ನೀವು ಡೈಲಿ ಊಟಕ್ಕೆ ನೀವೇ ಕೊಟ್ಟಂಗೆ ಲೆಕ್ಕ. ಅಂದರೆ ದಿನ ಅಡುಗೆ ತಟ್ಟೆಗೆ ಬೇರೆಯವ್ರು ಮಾಡಿ ಅಡುಗೆ ಬಡಿಸೋಕ್ಕಿಂತ ಅವ್ರ ಅಡುಗೆ ಅವರೇ ಮಾಡ್ಕೊಳ್ಳೋದು ಕಲಿಬೇಕು. ಸೊ ಇದನ್ನು ಕಲ್ತ್ಬಿಟ್ರೆ ಈ ವಿದ್ಯೆನ ಅವ್ರಿಗೆ ಅವರೇ ನೋಡ್ಕೋಬೋದು. ಬೇರೆ ಯಾರನ್ನೂ ನಂಬೋಷ್ಟಿರಲ್ಲ. ಮತ್ತು ತುಂಬ ಜನ ಮೋಸ ಮಾಡೋದು ಇರುತ್ತೆ. ಮತ್ತು ಇದೇ ಟ್ರಾಮಾದಲ್ಲಿ ನೀವಾಗಲೇ ಹೇಳ್ದಂಗೆ ಏನೇನೋ ಬರ್ತಾನೆ ಇರುತ್ತೆ. ಲೈಫ್ ಅಂದಮೇಲೆ ಬರಲೇಬೇಕಲ್ವ. ಆ್ಯಕ್ಚುಲಿ ನಾನು ಅದನ್ನು ತುಂಬ ಜನಕ್ಕೆ ಹೇಳ್ತೀನಿ, ಯಾವುದಾದ್ರೂ ನೋವು ಬಂದರೆ ನೀವು ಖುಷಿಪಟ್ಟು ಆ ನೋವಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹಲ್ಲು ನೋವು ಬಂದರೆ ಅದು ನೋವೇ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಒಳಗಡೆ ಇನ್ನೇನೇನೋ ಪ್ರಾಬ್ಲಮ್ ಆಗಿ, ಹಿಂಡ್ರಿಗೆಲ್ಲ ಪ್ರಾಬ್ಲಮ್ ಆಗಿ, ನಿಮ್ಮ ಗಂಟ್ಲೆಲ್ಲ ತೊಂದರೆ ಆಗಿ ದೊಡ್ಡ ಕಾಂಪ್ಲಿಕೇಶನ್ ಆಗ್ತಿತ್ತು. ಬಟ್ ನೋವು ಬಂದ ತಕ್ಷಣ ಚಿಕ್ಕದ್ರಲ್ಲ ನೀವು ಅದನ್ನು ಸಾಲ್ವ್ ಮಾಡ್ಕೋಬೋದು. ಸೊ ನೀವು ಥ್ಯಾಂಕ್ಸ್ ನೋವಿಗೆ ಹೇಳಲೇಬೇಕು. ಹಾಗೆ ನಿಮ್ಮ ಪ್ರಾಬ್ಲಮ್ ಕೂಡ ಏನಾರೋ ಬರ್ತಿದೆ ಅಂದರೆ ಮುಂದೆ ದೊಡ್ಡದನ್ನು ಎದುರಿಸೋಕ್ಕೆ, ಶಕ್ತಿ ಕೊಡೋಕ್ಕೆ, ಅಥವಾ ದೊಡ್ಡದು ನೋವು ಬರೋದನ್ನು ತಪ್ಪಿಸೋಕ್ಕೆ. ಸೊ ಅದಕ್ಕೆ ಸಣ್ಣ ಸಣ್ಣ ನೋವುಗೆಲ್ಲ ಬೇಜಾರು ಮಾಡಿಕೊಂಡು, ಯಾವುದೇ ವಿಷಯದಲ್ಲಿರಲಿ, ನೀವಾಗಲೇ ಹೇಳ್ದಂಗೆ ಯಾವುದೇ ಥರ ಬಂದ್ರೂ ಅದನ್ನು ಧೈರ್ಯವಾಗಿ ಕಾಮಾಗಿ ಎದುರಿಸಿದ್ರೆ ಖಂಡಿತ ಆಗುತ್ತೆ. ಸೊ ಈ ಥರ ವಿದ್ಯೆಗಳು, ಇದನ್ನೇ ಅಂತಲ್ಲ ನಾನು ಹೇಳೋದು, ಈ ಥರದ್ದು ಯಾವುದೇ ಆಗಲಿ ಒಳ್ಳೆ ಇದರಲ್ಲಿ ಕಲ್ತ್ಕೊಂಡು ನೀವೇ ಕಲ್ತ್ಕೊಂಡು, ಸ್ಪೆಷಲಿ ಈಗ ನನಗನ್ಸೋದು ಚಿಕ್ಕವ್ರುಗಳು ಅಂದರೆ ಈಗ ಕಾಲೇಜ್ಗಳಲ್ಲಿ ಇರೋಂಥವ್ರು, ಮತ್ತು ಬೇರೆ ಊರುಗಳಿಂದ ಪಾಪ ಇಂಜಿನಿಯರಿಂಗೋ ಡಾಕ್ಟ್ರಿಗೋ ಏನಕ್ಕೋ, ಅಥವಾ ಇಲ್ಲಿಂದ ಬೇರೆ ದೇಶಕ್ಕೆ ಹೋಗೋರು, ಅವರೆಲ್ಲ ಕಲಿಬೇಕು. ಯಾಕೆ ಅಂದರೆ ಅವ್ರಿಗೆ ಸಪೋರ್ಟ್ ಥರ ಯಾರೂ ಇರಲ್ಲ. ಮನೆಯಿಂದ ಹೊರಗಿರ್ತಾರೆ, ಎಮೋಷನಲಿ ವೀಕ್ ಆಗಿರ್ತಾರೆ. ಸೊ ಎಲ್ಲೆಲ್ಲೋ ಬೇರೆ ಥರ ಅಡಿಕ್ಷನ್ ಆಗೋ ಬದಲು, ಅಥವಾ ಬೇರೆ ಯಾರೋ ಮಿಸ್ಗೈಡ್ ಮಾಡೋರ ಹತ್ರ ಸಿಕ್ಕಾಕೊಳ್ಳೋ ಬದಲು ತಮ್ಮನ್ನು ತಾವು ಕಂಡ್ಕೊಳ್ಳೋಕ್ಕೆ ಈ ವಿದ್ಯೆ ತುಂಬ ಹೆಲ್ಪ್ ಮಾಡುತ್ತೆ ಅವರಿಗೆ. ಮ್ಯಾಮ್, ಈಗ ನೀವೇ 20 ವರ್ಷಗಳ ಕಾಲದಲ್ಲಿ ತುಂಬ ಮೊಡಾಲಿಟೀಸನ್ನು ಟ್ರೈ ಮಾಡಿದ್ದೀರಾ. ಈಗ ಟ್ಯಾರೋ, ಆರ್ಟ್ ಅನಾಲಿಸಿಸು, ಇನ್ನರ್ ಚೈಲ್ಡ್ ಹೀಲಿಂಗ್ ಇದೆ, ಆಕಾಶಿಕ್ ರೆಕಾರ್ಡ್ಸು, ಮೆಡಿಕಲ್ ಆಸ್ಟ್ರಾಲಜಿ, ರೇಕಿ, ಶ್ಯಾಡೋ. ಸೊ ಈಗ ನಾನು ಯಾವ್ದು ಕಲಿಬೇಕು ಅನ್ನೋದು, ಈಗ ಉದಾಹರಣೆಗೆ ಹೋಟೆಲ್ ಸೂಪರ್ ಮಾರ್ಕೆಟ್ಗೆ ಹೋದಾಗ 24 ಇರುತ್ತಲ್ಲ, ಈಗ ನನಗೆ ಯಾವ್ದು ಹೆಂಗೆ ಗೊತ್ತಾಗೋದು, ಅಥವಾ ನನಗೆ ಯಾವ್ದು ಸೆಳೆಯುತ್ತೋ ಅದಕ್ಕೆ ನಾನು ಹೋಗಬೇಕಾ ಅಥವಾ ಹೇಗೆ? ಹೌದು, ಇದು ಹೇಗೆ ಅಂದರೆ, ನಾನು ಹೇಳೋದು, ನನಗೀಗ ಫಸ್ಟು ನನಗೆ ಇಂಟ್ರೆಸ್ಟ್ ಬಂದಿದ್ದು ಟ್ಯಾರೋನೇ. ನಾನು ಇದರಲ್ಲಿ ಫಸ್ಟು ಫುಲ್ ತರೋ ಆದೆ. ಅದಾಗಕ್ಕೆ ಮುಂಚೆ ಇನ್ಯಾವುದಕ್ಕೂ ಹೋಗಲಿಲ್ಲ ನಾನು. ಫಸ್ಟ್ ಇದನ್ನು ಪೂರ್ತಿ ತರೋ ಆಗಿ ಇದು ನಂಗೆ ಇಷ್ಟ ಆದಮೇಲೆ ಎಲ್ಲನೂ ಇದರಲ್ಲೇ ಕಂಡಿಡ್ಕೊಂಡಿದ್ದೀನಿ ನಾನು. ಬೇರೆ ಕಲ್ತರೂ ಕೂಡ ಸಪ್ರೇಟ್ ಮಾಡಲ್ಲ. ನೀವು ಶ್ಯಾಡೋದು ಕೇಳಿದ್ರೂ ಇದರಲ್ಲೇ ಹೇಳ್ತೀನಿ, ಇನ್ನರ್ ಚೈಲ್ಡ್ ಕೇಳಿದ್ರು ಇದರಲ್ಲೇ ಹೇಳ್ತೀನಿ, ಆಕಾಶಕ್ಕೂ ಇದರಲ್ಲೇ ಹೇಳ್ತೀನಿ. ಎಲ್ಲ ಕಲ್ತ್ರೂ ಅದನ್ನು ಇದಕ್ಕೆ ಮಿಕ್ಸ್. ಅಂದರೆ ನನ್ನ ಹತ್ರ ಅಕ್ಕಿ ಇದೆ, ಅದನ್ನು ಯಾವ ಅನ್ನ ಚಿತ್ರಾನ್ನ ಬೇಕಾರ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು. ಸೊ ನಾನು ಅಂದ್ಕೊಳ್ಳೋದು, ನೀವು ಫಸ್ಟು ಅಕ್ಕಿ, ಅದು ಇಂಪಾರ್ಟೆಂಟು. ನೀವು ಅದಕ್ಕೆ ಟ್ಯಾರೋನಾರೋ ಕಲೀರಿ, ಆಕಾಶಿಕಾರೋ ಕಲೀರಿ, ಬಟ್ ಮಿಕ್ಸ್ ಮಾಡೋದನ್ನ ಕಲ್ತ್ಕೋಬೇಕು, ಒಂದನ್ನು ಕಲಿಬೇಕು. ಈಗಿನವ್ರು ನಾನು ನೋಡ್ತೀನಿ ತುಂಬ ಜನ ಇದನ್ನು ಕಲಿತಾರೆ. ಇನ್ನೊಂದು ಆನ್ಲೈನಲ್ಲಿ ಬಂದಮೇಲಂತೂ ಸುಮ್ಮನೆ ಎಲ್ಲರೂ ನಾವು ಕಲ್ತಿದ್ದೀವಿ ಒಂದು ಸರ್ಟಿಫಿಕೇಟು. ಹಾಗಲ್ಲ, ನೀವು ಅದನ್ನು ಅನುಭವಿಸ್ಬೇಕು. ನೀವು ಅನುಭವಿಸಿ ಫಸ್ಟು ನೀವು ಅನುಭವಿಸ್ಬೇಕು.
ನೀವು ಅದರಿಂದ ಉತ್ತರ ಕಂಡಿಡ್ಕೋಬೇಕು, ನೀವು ಚೇಂಜ್ ಆಗಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳೋದು. ಅಂದರೆ ಫಸ್ಟು ಆ ಮಾತ್ರೆ ನಿಮ್ಮ ಮೇಲೆ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಬೇರೆಯವ್ರ ಮೇಲೆ ಪ್ರಯೋಗ ಮಾಡಬೇಕು. ನೀವು ಇನ್ಯಾರೋ ಹೇಳಿದ್ರು ಅದು ತಗೊಂಡ್ರೆ ಸರಿ ಹೋಗುತ್ತಂತೆ ಅಂತ ನೀವು ಇನ್ನೊಬ್ರಿಗೆ ಹೇಳಬಾರ್ದು. ಹೆಂಗೆ ಹೇಳ್ತೀರಿ ನೀವು? ಹಂಗೆ ಮಾಡಬಾರ್ದು. ಸೊ ನಾನು ಹೇಳೋದು, ನೀವು ಏನೇ ವಿದ್ಯೆ ಕಲೀರಿ, ಫಸ್ಟು ನಿಮ್ಮ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿಕೊಂಡು ನೀವು ಚೇಂಜ್ ಆಗಿ, ನಿಮ್ಮನ್ನು ನೋಡಿ ಅವ್ರು ಬರಬೇಕು. ಮೊದಲು ಹೆಂಗಿದ್ರು ನೋಡು, ಈಗ ಎಷ್ಟು ಚೇಂಜ್ ಆಗಿದ್ದಾರೆ, ಸೊ ಈ ವಿದ್ಯೆ ವರ್ಕ್ ಆಗುತ್ತೆ ಅಂತ ಅನ್ನಿಸ್ಬೇಕು ಅವ್ರಿಗೆ. ಮತ್ತು ನೀವು ಅನುಭವಿಸಿದ್ರೆ ಮಾತ್ರ ಅವ್ರಿಗೆ ಕ್ಲಿಯರಾಗಿ ಹೇಳೋಕ್ಕಾಗುತ್ತೆ ಯಾವ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ. ಅದರ್ವೈಸ್ ನೀವು ಹೇಳೋಕ್ಕಾಗಲ್ಲ. ಸೊ ಟ್ಯಾರೋ ಅಂತ ಬಂದಾಗ ಹೇಳ್ತಾರೆ, ಟ್ಯಾರೋ ಅಂದರೆ ಇವತ್ತಿಂದ ಹೇಳಲ್ಲ, ನೀವು ಹಿಂಗೆ ಇದ್ರೆ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನು ತೋರಿಸತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಫಸ್ಟ್ಲಿ ಟ್ಯಾರೋ ರೀಡಿಂಗ್ ಅಂದರೆ ಏನು? ಟ್ಯಾರೋ ಕಾರ್ಡ್ಸ್ ಅಂದ್ರೇ ಏನು? ಈಗ ಟ್ಯಾರೋ ಕಾರ್ಡ್ಸು ಆ್ಯಕ್ಚುಲಿ ಸ್ಟಾರ್ಟಿಂಗು ಇದು ಎಲ್ಲ ಕಡೆ ಯೂಟ್ಯೂಬಲ್ಲೂ ಇದ್ರಲ್ಲೂ ಎಲ್ಲ ಸಿಗುತ್ತೆ. ಸುಮ್ಮನೆ ಆಟ ಅಂತ ಶುರು ಮಾಡಿದ್ದಿದ್ದನ್ನು, ಬಟ್ ಆಮೇಲೆ ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಹೆಂಗೆ ಅಂದರೆ ಎನರ್ಜಿ ಬೇಸು. ಈಗ ನಾನು ನಿಮಗೆ ಗೊತ್ತಿರೋ ಹಾಗೆ ಅಸ್ಟ್ರಾಲಜಿ ಫ್ಯಾಮಿಲಿ ಇರೋದ್ರಿಂದ ನಾವು ಅಸ್ಟ್ರಾಲಜಿನೇ ನೋಡ್ತಾ ಇದ್ವಿ. ಅಸ್ಟ್ರಾಲಜಿ ಹೆಂಗೆ ನನ್ನ ಪ್ರಕಾರ, ಇದು ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೋ, ನನ್ನ ಪ್ರಕಾರ ಹೆಂಗೆ ಅಂದರೆ, ಅದು ನೀವು ಇವತ್ತು ನಿಮಗೇನೋ ಒಂದಿದೆ ಹೆಲ್ತ್ ಇಶ್ಯೂ, ನೀವು ಹೋಗಿ ಟೆಸ್ಟ್ ಮಾಡಿಸ್ಕೊಂಡಿದ್ದೀರಿ, ಇವತ್ತು ನಿಮ್ಗೆ ಆ ಟೆಸ್ಟಲ್ಲಿ ಆ ರಿಪೋರ್ಟ್ ಬಂದಿದೆ. ಸೊ ನೆಕ್ಸ್ಟ್ ನೀವು ಅದನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ಬೋದು ಟ್ರೀಟ್ಮೆಂಟ್ ತೊಗೊಂಡು. ನೀವು ಆ ಹಳೆ ರಿಪೋರ್ಟ್ ಇಟ್ಕೊಂಡೇ ನೋಡ್ಕೊಂಡು ಕೂತಿದ್ರೆ ನನಗೆ ಹಿಂಗಿದೆ ಅಂತ, ಹಾಗೆ ನನ್ನ ಅನಿಸಿಕೆ ಅದು. ಯಾಕಂದರೆ ಈಗ ಇದ್ದಂಗೆ ಇರಬೇಕು, ಹಿಂಗೇ ಇರ್ತಾರೆ ಅಂತಿಲ್ಲ. ವಾತಾವರಣದಲ್ಲಿ ಅಥವಾ ಬೇರೆ ವಿಷಯದಲ್ಲಿ ಅಥವಾ ಅವರು ಬೆಳೆದ ರೀತಿಲಿ ಚೇಂಜ್ ಆಗ್ಬೋದು. ನನಗೆ ಹೆಂಗೆ ಅಂದರೆ, ನೀವು ಚಿಕ್ಕಂದ್ರಲ್ಲಿ ಜಾತಕ ನೋಡಿಕೊಂಡ್ರೆ ಅಲ್ಲಿ ಏನು ಮೈನಸ್ ಇದೆ ಗ್ರಹಗಳದ್ದು, ಅಥವಾ ಏನು ಅವ್ರು ಚೇಂಜಸ್ ಆಗ್ಬೋದು, ಅದನ್ನು ಅವ್ರ ಮನೆಯವ್ರುಗಳು ಚೇಂಜಸ್ ಮಾಡ್ತಾ ಬಂದುಬಿಟ್ರೆ ಅದು ಪ್ರಾಬ್ಲಮೇ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಶನಿ ಮಹಾತ್ಮಂದು ಅವ್ರಿಗೆ ತೊಂದರೆ ಇದೆ ಅಂದರೆ, ಶನಿ ಮಹಾತ್ಮನ ತೊಂದರೆ ಇರೋರು ಲೇಝಿ ಇರ್ತಾರೆ, ನೆಗೆಟಿವ್ ಥಾಟ್ ಮಾಡ್ತಾರೆ, ತುಂಬ ಭಯ ಇರುತ್ತೆ. ಇದು ನೆಗೆಟಿವ್ ವರ್ಷನು. ಅವರು ತಿಳ್ಕೊಂಡು ದೊಡ್ಡವರು, ಅವ್ರಿಗೆ ಮೊದಲಿಂದ ಹಾರ್ಡ್ ವರ್ಕ್ ಮಾಡೋದು, ಬೆಳಗ್ಗೆ ಬೇಗ ಎದ್ದೇಳಿಸೋದು, ಸೂರ್ಯ ನಮಸ್ಕಾರ ಮಾಡಿಸೋದು, ತುಂಬ ಚೆನ್ನಾಗಿರೋಂಥ ಒಳ್ಳೆ ಸಂಸ್ಕಾರ ಕೊಟ್ಬಿಟ್ರೆ ಸುಳ್ಳು ಹೇಳೋದು, ಭಯ ಅದೆಲ್ಲ ಬರೋದೇ ಇಲ್ಲ ಅವ್ರಿಗೆ. ಹಾರ್ಡ್ ವರ್ಕ್ ಮಾಡ್ತಾರೆ, ಸೊ ಒಳ್ಳೆ ರಿಸಲ್ಟ್ ಬರುತ್ತೆ. ಆಗ ಶನಿಮಹಾತ್ಮ ಮೈನಸ್ ಆಗಲ್ಲ. ಈ ಥರ ಇದು ನಮ್ಮ ಕಾರ್ಡ್ ಹೆಂಗೆ ಅಂದರೆ ಎನರ್ಜಿ ಬೇಸು. ನೀನು ಈಗೇನಿದೆಯಾ, ಇವತ್ತೇನಿದೆ ನಿನಗೆ, ಇನ್ನು 1 ಗಂಟೆಲಿ ನೀವು ಏನು ಮಾಡಬೇಕು ಅದನ್ನು ನಾವು ಹೇಳ್ತೀವಿ ಎನರ್ಜಿಲಿ. ಈಗ ನೀವು ತುಂಬ ಡೌನ್ ಆಗಿದ್ದೀರಿ, ಸೊ ಡೌನ್ ಆಗಿದ್ದೀರಿ, ಏನು ಮಾಡಿದ್ರೆ ನೀವು ಸ್ಟ್ರಾಂಗ್ ಆಗ್ತೀರಿ ಅಂತ ಇಮಿಡಿಯೇಟ್ ನೋಡ್ತೀವಿ. ಓಕೆ, ಈ ಥರ ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ಸರಿ ಹೋಗುತ್ತೆ. ಈಗ ಎಲ್ಲ ಮೊಡಾಲಿಟೀಸು, ದೇವರಾಗಿರಲಿ, ಆಸ್ಟ್ರಾಲಜಿ ಆಗಿರಲಿ, ಎಲ್ಲನೂ ನಂಬಿಕೆಗೆ ಬಿಟ್ಟಿದ್ದು ಸಬ್ಕಾನ್ಷಿಯಸ್ ಮೈಂಡಿಗೆ ಅಂತ ಹೇಳ್ತಾರೆ. ಸೊ ಈಗ ಆಪ್ಷನ್ ಎ, ಸಬ್ಕಾನ್ಷಿಯಸ್ಲಿ ಯಾರೋ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ, ಅವ್ರಿಗೆ ಯಾವುದು ಬೇಡವಾ? ಆ್ಯಂಡ್ ಆಪ್ಷನ್ ಬಿ, ಸಬ್ಕಾನ್ಷಿಯಸ್ಲಿ ಸ್ವಲ್ಪ ವೀಕ್ ಇದ್ದಾರೆ ಅಂದರೆ ಎಲ್ಲದಕ್ಕೂ ಹೊರ್ಕೊಳ್ಳೋ ಹಂಗೆ ಆಗತ್ತಾ? ಹೆಂಗೆ ನೋಡ್ಬೇಕು ಇದನ್ನು? ಖಂಡಿತ ನಂಬಿಕೆ ಇದ್ದು ಅವರು ಸ್ಟ್ರಾಂಗ್ ಇದ್ದರೆ ಎಲ್ಲನೂ ಓಕೆ ಅಪ್ಪ, ನಾನು ಹೆಂಗೆ ಬರುತ್ತೆ ಹಂಗೆ ತೊಗೋತೀನಿ ಅಂದರೆ ಅವರು ನೋಡಲ್ಲ. ಬಟ್ ನನಗೇನು ಅನ್ಸೋದು ಅಂದರೆ, ಇದನ್ನು ಈಗ ನೀವು ಏನೂ ನೋಡದೆ ನಿಮ್ಮ ಪಾಡು ನೀವು ಹೋಗ್ತಾ ಇದ್ದರೆ ನಿಮಗೆ 100 ರೂಪಾಯಿ ಸಿಗೋ ಜಾಗದಲ್ಲಿ 70 ರೂಪಾಯಿ ಸಿಗ್ಬೋದು. ನಿಮಗೆ ತೊಂದರೆ ಏನಾಗಲ್ಲ, ಬಟ್ ಇನ್ನು 30 ರೂಪಾಯಿ ಲಾಸ್. ಇದನ್ನು ನೋಡ್ಕೊಂಡ್ಬಿಟ್ರೆ ನೀವು 30 ರೂಪಾಯಿ ಹೆಂಗೆ ಪಡ್ಕೋಬೋದು ಅಂತ 100ಕ್ಕೆ 100 ತೊಗೋಬೋದು. ಯಾಕೆ ಎಕ್ಸ್ಟ್ರಾ ಬರೋದನ್ನ ಯಾಕೆ ಬಿಡ್ತೀರಾ? ಯಾಕೆ ಕಳ್ಕೋಬೇಕು? ಇಲ್ಲಪ್ಪ ನಮಗೆ ಪರವಾಗಿಲ್ಲ, ನಮಗೆ ಹೆಂಗಿದೆ ಹಂಗೆ ಓಕೆ ಅಂದರೆ ಓಕೆ, ಏನು ತೊಂದರೆ ಇಲ್ಲ. ಬಟ್ ಏನಂದರೆ ಭಯದಲ್ಲಿ ಇದು ಯಾವುದೂ ನೋಡಬಾರ್ದು. ಮತ್ತು ಈಗ ಯಾರೋ ಒಬ್ಬರು ಏನೋ, ಈಗ ತುಂಬ ಜನ ನನ್ನ ಪ್ರಕಾರ, ನನಗೆ ನಮ್ಮ ತಂದೆ ಹೇಳ್ಕೊಟ್ಟಿರೋ ಪ್ರಕಾರ, ಎದುರುಗಡೆ ಇರೋರಿಗೆ ಅವರ ಮನಸ್ಥಿತಿ ನೋಡಿಕೊಂಡು ನೀವು ಹೇಳಬೇಕು. ಆ್ಯಕ್ಚುಲಿ ಇದೆಲ್ಲ ಹೆಂಗಂದರೆ ಒಂಥರ ಕೌನ್ಸಿಲಿಂಗ್ ಥರನೇ. ಹಿಂದೆ ಇದನ್ನು ಹಂಗೆ ಇಟ್ಟಿದ್ದು, ಸೈಕಾಲಜಿಕಲಿ ವೀಕ್ ಆಗ್ತಾರೆ, ಸೊ ಕೌನ್ಸಿಲಿಂಗ್ ಮಾಡ್ದಂಗೆ ಅಂತಲೇ ಇದ್ದಿದ್ದು ಊರುಗಳಲ್ಲೆಲ್ಲ ಜ್ಯೋತಿಷ್ಯದವರು. ಅಂದರೆ ಹೆದರಿಸ್ಬಾರ್ದು ಯಾರಿಗೂ. ನಿಮ್ಗೆ ಹಂಗಾಗ್ಬಿಡುತ್ತೆ, ನೀವು ಇದು ಮಾಡಿದೆ ನಿಮ್ಗೆ ತೊಂದರೆ, ನಿಮಗೆ ನಾಳೆ ದಿನ ಆಗೋದೇ ಇಲ್ಲ, ಇದು ಹಾಗೆಲ್ಲ ಹೇಳಬಾರ್ದು. ಯಾಕಂದರೆ ನಿಮಗೆ ಹೇಳೋ ಹಕ್ಕೂ ಇಲ್ಲ, ಅದು ದೇವ್ರಿಗೆ ಬಿಟ್ಟಿದ್ದಲ್ಲ, ಅವ್ರ ನಂಬಿಕೆಗೆ ಬಿಟ್ಟಿದ್ದು. ಒಬ್ಬೊಬ್ಬರು ಸ್ಟ್ರಾಂಗಾಗಿ ತೊಗೋತಾರೆ, ನೀವು ಹಿಂಗೆ ಹೇಳಿದ್ದೀರಾ ನಾನು ಮಾಡಿ ತೋರಿಸ್ತೀನಿ ಅಂತ, ಆ ಥರ ಅವರು ಇದ್ದಾರೆ. ಬಟ್ ಹೇಳಿದ್ದೆ ನಂಬ್ಕೊಂಬಿಟ್ರೆ ಅದು ತೊಂದರೆ ಆಗುತ್ತೆ. ಸೊ ನೀವು ಹೇಳೋರು ಅದನ್ನೇ ನಮ್ಮ ಕ್ಲಾಸಲ್ಲಿ ಬಂದಾಗ ನಾನು ಮಾಡೋದು. ಫಸ್ಟು ನನ್ನ ಕ್ಲಾಸಲ್ಲಿ ನಾನು ಹೇಳೋದು ಎಲ್ಲರಿಗೂ, ನೀವು ಬೇರೆಯವ್ರಿಗೆ ಹೇಳೋದು ಆಮೇಲೆ ಇರಲಿ, ಫಸ್ಟ್ ನಿಮ್ಮನ್ನು ನೀವು ಚೇಂಜ್ ಆಗಿಬಿಡ್ಬೇಕು. ಹೆಂಗೆ? ಅವ್ರ ಬಗ್ಗೆ ಅವ್ರ ಮೈನಸ್ ಏನಂತ ತಿಳ್ಕೊಬೇಕು, ಅವ್ರ ಪ್ಲಸ್ ಏನಂತ ತಿಳ್ಕೊಬೇಕು, ಅವ್ರ ಫ್ಯಾಮಿಲಿ ಜೊತೆ. ನಮಗೆ ಕಾರ್ಡಲ್ಲಿ ನಾವು ತೋರಿಸ್ತೀವಿ ಅದನ್ನೆಲ್ಲ. ಈಗ
ಉದಾಹರಣೆಗೆ ನಾವಲ್ಲಿ ಬಂದಾಗ ಸೆಲೆಟಿಕ್ ಸ್ಪ್ರೆಡ್ ಅಂತ 10 ಕಾರ್ಡ್ನ ತೆಗಿತೀವಿ. ಅದರಲ್ಲಿ ಅವ್ರದ್ದು ಅಟ್ ಪ್ರೆಸೆಂಟ್ ಸಿಚುಯೇಷನ್ನು, ಪಾಸ್ಟು, ಫ್ಯೂಚರು, ಅವ್ರು ಹೆಂಗಿದ್ದಾರೆ ಮನೇಲಿ. ನನ್ನ ಪ್ರಕಾರ ಏನು ಗೊತ್ತಾ, ಯಾರೇ ಒಬ್ಬರು, ಈಗ ಒಬ್ಬ ಗಂಡಸಾಗಲಿ ಹೆಂಗಸಾಗಲಿ, ಬೆಳಿಬೇಕು ಅಂದರೆ ಫ್ಯಾಮಿಲಿ ಚೆನ್ನಾಗಿರಬೇಕು. ಹೆಂಗಸಿಗೆ ಗಂಡಸನ ಸಪೋರ್ಟ್ ಬೇಕು, ಗಂಡಸಿಗೆ ಹೆಂಗಸನ ಸಪೋರ್ಟ್ ಬೇಕು. ಇವರು ಇಲ್ಲ ಅವ್ರು ಇಷ್ಟ ಇಲ್ಲ ಒಪ್ಪಲ್ಲ ಅಂತನೋ ಅಥವಾ ಇನ್ನೇನೋ ಕಿರಿಕಿರಿ ಮಾಡ್ತಾರೆ ಅಂತನೋ ಬಚ್ಚಿಟ್ಕೊಂಡು ಬರೋದು, ಹಾಗೆಲ್ಲ ಏನೂ ಮಾಡಬಾರ್ದು. ಯಾಕಂದರೆ ಇವ್ರ ಬಗ್ಗೆನೂ ಸರಿ ಹೋಗಲ್ಲ ಮತ್ತು ಅಲ್ಲಿ ಸಪೋರ್ಟ್ ಸಿಗಲ್ಲ. ಇಬ್ಬರಿಗೂ ಎರಡೂ ಕಡೆ ಸಪೋರ್ಟ್ ಬೇಕು. ಆ ಸಪೋರ್ಟ್ ಹೆಂಗೆ ಮಾಡ್ಕೊಳ್ಳೋದು ನಾವಿಲ್ಲಿ ಹೇಳ್ತೀವಿ, ಅವ್ರಿಗೆ ಅದನ್ನು ತೋರಿಸ್ಕೊಡ್ತೀವಿ. ನಾವು ಕ್ಲಾಸಲ್ಲಿ ಬಂದಾಗ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಪಾಪ ತುಂಬ ಪ್ರೀತಿನೂ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಅದನ್ನು ಗೊತ್ತಿರಲ್ಲ, ಅಂದರೆ ನೋಡವೇ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಗಂಡ ತುಂಬ ಇಷ್ಟಪಡ್ತಿರ್ತಾರೆ ಹೆಂಡ್ತಿನ, ಬಟ್ ಏನಂದರೆ ಫ್ರೀಡಮ್ ಕೊಟ್ಟಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಕೊಡಬೇಕು ಅಂತ. ಯಾಕಂದರೆ ಅದು ಅವ್ರ ಚೈಲ್ಡ್ಹುಡ್ ಟ್ರಾಮಾ ಆಗಿರುತ್ತೆ. ಈಗ ಸೀರೆ ಅಂಗಡಿ ಕರ್ಕೊಂಡೋಗ್ತಾರೆ, ಬಟ್ ಅವ್ರಿಗಿಷ್ಟವಾದ್ದೇ ತೊಗೊಳೋದು, ಅವ್ರಿಗಿಷ್ಟವಾದ ಅಂಗಡಿಲೇ ಕರ್ಕೊಂಡೋಗಿ ತಗೊಳ್ಳೋದು, ಈ ಥರ ಆಗೋಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಹೇಳ್ಕೊಡ್ತೀವಿ ಅವ್ರಿಗೆ, ನೋಡಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ. ಸೊ ಹಂಗೆ ಹೇಳಿದಾಗ ಅವ್ರಿಗೆ ಅನಿಸುತ್ತೆ, ಓಕೆ ನೋಡು ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ನನ್ನ ಗಂಡನ್ನು, ಓಕೆ ಇನ್ಮೇಲೆ ಸ್ವಲ್ಪ ಚೇಂಜ್ ಮಾಡೋಣ, ಯಾವ ಥರ ಮಾಡಬೇಕು, ಹೆಂಗೆ ನಡ್ಕೋಬೇಕು. ಅದು ಎಲ್ಲ ರಿಲೇಷನ್ನು, ಮಕ್ಕಳ ಜೊತೆಗಿರ್ಬೋದು, ಅತ್ತೆ ಜೊತೆಗಿರ್ಬೋದು, ಅಕ್ಕಪಕ್ಕದವ್ರ ಜೊತೆಗಿರ್ಬೋದು, ಕೊಲೀಗ್ಸ್ ಜೊತೆ ಇರ್ಬೋದು, ಮ್ಯಾನೇಜರ್ ಜೊತೆಗಿರ್ಬೋದು, ನಿಮಗೆ ನೀವೇ ನೋಡ್ಕೋಬೋದು. ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಹಂಗೆ ನಡ್ಕೊಂಡ್ರೆ ಆಯ್ತಲ್ಲ, ಈಸಿ ಅಂತ. ಸೊ ಈಗ ಇಲ್ಲಿಷ್ಟು ಡೆಕ್ಸ್ ಎಲ್ಲ ಇದೆಯಲ್ಲ, ಈಗ ಕಲಿಯುಗ ಅಂತ ಇದೆ, ಹಿಡನ್ ಫೀಲಿಂಗ್ಸ್ ರಿವೀಲ್ ಡೆಕ್ ಅಂತಿದೆ. ಈಗ ಯಾವ್ಯಾವ್ದನ್ನ ಇದೆಲ್ಲ ಲೇಟೆಸ್ಟ್ ನೋ ಯುವರ್ ಏನಿದು, ಇದು ಟೈಮು, ಡಿವೈನ್ ಟೈಮು ಮತ್ತು ಏಂಜಲ್. ಇದು ನಾವು ಇದನ್ನೇ ಹೆಂಗೆ ಅಂದರೆ ಈಗ ಹೊಸದಾಗಿ ನಾನು, ಯಾಕಂದರೆ ನನಗೆ ನಂದು ಪ್ರತಿದಿನ ಅಂದರೆ ಏನಾದ್ರು ಹೊಸದು ಕಲಿಬೇಕು ನನಗೆ. ಅದು ಒಂಥರ ಇಲ್ಲಾಂದರೆ ಬೋರ್ ಆದಂಗೆ ಆಗ್ಬೋದು ಅಂತಲೂ ಇರ್ಬೋದು ಒಂದು ಸಮ ರೊಟೀನ್ಗೆ. ಈ ಕಲಿಯುಗ ಡೆಕ್ಕಲ್ಲಿ ಏನಂದರೆ ನಾರ್ಮಲ್ ಡೆಕ್ಕಿಗಿಂತ, ಇದು ಟ್ಯಾರೋ ಕಲ್ತವ್ರಿಗೆ ಗೊತ್ತಿರುತ್ತೆ, ನಾರ್ಮಲ್ ಡೆಕ್ಸಲ್ಲಿ ಒಂದೇ ಒಂದು ಫುಲ್ ಕಾರ್ಡ್ ಇರುತ್ತೆ. ಬಟ್ ಈ ಕಲಿಯುಗ ಡೆಕ್ಕಲ್ಲಿ 4 ಇರುತ್ತೆ, ಅದನ್ನು ಸೇರಿಸಿ ನಾರ್ಮಲ್ ಡೆಕ್ ಜೊತೆಗೆ 4 ಇರುತ್ತೆ. ನಾರ್ಮಲ್ ಡೆಕ್ನ ನಾವೇನು ಹೇಳ್ತೀವಿ, ಒಂದು ನಾಯಿ ಅದ್ರ ಮುಂದೆ ಜೊತೆಗೆ ಹೋಗೋ ಥರ ಇರುತ್ತೆ. ಅದು ಫುಲ್ ಕಾರ್ಡ್ ಅಂದರೆ ನಿಮಗೊಬ್ಬರು ಗೈಡರ್ ಬಂದಿದ್ದಾರೆ ಅಂತ ನಾವು ಹೇಳ್ತೀವಿ. ಆ ಗೈಡರು ಒಳ್ಳೆಯವರೋ ಕೆಟ್ಟವರು ಅನ್ನೋದನ್ನು ಎಕ್ಸ್ಟ್ರಾ ಎಕ್ಸ್ಟೆನ್ಷನ್, ಅಂದರೆ ಯಾರಿಗಾದರೂ ಇಂಟ್ಯೂಷನ್ ಬರಲ್ಲ ಅಂದವ್ರಿಗೆ ಕಲಿಯುಗ ಡೆಕ್ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಮಗೆ ಮೇಯ್ನ್ ಇದರಲ್ಲಿ ಇಂಟ್ಯೂಷನ್ ಇಂಪಾರ್ಟೆಂಟು. ಇಂಟ್ಯೂಷನ್ ಬರೋಕ್ಕೆ ಫಸ್ಟು ನಾವು ಮಾನಸಿಕವಾಗಿ ರಿಲ್ಯಾಕ್ಸ್ ಆಗಿರಬೇಕು. ತುಂಬ ಜನಕ್ಕೆ ತಕ್ಷಣಕ್ಕೆ ಅದು ಆಗಲ್ಲ. ನಾವೇನೇ ಹೇಳ್ಕೊಟ್ರು ಮೆಡಿಟೇಷನ್ ಮಾಡಬೇಕು, ಒಂದು ಸ್ವಲ್ಪ ದಿನ ಕಾಮಾಗಿರಬೇಕು, ಸಿಚುಯೇಷನ್ಸ್ನ ಅದು ಏಜ್ ಮೇಲೆ ಎಕ್ಸ್ಪೀರಿಯೆನ್ಸ್ ಮೇಲೂ ಆಗ್ಬೋದು. ಈಗ ನಾವು ಹೇಳ್ದಷ್ಟು ಈಸಿಯಾಗಿ ಅವ್ರಿಗೆ ಅನಿಸಲ್ಲ ಪಾಪ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಗ ನಾ ಕಲ್ತಿದ್ದು ವೇಸ್ಟಾ, ನನಗೇನು ಬರ್ತಿಲ್ವಾ ಅಂತ ಅನ್ನಿಸ್ಬಾರ್ದಲ್ಲ. ಸೊ ಅದಕ್ಕೆ ಈ ಕಲಿಯುಗ ಡೆಕ್ಕು ಎಕ್ಸ್ಟೆನ್ಷನ್ ಥರ. ಈಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನೋಡಿ ಈ ಡೆಕ್ ನೋಡಿದ್ರೆ ಇದರಲ್ಲಿ ವೈಟ್ ಕಲರ್ ನಾಯಿ ಇದೆ. ಸೊ ಒಳ್ಳೆ ಗೈಡರ್ ಅವರು. ಈಗ ಯಾರಿಗೆ ಬಂದಿದೆ ಇದು ಒಳ್ಳೆ ಗೈಡರ್ ಅಂತ. ಇದು ಪಿತೃಗಳೇ ಬಂದು ನಿಮಗೆ ಎಕ್ಸ್ಟ್ರಾ ನಾಲೆಡ್ಜ್ ಕೊಟ್ಟು ನಿಮ್ಮನ್ನ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಅಂತ. ಆದರೆ ಇದು ಬ್ರೌನ್ ಕಲರ್ ಇದೆಯಲ್ಲ, ಇವರು ಸುಮ್ಮನೆ ನಿಮಗೇನು ಕೆಪಾಸಿಟಿ ಇರಲ್ಲ, ಬಟ್ ಸುಮ್ಮನೆ ಹೊಗಳಿಸ್ಕೊಂಡು ನಿಮ್ಮ ಹತ್ರ ಅನುಕೂಲ ಪಡ್ಕೊಳ್ಳೋಕ್ಕೆ ಗೈಡ್ ಮಾಡ್ತಾ ಇರೋರು. ಇವ್ರನ್ನ ನಂಬಾರ್ದು ನೀವು. ಈ ಥರ ಇಡೀ ನಮ್ಮ ಮಾಮೂಲಿ ಡೆಕ್ಸಲ್ಲಿ 78, 76 ಕಾರ್ಡ್ ಇದ್ದರೆ ಇದರಲ್ಲಿ 119 ಕಾರ್ಡ್ ಇದೆ. ಇದ್ರ ಮೂಲಕ ನಾವು ಇಂಟ್ಯೂಷನ್ ಇಲ್ಲದೇ ಇರೂ ಚೆನ್ನಾಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ಡೆಕ್ಕು. ಸಿನ್ಸ್ ಯು ಬ್ರಾಟ್ ಇಂಟ್ಯೂಷನ್ ಅಪ್, ಈ ಜನಸಾಮಾನ್ಯರಿಗೆ ಕೆಲವ್ರಿಗೆ ನಾವು ನೋಡಿರ್ತೀವಿ ರೀಲ್ಸಲ್ಲಿ, ಈ ನಂಬರಲ್ಲಿರೋರಿಗೆ, ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ, ಅಥವಾ ಇವ್ರಿಗೆಲ್ಲ ಇವ್ರು ನ್ಯಾಚುರಲಿನೇ ಇಂಟ್ಯೂಟಿವ್ ಇರ್ತಾರೆ ಅಂತ. ಬಟ್ ಜನರಲಿ ಇಂಟ್ಯೂಷನ್ ಹೆಚ್ಚು ಮಾಡ್ಕೊಳ್ಳೋಕ್ಕೆ 3 ಟಿಪ್ಸ್. ಇಂಟ್ಯೂಷನ್ಗೆ ಮೇಯ್ನು ನನಗನ್ಸೋದು ಒಂದು ಮೆಡಿಟೇಷನ್ ಮಾಡಬೇಕು. ಅದು ಹೆಂಗೆ ಅಂದರೆ ನೇಚರ್ ಕನೆಕ್ಟ್ ಆಗೋದಂತ. ಮೆಡಿಟೇಷನ್ ಅಂತ ನೀವು ಯಾವುದನ್ನೋ ಇಟ್ಕೊಂಡು ಫುಲ್ಲು ಕೂತ್ಬಿಟ್ರೆ ಅದು ಬಂದ್ಬಿಡುತ್ತೆ ಅಂತ ಅಲ್ಲ. ಮತ್ತು ಒಳ್ಳೆಯವರಾಗಿರಬೇಕು. ಒಳ್ಳೆಯವರು ಅಂದರೆ ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಗೊತ್ತೋ ಗೊತ್ತಿಲ್ಲದೇನೋ ಏನೋ ಆ ಥರನೂ ತೊಂದರೆ ಮಾಡದೇ ಇರೋಕ್ಕೆ ಟ್ರೈ ಮಾಡಬೇಕು. ಯಾಕೆ ಅಂದರೆ ಮಾನಸಿಕವಾಗಿ ಡಿಸ್ಟರ್ಬ್ ಆಗೋದು ಆವಾಗಲೇ. ಅವು ಡಿಸ್ಟರ್ಬ್ ಆದರೆ ಈಗ ತಿಳಿ ನೀರು ಥರ ಈಗ ಹೇಳಿದ್ರಲ್ಲ ಹಂಗೆ ಆಗ್ಬಿಡುತ್ತೆ. ಸೊ ಎಷ್ಟು ಸಾಧ್ಯನೋ ನೇಚರ್ ಜೊತೆಗೆ ನೀವಿದ್ದರೆ ಮತ್ತು ನಂಬಿಕೆ ಇರಬೇಕು. ಈಗ ನಾವು ಒಂದು ದೇವ್ರನ್ನ ನಂಬಿದ್ರೆ
ಈ ದೇವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ನಂಬಿಕೆ ಇರಬೇಕು. ಅವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮನಸ್ಸಿನ ಒಳಗೆ ನಿಮ್ಮ ಸಬ್ಕಾನ್ಷಿಯಸ್ಸೇ ನಿಮ್ಮ ದೇವರು ಕರೆಕ್ಟ್ ಆನ್ಸರ್ ಕೊಡ್ತಾರೆ. ಬಟ್ ನಿಮಗೆ ಡೌಟ್ ಪಡಬಾರ್ದು ನೀವು, ಇದು ಕರೆಕ್ಟಾ ಇದು ರಾಂಗಾ ಅಂತ. ಯಾಕೆ ಪಡಬಾರ್ದು? ನೆಕ್ಸ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದೆರಡು ಸಾರಿ ನಿಮ್ಗೆ ಅಂದ್ಕೊಂಡಿದ್ದಾಗುತ್ತಲ್ಲ, ಹಾಗೆ ನಿಮಗೆ ಗೊತ್ತಾಗುತ್ತೆ ಇದು ಇಂಟ್ಯೂಷನ್ ಪಕ್ಕ ಅಂತ. ಒಬ್ಬೊಬ್ಬರು ಇಲ್ಲ ನಮಗೆ ಸುಮ್ಮನೆ ಬಂದ್ಬಿಡ್ತಾ ಇದೆಯಾ ಅದು ಇಂಟ್ಯೂಷನ್ ಅಥವಾ ನಮ್ಮ ಭಾವನೆನ ನಾವು ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತಾರೆ. ನಂಬಿ, ಫಸ್ಟು ನಿಮ್ಮನ್ನು ನೀವು ನಂಬಿ, ಅದು ಕರೆಕ್ಟೇ ಬರುತ್ತೆ, ಡೌಟೇ ಪಡಬಾರ್ದು. ಮತ್ತು ಒಬ್ಬೊಬ್ರಿಗೆ ಒಂದೊಂದು ಥರ. ಈಗ ನೋಡಿ, ನನ್ನ ಹತ್ರ ಬರೋರಿಗೆ 3 ಮಂತ್ಸಲ್ಲಿ ಏನಾರು ಸೊಲ್ಯೂಷನ್ ಸಿಗೋಂಗಿದ್ರೆ ನನ್ನ ಹತ್ರ ಬರ್ತಾರೆ. ನಾನು ಪ್ರೇ ಹಾಕ್ಕೊಂಡಿರೋದು ಹಾಗೇ, ಇಲ್ಲಾಂದರೆ ನನ್ನ ಹತ್ರ ಬರಬಾರ್ದು ಅವರು ಅಂತ. ಪ್ರೇ ಹಾಕ್ಕೊಳ್ಳೋದು ಅಂದರೆ, ಈಗ ನಾನು ಶ್ರೀಪಾದ್ ವಲ್ಲಭರನ್ನ ನಂಬೋದ್ರಿಂದ ನಾನು ಅವ್ರ ಹತ್ರ ಬೇಡ್ಕೊಂಡಿದ್ದೀನಿ. ನನ್ನ ಹತ್ರ ಯಾರಾದರೂ ಕ್ಲೈಂಟ್ ಬರ್ತಾರೆ ಅಂದರೆ 3 ತಿಂಗಳಲ್ಲಿ ಅವ್ರಿಗೆ ಏನಾದರೂ ಒಂದು ಚೇಂಜಸ್ ಆಗಬೇಕು ಅವ್ರ ಲೈಫಲ್ಲಿ. ಇಲ್ಲಾಂದರೆ ಅವ್ರು ಬರಬಾರ್ದು. ಯಾಕಂದರೆ ಪಾಪ ಅಷ್ಟೆಲ್ಲ ಕೊಟ್ಟು ಟೈಮ್ ಕೊಟ್ಟು ಬಂದು ಸುಮ್ಮನೆ ಏನೂ ಉಪಯೋಗ ಆಗದೇ ಇದ್ದಂಗೆ ಆಗ್ಬಿಡುತ್ತೆ ಅಂತ ನನಗೆ ಗಿಲ್ಟು. ಸೊ ಅದಕ್ಕೆ ನಾನು ಹಂಗೆ ಕೇಳ್ಕೊಂಬಿಟ್ಟಿದ್ದೀನಿ. ಒಬ್ಬೊಬ್ರಿಗೆ ಹಂಗಲ್ಲ. ಒಬ್ಬೊಬ್ಬರಿಗೆ ಪಾಪ ಕರ್ಮ ಕಳಿಯೋಕ್ಕೆ ಸುಮಾರು ರೆಮಿಡೀಸ್ ಮಾಡಬೇಕು ಅಂದಾಗ ಅಂಥವ್ರ ಹತ್ರಕ್ಕೆ ಹೋಗ್ತಾರೆ. ತುಂಬ ಜನ ಹೇಳೋದು, ಮೇಡಮ್ ನಿಮ್ಮ ಹತ್ರ ಬಂದಾಗ ಸೊಲ್ಯೂಷನ್ ಸಿಕ್ಬಿಡ್ತು, ಎಂತೆಂಥವ್ರ ಹತ್ರ ಹೋದ್ವಿ. ಇಲ್ಲ ಅಂದರೆ ಪಾಪ ಅವ್ರು ಯಾರೂ ಇವ್ರಿಗೆ ನಷ್ಟ ಮಾಡಿಲ್ಲ, ಅಲ್ಲೆಲ್ಲ ಕಳ್ಕೊಂಡು ಕೊನೆಯಲ್ಲಿ ನನ್ನ ಹತ್ರ ಬಂದರು ಅಷ್ಟೇ. ಸೊ ಅವರು ಎಲ್ಲ ಒಳ್ಳೆಯವರೇ. ಬಟ್ ನಾನು ಹೇಳೋದು, ಯಾರ್ಯಾರ ಹತ್ರನೋ ಹೋಗೋದಕ್ಕಿಂತ ನೀವೇ ಚೇಂಜ್ ಮಾಡ್ಕೊಳ್ಳಿ. ಹಾಗಂತ ಕಲೀಲೇಬೇಕು ಅಂತಲೂ ನಾನು ಹಂಗಂತಲ್ಲ. ಅಂದರೆ ಕುತೂಹಲ ಇರಬೇಕಾ, ಕುತೂಹಲ ಇಟ್ಕೊಳ್ಳಿ. ಅಥವಾ ನಿಮ್ಮನ್ನು ನೀವು ತುಂಬ ಟೆನ್ಷನ್ ಮಾಡ್ಕೋಬಾರ್ದು ಸಣ್ಣದಕ್ಕೂ. ಅಯ್ಯೋ ಈಗ ನಂಗೆ ಯಾಕಾಗಿಲ್ಲ, ಬೇರೆಯವ್ರಿಗೆಲ್ಲ ಆಗೋಗ್ತಾ ಇದೆ ನಂಗೆ ಆಗ್ತಾಯಿಲ್ಲ, ಬೇರೆಯವ್ರಿಗೆ ಆಗ್ತಿದೆ ನಂಗೆ ಆಗ್ತಿಲ್ಲ, ಆ ಪ್ರೆಷರ್ ಇಟ್ಕೋಬಾರ್ದು. ಯಾಕಂದರೆ ನಿಮಗೆ ದೊಡ್ಡದು ಕೊಡೋದಿರ್ಬೋದು ದೇವರು ಅಲ್ವಾ. ಮನೆ ಬೇಡ ಅರಮನೆ ಕೊಟ್ಬಿಡೋಣ ಅಂತ. ಬೇರೆಯವ್ರಿಗೆಲ್ಲ ಮನೆ ಸಿಕ್ಕಿದ ತಕ್ಷಣ ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಿ? ಅರಮನೆ ಬರುತ್ತಲ್ಲ ನಿಮಗೆ, ವೆಯ್ಟ್ ಮಾಡಬೇಕು. ಈ ದೃಷ್ಟಿಕೋನನೇ ಭಾಳ ಇಂಪಾರ್ಟೆಂಟ್. ನನಗೆ ಎಲ್ಲೋ ಓದಿದ ನಾಪಕ, ಮನುಷ್ಯನಿಗೆ ಮನಸ್ಸಿಗೆ ಯಾವಾಗಲೂ ಅತಿ ಕೆಟ್ಟದನ್ನು ಯೋಚನೆ ಮಾಡೋ ತಾಕತ್ತಿದೆ ಅಂದಾಗ ಅತಿ ಒಳ್ಳೇದನ್ನು ಯೋಚನೆ ಮಾಡೋ ತಾಕತ್ತು ಯಾಕೆ ಬರಲ್ಲ? ಅಂದರೆ ಈ ಎಂಡಿಗೆ ಓಡೋಗ್ಬಿಡ್ತೀವಿ ಸರ್ರ ಅಂತ, ಈ ಕಡೆ ಯಾಕೆ ಓಡಲ್ಲ ಅಂತ. ಸೊ ನಾವು ಇಫ್ ಐ ಹ್ಯಾವ್ ಟು ಆಸ್ಕ್ ಯು, ಹೌ ಟು ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ ಆ್ಯಂಡ್ ಸಕಾರಾತ್ಮಕ ಚಿಂತನೆಗಳನ್ನು ಬರೆಸ್ಕೊಳ್ಳೋಕ್ಕೂ ಅದಕ್ಕೂ ಏನು? ಹೌದು, ಹೇಗೆ? ಒಂದೇನು ಗೊತ್ತಾ, ಮೋಸ್ಟ್ಲಿ ನನಗನ್ಸೋದು, ಒಂದು ಮನೆ ವಾತಾವರಣ. ಮನೇಲಿ ಮಕ್ಕಳಿಂದನೇ ಬೆಳೆಸುವಾಗಲೇ ಮಕ್ಕಳಿಂದ ಒಳ್ಳೆಯದನ್ನೇ ಹೇಳ್ತಾ ಬರೋದು. ಮತ್ತು ಒಂದಷ್ಟು ಒಂದು ಸ್ಟ್ರಿಕ್ಟ್ ಮೊದಲೆಲ್ಲ ಅದು ನಾವು ಮಾಡಿದ್ರೆ ಏನಕ್ಕಪ್ಪ ಅಷ್ಟೊಂದು ಸ್ಟ್ರಿಕ್ಟ್ ಮಾಡ್ತಾರೆ ಹಾಗೆಲ್ಲ ಹೇಳ್ತಾರೆ. ಒಂದು 5 ವರ್ಷದ ತನಕ ಶಿಸ್ತಾಗಿ ಬೆಳೆಸೋದು ಒಳ್ಳೆಯದು. ಆ ರೊಟೀನ್ ಅದು ಬಂದರೆ ಬಾಡಿಗೆ ಒಳ್ಳೆಯದು. ದೇವ್ರ ಕೈ ಮುಗ್ಯೋದು, ನಾವು ಈಗ ಸ್ನಾನ ಮಾಡೋದು, ಇವೆಲ್ಲ ಹೇಳ್ತಾರಲ್ಲ, ಶುದ್ಧವಾಗಿರೋ ಬಟ್ಟೆ ಹಾಕ್ಕೋಬೇಕು, ಹೈಜೀನಾಗಿರಬೇಕು, ಅವೆಲ್ಲ ನಿಮ್ಮ ಮನೆ ನೀಟಾಗಿ ಇಟ್ಕೋಬೇಕು. ಇವೆಲ್ಲ ಇದ್ದಾಗ ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಮೈಂಡು ಚೆನ್ನಾಗಿರುತ್ತೆ. ಮತ್ತು ಆಹಾರದಲ್ಲಿ ನಿಮ್ಮ ಆಹಾರ ತುಂಬ ಇಂಪಾರ್ಟೆಂಟು. ನಿಮ್ಮ ಹೊಟ್ಟೆ ಹೆಂಗಿರುತ್ತೋ ನಿಮ್ಮ ಮೈಂಡ್ ಹಂಗೆ ವರ್ಕ್ ಆಗುತ್ತೆ. ಅಂದರೆ ಈಗ ಮೈಂಡನ್ನು ಹಾಳು ಮಾಡೋ ಪದಾರ್ಥಗಳು ಯೂಶಲಿ ಯಾವ್ಯಾವು? ಮಸಾಲ ಪದಾರ್ಥಗಳು ಮತ್ತು ಇಂಟೆನ್ಷನ್. ಈಗ ನೋಡಿ, ಯಾರೋ ಮನೆಗೆ ನೀವು ಹೋಗೋಕ್ಕೆ ಮುಂಚೆನೇ ಒಬ್ಬೊಬ್ರಿಗೆ ಅನಿಸುತ್ತೆ ಅವ್ರ ಮನೇಲಿ ತಿಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇವರೇ ಹಾಕ್ಕೊಂಬಿಟ್ಟಿರ್ತಾರೆ. ಇಲ್ಲ, ಈ ಹೋಟ್ಲಲ್ಲಿ ತಿಂದಾಗ ಯಾವಾಗಲೋ ಒಂದು ಸರಿ ಏನೋ ಅಪ್ಪಿತಪ್ಪಿ ಏನೋ ಪ್ರಾಬ್ಲಮ್ ಆದರೆ ಆ ಹೋಟ್ಲಿಗೆ ಹೋಗಲ್ಲ ಅವರು, ಅದು ನೀವೇ ಕ್ರಿಯೇಟ್ ಮಾಡಿಬಿಟ್ಟಿರ್ತೀರಿ. ಸೊ ಹಾಗೆ ಫುಡ್ಡೂ ಅಷ್ಟೇ, ಅಡುಗೆ ಮಾಡೋರು ಇರ್ಬೋದು ಅಥವಾ ಯಾವುದೇ ಒಂದು ಕಡೆ. ಯಾಕೆ ಹೋಟ್ಲಿಗೂ ಮನೆಗೂ ವ್ಯತ್ಯಾಸ ಅಷ್ಟೇ. ಮನೇಲಿ ಮಾಡುವಾಗ ನಾವು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತನೋ ಅಥವಾ ಎಲ್ಲರೂ ಖುಷಿ ಪಡಲಿ ಆ ಥರ ಭಾವನೆಯಿಂದ ಮಾಡ್ತೀವಿ. ಹೋಟ್ಲಲ್ಲಿ ಮಾಡುವಾಗ ಕಮರ್ಷಿಯಲ್ ಆಗಿ ಮಾಡ್ತಾರೆ ತುಂಬ ಕಡೆ. ಬಟ್ ಎಷ್ಟೋ ಜನ ಒಳ್ಳೆ ಇದರಲ್ಲೂ ಮಾಡೋದು ಉಂಟು. ಸೊ ಆಗ ಸೆನ್ಸಿಟಿವ್ ಯಾರು ಇರ್ತಾರೆ ಅವರಿಗೆ ವ್ಯತ್ಯಾಸ ಆಗುತ್ತೆ. ಮೇಯ್ನು ಮಸಾಲೆ ಪದಾರ್ಥಗಳು, ಎಣ್ಣೆಗಳಲ್ಲಿ ಚೇಂಜಸ್ ಆಗೋದು, ಮಸಾಲೆ ಪದಾರ್ಥಗಳು ತಿನ್ನೋದು, ಈ ಬೆಳ್ಳುಳ್ಳಿ, ಈ ತಾಮಸಿಕ ಫುಡ್ ಅಂತೀವಲ್ಲ ಅವೆಲ್ಲ ತಿಂದಾಗ ಏನಾಗ್ಬಿಡುತ್ತೆ, ಬಾಡಿಲೂ ಹಂಗೆ ಸರ್ಕ್ಯುಲೇಷನ್ನು, ಕೋಪ ಇವೆಲ್ಲ ಜಾಸ್ತಿ ಆಗುತ್ತೆ. ಹುಳಿ ಪದಾರ್ಥ ತಿಂದಾಗಲೂ ಹಾಗೇ. ಅದಕ್ಕೆ ನಾವು ಏನು ಮಾಡ್ತೀವಿ, ಈಗ ಹಬ್ಬ ಇದರಲ್ಲೆಲ್ಲ ನಾವು ಪೂಜೆ ಮಾಡೋಕ್ಕೆ ಮುಂಚೆ ಉಪವಾಸ ಇದ್ದು ಪೂಜೆ ಮಾಡೋದು ಇದೇ ರೀಸನ್ಗೆ. ಇಲ್ಲ ಅಂದರೆ ಅಲ್ಲೇನೋ ಚೇಂಜಸ್ ಆದರೆ ಇಲ್ಲಿ ಕೋಪ ಬಂದರೆ ನಾವು ಪೂಜೆ ಮಾಡೋದೇ ಮೈಂಡ್ ಕಾಮಾಗಿ ಇಟ್ಕೊಂಡು ವರ ಪಡ್ಕೊಳ್ಳೋಕ್ಕೆ. ಮತ್ತು ಇನ್ನೊಂದೇನು ಅಂದರೆ, ನೀವು ಉಪವಾಸ ಇದ್ದಾಗ ಆಗ್ಬೋದು ಅಥವಾ ಸಾತ್ವಿಕ ಆಹಾರ ಇದ್ದಾಗ ಫ್ರಂಟ್ ಬ್ರೈನು ನಿಮಗೆ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಮುಂದ್ಗಡೆದು ಹಿಂಭಾಗ ವರ್ಕ್ ಆಗೋದು ಟೆನ್ಷನ್ನು, ಆ್ಯಂಗ್ಸೈಟಿ ಆಗೋದು, ಡಿಸಿಷನ್ ಸರಿಯಾಗಿ ತೊಗೊಳಕ್ಕಾಗದೇ ಇರೋದು ಅವೆಲ್ಲ. ಸೊ ನೀವು ಯಾವಾಗಲೂ ಹರಿಬಿರಿಲಿರೋದು, ಏನೋ ಮಾಡ್ತಿರೋದು, ಪ್ಲ್ಯಾನ್ ಇಲ್ಲದೆ ಇರೋದು, ಇವೆಲ್ಲ ಇದ್ದಾಗ ಹಿಂಭಾಗದ ಬ್ರೈನು ವರ್ಕ್ ಆಗ್ತಾ ಇರುತ್ತೆ.
ಅದನ್ನು ಸ್ಟಾಪ್ ಮಾಡಿ ಮುಂದ್ಗಡೆದು ಶುರು ಮಾಡಬೇಕು. ಇದಕ್ಕೆ ಬೇಸ್ ಪ್ರಾಬ್ಲಮ್ಮು, ಬೇಸ್ ಚಕ್ರ ಸ್ಟ್ರಾಂಗ್ ಮಾಡಿ ಅಂತ ಹೇಳ್ತೀವಿ, ಅಂದರೆ ಗ್ರೌಂಡಿಂಗ್ ಅಂತ. ಈಗ ಹೇಗೆ ಮನೆಗೆ ಗ್ರೌಂಡಿಂಗ್ ಮಾಡ್ತಾರಲ್ವ, ಹಾಗೆ ನಮ್ಮ ಬಾಡಿಗೂ ಮಾಡಬೇಕು. ಹೇಗೆ ಮಾಡೋದು? ಹೇಗೆ ಅಂದರೆ ನೋಡಿ, ಬೆಟ್ಟ ಹತ್ಬೋದು, ಮಣ್ಣಲ್ಲಿ ಓಡಾಡ್ಬೋದು, ಮರ ತಗೋಬೋದಾ? ಮರ ಹಗ್ ಮಾಡ್ಬೋದು, ಮಣ್ಣಲ್ಲಿ ಜಾಸ್ತಿ ಕಾಲು ಮಣ್ಣಲ್ಲಿ ಇಡೋದು, ಅರ್ತ್ಗೆ ಕನೆಕ್ಟ್ ಆಗೋದು ಅಂತ. ಆವಾಗ ನಮ್ಮ ಬಾಡಿಲಿ ಉತ್ಪಾದನೆ ಆಗುವಂತಹ ಕರೆಂಟ್ ಥರ, ನಿಮಗೆ ಮುಟ್ಟರ ಶಾಕ್ ಹೊಡಿಯುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದಾದರೆ ಅವರು ತುಂಬ ಟೆನ್ಷನ್ಲಿದ್ದಾರೆ ಅಂತಲೇ ಅರ್ಥ. ಅವರಿಗೆ ಲಿವರ್ ಮೊಮೆಂಟಮ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದನೂ ಗ್ರೌಂಡಿಂಗ್ ಆಗ್ಬೋದು. Wake up to fresh ideas. Repose. ಈಗ ಅದಕ್ಕೆ ನಿಮಗೆ ನೋಡಿ, ದೇವ್ರದ್ದೆಲ್ಲ ಇರೋದು ಬೆಟ್ಟದ ಮೇಲೆ. ನೀವು ಇಲ್ಲಿಂದ ಹತ್ಕೊಂಡು ಹೋಗೋ ತನಕ ನೀವೆಲ್ಲ ಕಾಮ್ ಆಗಿಬಿಟ್ಟು ಫ್ರಂಟ್ ಬ್ರೈನ್ ಸ್ಟಾರ್ಟ್ ಆಗುತ್ತೆ ವರ್ಕ್ ಆಗೋಕ್ಕೆ. ಆವಾಗ ನೀವೇನೇ ಕೇಳ್ಕೊಂಡ್ರೂ ಅದು ನೆರವೇರುತ್ತೆ. ಸೊ ಎಲ್ರಿಗೂ ಅದು ಐಡಿಯಾ ಬರಲ್ಲ. ಅವ್ರು ಅನ್ಕೋತಾರೆ, ಓ ದೇವ್ರ ಹತ್ರ ಹೋಗಿದ್ದಕ್ಕೆ ಅದು ಒಂದು ರೀಸನ್ನೇ. ಯಾಕಂದರೆ ಅಲ್ಲಿ ವೈಬ್ರೇಷನ್ನು, ಅಲ್ಲಿ ಎನರ್ಜಿ ಜೊತೆಗೆ ಇದನ್ನು ಮಾಡಬೇಕು ನೀವು. ಮೆಡಿಟೇಷನಿಂದ ಜಾಸ್ತಿ ಅದು ಆಗುತ್ತೆ. ಸೊ ಅದಕ್ಕೋಸ್ಕರ ಮೆಡಿಟೇಷನ್ ಮಾಡಿ, ವಿಜುವಲೈಸ್ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡಿ, ಇವೆಲ್ಲ ಹೇಳ್ತಾರಲ್ಲ, ಇದೆಲ್ಲ ಹೇಳೋದು ಇದೇ ರೀಸನಿಗೆ. ವಾವ್! ಈಗ ನನಗೆ ಸಾಕಷ್ಟು ಪ್ರಶ್ನೆಗಳೀಗ. ಯಾವಾಗಲೇ ವರ ಪಡ್ಕೊಳ್ಳೋದು ಅಂದ್ರಿ. ಸೊ 2026 ಪ್ರಕಾರ ವರ ಅಂದರೆ ಏನು? ಯಾಕೆಂದರೆ ಮ್ಯಾನಿಫೆಸ್ಟೇಷನ್ಗೂ ವರಕ್ಕೂ ಸಂಬಂಧ ಏನಾರು ಇದೆಯಾ? ಈಗ ಮ್ಯಾನಿಫೆಸ್ಟೇಷನ್ ಅಂದರೆ ನೀವೇನು ಬೇಕೋ ಅದನ್ನು ನೀವು ಕೇಳ್ಕೊಳ್ಳೋದು, ಅಂದರೆ ನಾವೇ ಮಾಡ್ಕೊಳ್ಳೋದು. ಅದನ್ನು ವಿಜುವಲ್ ಮಾಡಿಕೊಂಡು ಹಿಂಗೆ ಇರ್ತೀವಿ, ಮುಂದಕ್ಕೆ ಆಗೋದನ್ನು ಹಿಂಗೆ ಹೋಗ್ತಾ ಇದ್ದೀವಿ, ಹಿಂಗಾಯಿತು, ಹಿಂಗೆ ಚೆನ್ನಾಗಿ ಆಗ್ತಿದೆ ಅಂತ ಎಲ್ಲ ಅದನ್ನು ಕಣ್ಣು ಮುಂದೆ ನಾವು ಪಿಕ್ಚರ್ ಮಾಡ್ಕೊಳ್ಳೋದು, ಅದು ಮ್ಯಾನಿಫೆಸ್ಟೇಷನ್ ಮಾಡೋದು. ವರ ಅಂದರೆ ನಾನು ಹೇಗೆ ಅಂದರೆ, ದೇವ್ರನ್ನ ಕೇಳುವಾಗ ನನಗಿದು ಬೇಕು, ಆದರೆ ಅದು ನನಗೆ ಒಳ್ಳೇದಿದ್ರೆ ಕೊಡು, ಇಲ್ಲ ಅಂದರೆ ಕೊಡಬೇಡ. ಯಾಕೆಂದರೆ ನಮಗೆ ಗೊತ್ತಿಲ್ಲ. ಈಗ ನಾವು ಯಾವುದೋ ವಿಷದ ಬಾಟ್ಲು ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಅದನ್ನು ಕೇಳಿಬಿಟ್ಟು ಅಮ್ಮ ಕೊಟ್ಬಿಟ್ಟು ಕುಡಿದ್ಬಿಟ್ರೆ, ಸೊ ಅದಕ್ಕೆ ಅಮ್ಮ ಕೊಡಲ್ಲ ನಮ್ಗೆ ಅದನ್ನು, ಅದೆಷ್ಟೇ ಚೆನ್ನಾಗಿದ್ರು ಅಲ್ವಾ. ಸೊ ಹಾಗೆ ದೇವ್ರನ್ನ ನಾವು ಕೇಳುವಾಗ, ನನಗಿದು ಮಾಡಬೇಕು ಅಂತ ಆಸೆ, ಅಥವಾ ನನಗಿದು ಬೇಕು, ಅದು ಒಳ್ಳೇದಿದ್ರೆ ನನ್ನ ಲೈಫಲ್ಲಿ ಮುಂದಕ್ಕೆ ಕೊಡು, ಇಲ್ಲಾಂದರೆ ಕೊಡಬೇಡ. ಅದಕ್ಕೂ ನೀವು ಟೈಮ್ ಫ್ರೇಮ್ ಹಾಕ್ಬೋದು. ಹೆಂಗೆ? ಈಗ ಅದಕ್ಕೆ ನಾವು ವ್ರತಗಳು ಮಾಡೋದಾಗಲಿ ಅಥವಾ ಯಾವ್ದಾರ ಜಪ ಮಾಡೋದಾಗಲಿ ಇಷ್ಟು ದಿನ ಅಂತ ಹೇಳ್ತೀವಿ. ಈಗ ನಾವು ಫಾರ್ ಎಕ್ಸಾಂಪಲ್ಲು ಪ್ರತಿಯೊಬ್ಬರಿಗೂ ನಾನು ತುಂಬ ಸಿಂಪಲ್ ಹೇಳೋದು ಅಂದರೆ, ಸಿದ್ಧಮಂಗಳ ಸ್ತೋತ್ರ ಓದಿ, ದಿನ 9 ಸರಿ ಓದಿ 21 ದಿನ ಓದಬೇಕು. ಏನು ಸಿದ್ಧಮಂಗಳ ಸ್ತೋತ್ರ? ಸಿದ್ಧಮಂಗಳ ಸ್ತೋತ್ರ ಶ್ರೀಪಾದ ಶ್ರೀವಲ್ಲಭರದು. ಶ್ರೀಪಾದ ಶ್ರೀವಲ್ಲಭರ ಪರಿಚಯ? ಅವರು ದತ್ತಾತ್ರೇಯರ ಅವತಾರ. ದತ್ತಾತ್ರೇಯರು ದೇವರು, ಇವರು ಮನುಷ್ಯ ರೂಪದಲ್ಲಿ, ದತ್ತಾತ್ರೇಯರು ಮನುಷ್ಯ ರೂಪದಲ್ಲಿ ಬಂದಿದ್ದು ಶ್ರೀಪಾದ ಶ್ರೀವಲ್ಲಭರಾಗಿ. ಯಾವ ಒಂದು ಪೀಠಾಪುರ. ಎಲ್ಲಿ? ಅವರು ತುಂಬ ಹಳೇ ಇದು, ತುಂಬ ವರ್ಷದ ಹಿಂದೆ ಬಂದಿದ್ದು. ಸೊ ಅವ್ರದ್ದು ಹೆಂಗೆ ಅಂದರೆ ಪೀಠಾಪುರದಲ್ಲಿ ಅವ್ರು ಜನಿಸಿದ್ದು. ಎಲ್ಲಿ? ಮಹಾರಾಷ್ಟ್ರನ? ಇಲ್ಲ, ಅದು ವೈಜಾಗ್ ಹತ್ರ. ಓಹೋ, ಅಲ್ಲಿ. ಸೊ ಅಲ್ಲಿ ಏನು ನಿಮಗೆ ಅಂದರೆ, ಈಗ ಅವ್ರದ್ದು ದತ್ತ ಪಾರಾಯಣ ಮಾಡ್ತೀವಿ, ಶ್ರೀಪಾದ ವಲ್ಲಭರ ಚರಿತ್ರೆ ಓದ್ತೀವಿ. ಎಷ್ಟೋ ಜನಕ್ಕೆ ಆಗಲ್ಲ. ಈಗ ಆ್ಯಕ್ಚುಲಿ ನಾನು ತುಂಬ ಕಡೆ ನನ್ನ ಇನ್ಸ್ಟಾದಲ್ಲೆಲ್ಲ ಹೇಳಿ ತುಂಬ ಜನ ಅದೇ ಅಂದರು, ಸಪ್ತಾಹ ಮಾಡಬೇಕು ಅಂತ ಅದು ರೂಲ್ಸ್ ಇರೋದು. ಸಪ್ತಾಹ ಅಂದರೆ 7 ದಿನದಲ್ಲಿ ಆ ಬುಕ್ ಮುಗಿಸ್ಬೇಕು. ಅದು 53 ಚಾಪ್ಟರ್ ಇದೆ. 7 ದಿನದಲ್ಲಿ ಮುಗಿಸ್ಬೇಕು ಅಂದರೆ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ತುಂಬ ಜನಕ್ಕೆ ಆಗಲ್ಲ. ಮತ್ತು ಅಲ್ಲಿ ಹಿಂಗೇ ರೂಲ್ಸನ್ನು ಕೊಟ್ಟಿದ್ದಾರೆ. ರೂಲ್ಸ್ ಅಂದರೆ, ಈಗ ಚಾಪೆ ಮೇಲೆ ಮಲಗಬೇಕು, ಫುಡ್ಡು ಒಂದೊತ್ತು ತಿನ್ನಬೇಕು, ಯಾವುದೇ ಬೇರೆ ರೀತಿ ಆ್ಯಕ್ಟಿವಿಟೀಸಲ್ಲಿ ಇರಬಾರ್ದು, ರಿಲ್ಯಾಕ್ಸ್ ಆಗಿರಬೇಕು ಅಂತೆಲ್ಲ. ಈಗಿನ ಬ್ಯುಸಿ ಇದರಲ್ಲಿ 7 ದಿನ ಕೊಡೋಷ್ಟು ಜನಕ್ಕೆ ಕಷ್ಟ ಅದು. ಮತ್ತು ಅದನ್ನೆಲ್ಲ ಮಾಡಿದ್ದು ಯಾಕೆ ಅಂದರೆ ಸೇಮ್ ಇದೆ, ಮೈಂಡ್ ಕಾಮ್ನೆಸ್ ಮಾಡೋಕ್ಕೆ. ಸೊ ಇದು ಮಾಡೋದ್ರಿಂದ ಏನು ಸಿಗುತ್ತೆ? ನಿಮ್ಗೇನು ಬೇಕೋ ಅದು ನೀವೇನು ಬೇಕಾದರೂ ಕೇಳ್ಕೊಬೋದು. ನಾ ಹೇಳಿದ್ನಲ್ಲ, ಅದು ಅವರು ಇದೇ ಬೇಕು ಅಂತ ಕೇಳಿದ್ರು ಕೊಡ್ತಾರೆ. ಬಟ್ ನಾನು ಹೇಳಿದ ರೀತಿ ಕೇಳಿದ್ರೆ ಮುಂದಕ್ಕೆ ಮನೆ ಬದಲು ಅರಮನೆ ಸಿಗುತ್ತೆ ಅಷ್ಟೇ. ಅಂದರೆ ಇದು ನನಗೆ ಒಳ್ಳೇದಿದ್ದರೆ ಕೊಡು, ಇಲ್ಲಾಂದರೆ ಕೊಡಿ, ಇಲ್ಲಾಂದರೆ ಅದಕ್ಕೆ ಬೇರೆ ಆಪ್ಷನ್ನು. ನಂಗೆ ಇದು ಇಷ್ಟ. ಈಗ ಫಾರ್ ಎಕ್ಸಾಂಪಲ್ ನನಗೆ ದುಡ್ಡು ಬೇಕಪ್ಪ, ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಸ್ನೆಸ್ಸಿಂದ ದುಡ್ಡು ಬರೋಂಗಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿಸಿ, ಇಲ್ಲಾಂದರೆ ನಂಗೆ ದುಡ್ಡು ಬರೋಕ್ಕೆ ಬೇರೆ ದಾರಿ ತೋರಿಸಿ. ಅವ್ರ ಕೆಲಸ ತೋರಿಸ್ಬೋದು ಅಲ್ವಾ. ಸೊ ಹೌ ಟು ಐಡೆಂಟಿಫೈ ಸೈನ್ಸ್ ಫ್ರಮ್ ಗಾಡ್ ಅಥವಾ ಯೂನಿವರ್ಸ್? ಅಂದರೆ ಕೆಲವು ಸತಿ ದಾರಿ ತೋರ್ಸೋಕ್ಕೆ ಆಡು ಭಾಷೆನಲ್ಲಿದೆ,
ದೇವ್ರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅಂತ. ಹಾಂ, ಅಥವಾ ಮನುಷ್ಯ ರೂಪದಲ್ಲಿ ಒಂದು ಹೇಳ್ಬೋದು, ಅಥವಾ ಸೈನ್ಸ್ ಆಫ್ ಯೂನಿವರ್ಸ್ ಅಂತಾನೂ ಇದೆಯಲ್ಲ. ಎರಡು ಬೇರೆ ಥಿಯರಿ ಅಲ್ವಾ? ಹೌದು. ಅಂದರೆ ಈಗ ಸೈನ್ಸ್ ಆಫ್ ಯೂನಿವರ್ಸಿಂದ ಬರೋದನ್ನು ತುಂಬ ಜನ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅಷ್ಟು ಸೆನ್ಸಿಟಿವಿಟಿ ಇರಬೇಕು ಅದು. ಅಂದರೆ ಈಗ ನಾವು ಏನೋ ಪ್ರೇ ಮಾಡಿದಾಗ ದೇವ್ರ ಫೋಟೋಯಿಂದ ಹೂವು ಬೀಳೋದು, ಅಥವಾ ಈಗೇನೋ ನಾವೇನೋ ಮಾಡೋಕ್ಕೆ ಹೋದಾಗ ಯಾರೋ ಗುಡ್ ನ್ಯೂಸ್ ಹೇಳೋದು, ಖುಷಿ ಪಡೋದು, ಇವೆಲ್ಲ ಗುಡ್ ಸೈನ್ಗಳು. ಅದು ದೇವರು ಸೈನ್ ಕೊಡ್ತಾ ಇರ್ತಾರೆ. ಈಗ ಎಷ್ಟೋ ಜನ ಹೇಳೋಲ್ಲ ಏಂಜಲ್ ನಂಬರ್ಸ್ ಕಾಣಿಸುತ್ತೆ ಅನ್ನೋದು, ಅವು ಕೂಡ ಗುಡ್ ಸೈನೇ. ಬಟ್ ಅಷ್ಟೊಂದು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅದನ್ನು ಅಬ್ಸರ್ವ್ ಮಾಡೋರು ಮಾಡ್ತಾರೆ, ಮಾಡದಿದ್ದವ್ರಿಲ್ಲ. ಸೊ ಆವಾಗ ನಾವು ಏನು ಮಾಡ್ತೀವಿ, ದೇವರು ಚಾನ್ಸ್ಗಳು ಕೊಡ್ಬೋದು. ಯಾವುದೋ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಬರ್ಬೋದು, ಅಥವಾ ಪೇಪರಲ್ಲಿ ಬರ್ಬೋದು. ಅದು ಹೆಂಗೆ ರೀಡ್ ಮಾಡೋದು? ಉದಾಹರಣೆಗೆ ನೀವು ಈಗ ಯಾವುದೋ ಒಂದು ಈ ಥರ ಈ ಕೆಲಸ ಇದೆ, ಇದು ಬಂದರೆ ಇಷ್ಟು ಸಂಬಳ ನಿಮಗೆ ಸಿಗುತ್ತೆ, ಈ ಥರದ್ದೇನೋ ಬರ್ಬೋದು. ನೀವು ಇದಕ್ಕೆ ಡೈರೆಕ್ಟ್ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಯಾವುದೋ ಅಡ್ವರ್ಟೈಸ್ಮೆಂಟ್ ಬರ್ಬೋದು. ನೀವು ಆಪ್ಷನ್ ಕೊಟ್ಟಿರೋದು 21 ದಿನ. 21 ದಿನದಲ್ಲಿ ನಿಮ್ಗೆ ಯಾವುದೇ ಬಿಸ್ನೆಸ್ ಆಫರ್ ಬರಲಿಲ್ಲ, ಬಂದಿರೋದು ಕೆಲಸ. ಸೊ ಅದಕ್ಕಿಂತ ಇದು ಬೆಟರ್ ಅಂತ ಆ ಥರ ತೊಗೋಬೇಕು ನಾವು. ಸೊ ನಾನು ಅದಕ್ಕೆ ಹೇಳೋದು, ಒಂದು ಸರಿ ನಂಬಿದ್ರೆ ಪೂರ್ತಿ ನಂಬಬೇಕು. ಈಗ ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ಯಾಕೋ ಡೌಟು, ಇನ್ಯಾರೋ ಹೇಳಿದ್ರು ಅಲ್ಲಿ ಗಣಪತಿ ಚೆನ್ನಾಗಿರುತ್ತಂತೆ, ಅಥವಾ ಇನ್ಯಾವುದೋ ಆ ದೇವಸ್ಥಾನಕ್ಕೆ ಹೋದರೆ ಸರಿ, ಇಲ್ಲಿ ಬಿಟ್ಟು ಓಡಾಡಬಾರ್ದು. ಸೊ ನಂಬೋದನ್ನು ಹೇಗೆ ನಂಬಬೇಕು? ಎಷ್ಟು ಟೈಮ್ ಕೊಡಬೇಕು ಇದು ವರ್ಕ್ ಆಗ್ತಾ ಇದೆಯಾ ಅಂತ? ಅದೇನ ಹೇಳಿದ್ನಲ್ಲ, ನೀವು ಟೆಸ್ಟ್ ಮಾಡೋಕ್ಕೆ ಅಂತಲೇ ತಿಳ್ಕೊಳ್ಳಿ. 21 ದಿನ ಕೊಡಿ, 21 ಡೇಸು ಶ್ರದ್ಧೆಯಿಂದ ನೀವು ಅದನ್ನು ಓದಿದ್ರೆ. ಅದು ಹೆಂಗೆ ಓದಬೇಕಂದ್ರೆ, ನೀವು ಓದುವಾಗ ಅವ್ರು ನಿಮ್ಮ ಮುಂದೆ ಇದ್ದಾರೆ ಅಂತ ಫೀಲ್ ಮಾಡಬೇಕು. ನೀವು ಶ್ರೀಪಾದವಲ್ಲಭರು ನಿಮ್ಮ ಮುಂದೆ ಇದ್ದಾರೆ ಅಂತ ನೋಡಿ, ಇವರೇ ಶ್ರೀಪಾದವಲ್ಲಭರು. ಸೊ ಇದನ್ನು ನೀವು ಫೀಲ್ ಮಾಡಿದ್ರೆ ಖಂಡಿತ ಅವ್ರು ಕೊಡ್ತಾರೆ, ಹಾಗೇ ಆಗುತ್ತೆ. ಅದು ಹೇಗಿರುತ್ತೆ ಶ್ಲೋಕ, ಶ್ರೀಪಾದವಲ್ಲಭರ ಶ್ಲೋಕ? ಅದು ಫುಲ್ಲು 9 ಲೈನ್ ಇರುತ್ತೆ, ಆಯಿತಾ? ಆ 9 ಲೈನ್ನ 9 ಸರಿ ಹೇಳೋದು. ಅದು ಇನ್ನೇನು ಬೇರೆ ಅಲ್ಲ, ಗುರು ಚರಿತ್ರೆಯಲ್ಲಿ ಅಥವಾ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಬಂದಿರುವಂಥದ್ದೇ. ಅದು ನೀವು ಒಂದಷ್ಟು ದಿನ ಹೇಳುವಾಗಲೇ ಬಹಟಾಗೋಗುತ್ತದು. ಸೊ ನೀವು ಈಗ ನಾನು ಎಷ್ಟೋ ಸರಿ ತುಂಬ ಜನಕ್ಕೆ ಹೇಳೋದು, ಲೇಡೀಸ್ಗೆ ಅಡುಗೆ ಮಾಡುವಾಗ ಹೇಳ್ಕೊಳ್ಳಿ ಅಂತ. ಯಾಕಂದರೆ ಆಗ ನಿಮ್ಮೊಬ್ಬರಿಗೆ ಅಲ್ಲ, ಇಡೀ ಮನೆಗೆ ಆ ವೈಬ್ಸ್ ಹೋಗುತ್ತೆ, ಇಡೀ ಮನೆಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಸೊ ನೀವು ಎಂಥದ್ದೇ ಅಕಸ್ಮಾತ್ ಆ ಫುಡ್ಡಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇವ್ರ ಮಂತ್ರದಿಂದ ಅದು ಶುದ್ಧಿ ಆಗೋಗುತ್ತೆ. ಅದಕ್ಕೆ ನಾವು ನೈವೇದ್ಯಕ್ಕೆ ಹೇಳೋದು. ಈಗ ಎಲ್ಲರೂ ಯಾರು ಅದನ್ನು ತಂದು ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಅದು ಇಲ್ಲವೇ ಇಲ್ಲ ಈಗ ನಮಗೆ. ಸೊ ಎಲ್ಲರೂ ಸುಮ್ಮನೆ ಅರ್ಜೆಂಟಲ್ಲಿ ಅಡುಗೆ ಮಾಡ್ತೀವಿ, ಬಾಕ್ಸ್ಗೆ ಹಾಕ್ಕೊಳ್ತಾರೆ, ಹೋಗ್ತಾರೆ. ಸೊ ಅಟ್ಲೀಸ್ಟ್ ದೇವ್ರ ಮುಂದೆ ಇಡದೇ ಇದ್ರೂ ಪರವಾಗಿಲ್ಲ, ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನಿನ್ಗಿದೆಯಪ್ಪ ನೈವೇದ್ಯ ಅಂತ ಮಾಡಿಬಿಟ್ರೆ ಫುಡ್ಡು ಶುದ್ಧಿ ಆಗೋಗುತ್ತೆ. ಸೊ ಇದು ಶ್ರೀಪಾದವಲ್ಲಭರ ದಿವ್ಯ ಸಿದ್ಧಮಂಗಲ ಸ್ತೋತ್ರ. ಶ್ರೀಮದನಂತ ಶ್ರೀ ವಿಭೂಷಿತ ಅಪ್ಪಲ ಲಕ್ಷ್ಮೀ ನರಸಿಂಹರಾಜ, ಜಯ ವಿಜಯೀ ಭವ ದಿಗ್ವಿಜಯೀ ಭವ, ಶ್ರೀಮದ ಕಂಡ ಶ್ರೀ ವಿಜಯೀ ಭವ. ಹೀಗೆ 9 ಲೈನೂ ಹೋಗುತ್ತೆ. ಸೊ ಇದನ್ನು ರೆಗ್ಯುಲರ್ ಹೇಳಿದ್ರೆ ನಿಮ್ಮಲ್ಲೇ ನಿಮಗೇ ಗೊತ್ತಿಲ್ಲದೆ ಚೇಂಜಸ್ ಆಗೋದ್ರ ಜೊತೆಗೆ ತುಂಬ ಕಾಮ್ ಆಗ್ತೀರಿ. ಬೇರೆಯವ್ರ ಇದು ಹೆಂಗಾಗುತ್ತೆ ಅಂದರೆ, ನನಗೆ ಪರ್ಸ್ನಲಿ ಅನಿಸೋದು, ಬೇರೆಯವರಲ್ಲಿ ತಪ್ಪು ಕಾಣಿಸ್ತೇ ಇದ್ದರೆ ನೀವು ಆರಾಮಾಗಿರ್ತೀರಿ. ಯಾವಾಗ ಬೇರೆಯವ್ರಲ್ಲಿ ತಪ್ಪು ಕಾಣಿಸುತ್ತೆ ಆವಾಗಲೇ ನಮಗೆ ಬೇಜಾರಾಗಕ್ಕೆ ಶುರು ಆಗೋದು. ಸೊ ಅದನ್ನು ನಿಲ್ಲಿಸ್ಬಿಡ್ಬೇಕಷ್ಟೆ. ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು. ಸೊ ಈಗ ಈ ಸ್ತೋತ್ರ ಒಂದು ಕಡೆ ಇದೆ, ಶ್ರೀವಲ್ಲಭರು ಒಂದು ಕಡೆ ಇದ್ದಾರೆ, ಮತ್ತೀಗ ಈ ಕಡೆ ಟ್ಯಾರೋ ಇದೆ. ಸೊ ಒಂದು ಪ್ರಶ್ನೆ ಬರುತ್ತೆ, ಈಗ ಉದಾಹರಣೆಗೆ ಶ್ರೀಪಾದವಲ್ಲಭರನ್ನ ನಂಬಿ ನಾವು ಸ್ತೋತ್ರ ಎಲ್ಲ ಹೇಳ್ತಾ ಇರ್ತೀವಿ ಅಂತಲ್ಲ, ಅಂದರೆ ಮತ್ತು ಈ ಟ್ಯಾರೋ ರೂಟ್ ಏನಕ್ಕೆ? ಇದು ಟ್ಯಾರೋ ಏನಕ್ಕೆ ಅಂದರೆ, ನಿಮಗೆ ಏನು ಬೇಕು, ನಿಮ್ಮದು ಸ್ಟ್ರೆಂತ್ ಏನು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ಎಲ್ಲದಕ್ಕೂ ಒಂದು ಟೈಮ್ ಫ್ರೇಮು, ನಾನು ಆಗಲೇ ಹೇಳಿದ್ನಲ್ಲ, ಈಗ ನಮ್ಮ ಕರ್ಮನೂ ಕಳೆದಿರಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ಸುಮ್ಮನೆ ಮಗುನೇ ತಗೊಳ್ಳಿ. ಈಗ ನಾನೀಗ ಮಗು ಕೇಳಿದ್ದೀನಿ, ನನಗೆ ಇನ್ನು 3 ಮಂತ್ಸಲ್ಲಿ ಮಗು ಬೇಕು ಅಂದರೆ 9 ತಿಂಗಳು ಕಾಯಲೇಬೇಕು. ಅದೇನಂದರೆ ಪ್ರೆಗ್ನೆನ್ಸಿ ಆಗ್ಬೋದಷ್ಟೇ, ಬಟ್ ಅದು ಆಚೆ ಬರೋಕ್ಕೆ 9 ಮಂತ್ಸ್ ಬೇಕಲೇಬೇಕು. ಹಾಗೆ ನಿಮ್ಮ ಕರ್ಮ ಕಳಿಬೇಕು, ಅಥವಾ ನೀವು ಅದಕ್ಕೆ ಬೇಕಾದ ಎಫರ್ಟ್ ಹಾಕಿದ್ರೆ ನೀವೇನು ವಿಶ್ ಕೇಳಿದ್ದೀರಿ ಅದು ಕಂಪ್ಲೀಟ್ ಆಗೇ ಆಗುತ್ತೆ. ಈಗ ನನಗೆ ನೆಕ್ಸ್ಟು ಮದುವೆ ಬೇಕಾದ್ರೆ ಆದರೂ ಆಗ್ಬೋದು 21 ದಿನದಲ್ಲಿ, ಸಡನ್ನಾಗಿ ಯಾವ್ದಾರೋ ಬಂದು. ಬಟ್ ಯಾವುದೋ ತುಂಬ ದೊಡ್ಡದು, ಅಥವಾ ನನ್ನ ಬ್ಯಾಂಕಲ್ಲಿ ಇಷ್ಟು ದುಡ್ಡಿರಬೇಕು, ನೀವು ಕರೆಕ್ಟಾಗಿ ಆಗೋ ಅಂಥದ್ದು ಪ್ರಾಕ್ಟಿಕಲಿ ನಿಮಗೆ ಗೊತ್ತಿರಬೇಕು. ಅಂದರೆ ಈಗ ತುಂಬ ಜನ ಹೇಳ್ತಾರೆ, ಮ್ಯಾನಿಫೆಸ್ಟ್ ಮಾಡಿದರೆ ನನ್ನ ಬ್ಯಾಂಕಲ್ಲಿ, ನನ್ನ ಅಕೌಂಟಲ್ಲಿ 1 ಕೋಟಿ, ನೀನು 1 ಕೋಟಿ ಇದು ಗಳಿಸೋ ಅಷ್ಟು ನೀನು ಇದೆಯಾ ಅಂತಲೂ ಇರಬೇಕು.
ನಿನಗೆ ತಿಂಗಳಿಗೆ 1,000 ಬರೋದೇ ಡೌಟ್ ಇದ್ದರೆ ನೀವು 1 ಕೋಟಿ ಮ್ಯಾನಿಫೆಸ್ಟ್ ಹೆಂಗೆ ಮಾಡ್ತೀರಿ? ಬಟ್ ದೇ ಆಲ್ಸೋ ಸೇ ಕೆಲವು ಕಡೆ ಯೂನಿವರ್ಸಲ್ಲಿ ಮ್ಯಾಜಿಕನ್ನು ನಂಬಿ ಲಾಜಿಕ್ ಇಟ್ಕೋಬೇಡಿ, ನೀವು ಕೇಳಿ ಅದು ಹೆಂಗೋ ಬರುತ್ತೆ. ಹೌದಪ್ಪ, ಅದು ನೀವು ಫಸ್ಟ್ ನಿಮ್ಮ ಮನಸ್ಸು ಒಪ್ಪಬೇಕು ಅದಕ್ಕೆ. ಸೊ ನಿಮ್ಮ ಮನಸ್ಸೇ ಡೌಟು. ನೀವು ಅದು ಹೇಳಿದ್ರೆ ನಾನು ಅದನ್ನೇ ಹೇಳೋದು, ಡೌಟ್ ಪಡಬೇಡಿ. ಡೌಟೇ ಪಡಬಾರ್ದು. ಇಲ್ಲ ನೀವು ಅಷ್ಟು ಸ್ಟ್ರಾಂಗ್ ಇರಬೇಕು, ಬಂದೇ ಬರುತ್ತೆ ಅಂತ ಲಾಟ್ರಿ ಹೊಡಿಬೋದಾಗ. ಬಟ್ ನಿಮಗೇನೆ ಗಿಲ್ಟು, ಅದು ಹೆಂಗೆ ಕಾನ್ಸೆಪ್ಟ್ ಹೆಂಗೆ? ಇದು ನಮಗೆ ಡೌಟ್ ಇದ್ರೆ ಏನಾಗುತ್ತೆ? ನಮಗೆ ಡೌಟ್ ಇದ್ರೆ ಅದು ಆಗಲ್ಲ. ಅದಕ್ಕೆ ನಾನು ಹೇಳೋದು, ಫಸ್ಟು ನೀವು ಶುರು ಮಾಡಬೇಕಾದ್ರೆ ಮ್ಯಾನಿಫೆಸ್ಟೇಷನ್ನ ರಿಯಲ್ ಆಗಿ ನಿಮಗೆ ಆಗೋ ಅಂಥದ್ದನ್ನು, ನೀವು ನಂಬೋ ಅಂಥದ್ದನ್ನು ನಿಮ್ಮ ಕೈಲಿ ಆಗೋ ಅಂಥದ್ದು. ಈಗ ನಾಳೆ ನನಗೆ ಯಾವುದೋ ಒಂದು ಆಫರ್ ಬರುತ್ತೆ ಅಂತ ಇಟ್ಕೊಳ್ಳಿ. ನಾಳೆ ಬರಬಹುದು, ಆ ಕೆಪಾಸಿಟಿ ನನಗಿದೆ ಅಂದಾಗ ನಾನು ಇವತ್ತು ಅನ್ಕೋಬೋದು ಅದು ಮಿಸ್ ಆಗಬಾರ್ದು, ಆ ಪ್ರಾಜೆಕ್ಟೋ ಅಥವಾ ಏನೋ ಒಂದು ಡೀಲೋ ನಂಗೆ ಮಿಸ್ ಆಗಬಾರ್ದು. ಸೊ ನೀನು ಮಾಡ್ಕೋಬೋದು. ಈಗ ಎಷ್ಟೋ ಜನ ಪಾಸ್ಪೋರ್ಟ್ಗೆ ಹೋಗುವಾಗ ನಾನು ಹೇಳ್ತೀನಿ, ನೀವು ಅಲ್ಲಿ ಹೋದಂಗೆ ನಿಂತಂಗೆ ನೀವು ಅಲ್ಲಿ ಹೋಗಿ ನಿಮ್ಮ ಪಾಸ್ಪೋರ್ಟ್ ಓಪನ್ ಮಾಡಿ ಅವರು ಓಕೆ ಅಂತ ಸೀಲ್ ಒತ್ತಿದ್ದು ಅವೆಲ್ಲ ಮಾಡ್ಬೋದು. ಅವೆಲ್ಲ ಯಾಕಂದರೆ ಆಗೋ ಅಂಥದ್ದು. ಅದನ್ನು ಬಿಟ್ಟು ನೀವು ಸಡನ್ನಾಗಿ ಫ್ರೀಯಾಗಿ ನನ್ನ ಯಾರೋ ಕರ್ಸ್ಕೋತಾ ಇದ್ದಾರೆ, ಯಾರು ಹೆಂಗೆ ಕರ್ಸ್ಕೋತಾರೆ ನಿಮಗೆ ಏನು ಕ್ಲಾರಿಟಿ ಇಲ್ವಲ್ಲ. ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಫಸ್ಟು ನಿಮ್ಮನ್ನು ಕರ್ಸ್ಕೋಬೇಕಾದ್ರೆ ಅವರು ನೀವು ಆ ಥರದ್ದು ಏನಾದ್ರು ಇರಬೇಕಲ್ವಾ. ಸುಮ್ಮನೆ ಹೆಂಗೆ ಹಂಗೂ ಕರ್ಸ್ಕೋಬೇಕು ಅಂದರೆ ನೀವು ಪೂರ್ತಿ ನಂಬ್ಕೊಂಬಿಡ್ಬೇಕು. ಅದಕ್ಕೆ ನಾವು ದೇವ್ರನ್ನ ನಂಬೋದು. ಈಗ ಶ್ರೀಪಾದರು ನಾ ಕೇಳಿದ್ದೆಲ್ಲ ಕೊಟ್ಟಿದ್ದಾರಪ್ಪ ಇದುವರೆಗೂ, ನನಗೆ ಗ್ಯಾರಂಟಿ ಕರ್ಸ್ಕೋತಾರೆ ಅಂದರೆ ಮಿರಾಕಲ್ ಆಗಿ ಇನ್ಯಾರ್ದೋ ಜೊತೆಗೆ ನೀವು ಹೋಗ್ಬೇಕಾಗಿ ಬರ್ಬೋದು. ಅಟ್ಲೀಸ್ಟ್ ಅವಾಗ ನಮ್ಮ ನಂಬಿಕೆ ಇರುತ್ತೆ ಗಟ್ಟಿಯಾಗಿ, ಆ ಶಂಕೆ ಹೊಟ್ಟೋಗ್ಬಿಡುತ್ತೆ. ಆ ಫಿಯರ್ ಇಲ್ಲ ಅಂದರೆ ಅಟ್ಲೀಸ್ಟ್ ಆಗೋ ಕೆಲಸ ಮಧ್ಯದಲ್ಲಿ ಬ್ಲಾಕೇಜ್ ಇರಲ್ಲ, ಯಾರೋ ನಡೆಸ್ತಾರೆ ಅನ್ನೋದು ನಮ್ಮ ಧೈರ್ಯವಾಗಿ ನಂಬಿಡ್ತೀವಿ. ಅದನ್ನೇ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಮಾಡಿದ್ದು. ನಾನು ಅದಕ್ಕೆ ಹೇಳೋದು, ಈಗಿನ ಮಕ್ಕಳಿಗೆ ಪಾಪ ಅದನ್ನು ಬೆಳೆಸಲಿಲ್ಲ. ನಮಗೆಲ್ಲ ನಂಬಿಕೆ, ದೇವ್ರಿಗೆ ಹೇಳಿದ್ರೆ ಆಯಿತು ಆಗೇ ಆಗುತ್ತೆ ಅಂತ ನಮಗೆ ನಂಬಿಕೆ. ಚಿಕ್ಕದ್ರಿಂದ ಹಂಗೆ ಬೆಳೆಸಿರೋದ್ರಿಂದ ದೇವ್ರ ಮೇಲೆ ಹೇಳ್ಬಿಟ್ಟಿದ್ದೀವಿ ಬಿಡಪ್ಪ ಆಗ್ಬಿಡುತ್ತೆ ಅಂತ ನಂಬಿಕೆ ಬಂದ್ಬಿಟ್ಮೇಲೆ ಆಗೇ ಆಗ್ತಿತ್ತು. ಈಗ ಎಲ್ಲ ಲಾಜಿಕ್ ಹುಡ್ಕೋಕ್ಕೆ ಶುರು ಮಾಡಿಬಿಟ್ವಲ್ಲ, ಸ್ವಲ್ಪ ಡೌಟು ಎಲ್ಲಿರುತ್ತೆ ಹೆಂಗಾಗುತ್ತೆ ಅನ್ನೋದು ಶುರು ಮಾಡಿಬಿಟ್ಟಿದ್ದಾರೆ. ಹಳೇದೆಲ್ಲ ಹೇಳಿದ್ದಾರೆ, ನಂಬಿ ಕೆಟ್ಟವರಿಲ್ಲವು ಅಂತ. ಅಷ್ಟೇ ಅರ್ಥ ಆಗಬೇಕು, ಪ್ಲಸ್ ನಂಬಬೇಕು. ಈಗ ಹೋಗ್ಲಿ ಯಾರನ್ನ ನಂಬಕ್ಕೆ, ಈಗ ಅಪ್ಪ ಅಮ್ಮನ ನಂಬಕ್ಕೆ ಅವರು ಬೇರೆ ಥರ ಇದ್ದಾರೆ, ಗುರುಗಳು ಅಂತ ಅವ್ರುಗಳು ಬೇರೆ ಥರ ಇದ್ದಾರೆ, ಫ್ರೆಂಡ್ಸು ಎಲ್ಲ ಕಡೆಯಿಂದನೂ ನಿಮಗೆ ತೊಂದರೆ ಆಗ್ತಿದ್ರೆ ನೀವು ಯಾರನ್ನ ನಂಬ್ತೀರಿ? ನಂಬೋಕ್ಕಾಗಲ್ಲ. ಆಗ ಅದಕ್ಕೆ ನಾನು ಹೇಳೋದು, ಅಂಥವ್ರು ಅವ್ರನ್ನವ್ರು ನಂಬಿ ಫಸ್ಟು ಸ್ಟ್ರಾಂಗ್ ಆಗಬೇಕು. ಮೇಯ್ನು ಎಮೋಷನ್ ಸ್ಟ್ರಾಂಗ್ ಬೇಕಷ್ಟೆ. ಇದೆಲ್ಲ ಆಗೋದು ಎಮೋಷನ್ಸಿಂದಾನೆ. ಹೌ ಟು ಸ್ಟೇ ಎಮೋಷನಲಿ ಸ್ಟ್ರಾಂಗ್ ಆಗಬೇಕಂದ್ರೆ ನಾನು ಅದಕ್ಕೆ ಹೇಳಿದ್ದು, ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕು ಅಂದಾಗ ನಿಮ್ಮ ಖುಷಿನ ನಿಮ್ಮಲ್ಲಿ ಕಂಡಿಡ್ಕೋಬೇಕು. ಇನ್ಯಾರೋ ಬಂದರೆ ನಂಗೆ ಖುಷಿ ಆಗುತ್ತೆ ಅಥವಾ ಇನ್ಯಾರಿಂದನೋ ನಂಗೆ ಖುಷಿ ಆಗುತ್ತೆ ಅನ್ನೋ ಬದಲು ಒಂಟಿ ಇದ್ರೂ ಪರವಾಗಿಲ್ಲ, ನಾನು ಆರಾಮಾಗಿ ಎಂಜಾಯ್ ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ ನಂಗೆ ಇರಬೇಕು. ಇವ್ರು ಇಲ್ದೇ ನನಗೆ ಆಗೋದೇ ಇಲ್ಲಪ್ಪ, ಇವ್ರು ಇದ್ರೇ ನನಗೆ ಖುಷಿ ಅಂದರೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಯಾರೂ ಇಲ್ಲದೇ ಇದ್ದವ್ರಿಗೆ ದೇವ್ರಿದ್ದಾನೆ ಅಂತ ಹೇಳೋದು. ಆರಾಮಾಗಿ ಒಂಟಿ ಇರಿ, ಏನು ತೊಂದರೆ ಆಗಲ್ಲ. ಈಗ ಯಾರೋ ಬಂದು ಸಡನ್ನಾಗಿ ಹೊರಟೋದ್ರು ನಮ್ಮ ಲೈಫಿಂದ ಅಂದರೆ ಓಕೆ ಪರವಾಗಿಲ್ಲ, ಇರಂಗೆ ಇರಬೇಕು. ಅಯ್ಯಯ್ಯೋ ಅವ್ರು ಹೊರಟೋದ್ರು ನನ್ನ ಜೀವನ ಏನು ಅಂದರೆ ಹಂಗೆ ಮಾಡ್ಕೋಬಾರ್ದು. ಸೊ ಅದನ್ನೇ ಎಮೋಷನ್ಸಲ್ಲಿ ನಾನು ಹೇಳೋದು, ಬರೀ ಫೈನಾನ್ಸು ಇದು ಆ ಥರದಕ್ಕಲ್ಲ. ಎಮೋಷನಲ್ಲಿ ಯಾರೂ ಇಲ್ಲದೇ ಇದ್ದರೂ ನನಗೆ ನಾನು ಇರಬಲ್ಲೆ ಅನ್ನೋ ಸ್ಟ್ರಾಂಗ್ ನೀವು ಬೆಳೆಸ್ಕೋಬೇಕು. ಮಕ್ಕಳು ಕೂಡ ಅಂದರೆ ತುಂಬ ಡೀಪ್ ಥಿಂಕಿಂಗ್ ಇದ್ದಾರೆ, ಬರುವಾಗಲೂ ಒಬ್ಬರೇ ಹೋಗ್ಬೇಕಾದ್ರೂ ಒಬ್ಬರೇ, ಆದ್ರೂ ನಾವು ಇದ್ದಾಗ ಎಲ್ಲ ಕಡೆ ಹಾಕಿ ಬಂಧನ ಮಾಡ್ತೀವಲ್ಲ. ನಾನು ಇದ್ರಲ್ಲೂ ಸ್ಪೆಷಲಿ ಈಗ ಮಕ್ಕಳುಗಳಿಗೆ ಇದನ್ನು ಹೇಳ್ತೀನಿ, ಯಾಕಂದರೆ ಫ್ರೆಂಡ್ಸ್ ಮಾಡ್ಕೊಳ್ತಾರೆ, ಹೊರಗಡೆ ಬಂದಿರ್ತಾರೆ, ನಿಜ ಫ್ಯಾಮಿಲಿ ಮಿಸ್ ಆಗಿರುತ್ತೆ ಅಥವಾ ಬೇರೆ ಏನೋ ಕಾರಣ, ಕ್ಲೋಸ್ ಫ್ರೆಂಡ್ಸು ಸಡನ್ನಾಗಿ ಏನೋ ಕಾರಣ ಬಿಟ್ಟರು ಅಂದ ತಕ್ಷಣ ಬೇಜಾರಿಸ್ಕೋಬಾರ್ದು. ಅವರೇ ಹೋದ್ರು ಲಾಸ್ ಅವ್ರಿಗೆ ಏನ್ಕೋಬೇಕು. ನಾನು ಇದ್ದಿದ್ರೆ ಪಾಪ ಅವ್ರಿಗೆ ಹೆಲ್ಪ್ ಆಗ್ತಿತ್ತು, ಲಾಸ್ ಆಯ್ತು ಅವ್ರಿಗೆ ಏನ್ಕೋಬೇಕು ಹೊರ್ತು, ಅಥವಾ ದೇವರು ಇನ್ಯಾರೋ ಒಳ್ಳೇದು ಕೊಡೋಕ್ಕೆ ಅಥವಾ ಇನ್ನೇನೋ ಕೊಡೋಕ್ಕೆ. ಪ್ರತಿಯೊಂದು ಎಮೋಷನಲ್ಲಿ ನೀವು ಅಟ್ಯಾಚ್ ಆದಾಗಲೂ ನಿಮಗೆ ತೊಂದರೆನೇ. ಯಾವುದೋ ಒಂದನ್ನು ನೀವು ಈಗ ನೋಡಿ, ಅಕಸ್ಮಾತ್ ನಾನು ಹೇಳೋದು, ನೀವು ಒಬ್ಬರೇ ಇದ್ದೀರಿ, ನೀವೇನೋ ಮೂವಿಗೆ ಹೋಗಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ, ಇನ್ಯಾರನ್ನೋ ಹಚ್ಕೊಂಡ್ಬಿಟ್ಟಿದ್ದೀರಿ ನೀವು, ಯಾರೋ ಒಬ್ಬರು ಮನೇಲಿದ್ದಾರೆ, ಅಯ್ಯೋ ಪಾಪ, ಅಯ್ಯೋ ಅವ್ರು ಏನು ಅನ್ಕೋತಾರೋ, ಬೇಡ ಬಿಡು ಹೋಗೋದು ಬೇಡ, ಹೀಗೆ ಅಕಸ್ಮಾತ್ ಅವ್ರು ನಿಮ್ಮ ಲೈಫಿಂದ ಹೋದರೆ, ನೀವು ಒಂಟಿ ಆದರೆ ನಿಮ್ಮ ಇಷ್ಟ ಬಂದಂಗೆ ನೀವು ಮೂವಿ ನೋಡ್ಬೋದು. ನಾನು ಇದನ್ನು ಸಿಂಪಲ್ ಹೇಳ್ತಾ ಇರೋದು. ಎಲ್ಲದಕ್ಕೂ ಹಂಗೇ. ಈಗ ಬೇರೆಯವ್ರನ್ನ ಹಚ್ಕೊಂಡು ದೇವ್ರನ್ನ ಹಚ್ಕೋಬೋದು. ಯಾಕೆ ಗೊತ್ತಾ, ಅವ್ರು ಯಾವತ್ತೂ ಹೋಗೋದೇ ಇಲ್ವಲ್ಲ ನಮ್ಮನ್ನು ಬಿಟ್ಟು, ಚಾನ್ಸೇ ಇಲ್ಲ. ಸೊ ನಂಬೋದು, ಎಷ್ಟಾರೋ ಎಮೋಷನಲ್ಲಿ ಹಚ್ಕೋಬೋದು, ಅವ್ರು ಇದ್ದೇ ಇರ್ತಾರೆ, ತೊಂದರೆನೇ ಇಲ್ಲ ಅಂತ.
ಅದಕ್ಕೆ ಬೇರೆ ಮನುಷ್ಯರಿಗಿಂತ ದೇವ್ರನ್ನ ಹಚ್ಕೊಳ್ಳಿ. ಸೊ ನಾವು ಈಗ ಎಷ್ಟು ಡೆಕ್ಸ್ ಇದೆಯಲ್ಲ, ಒಂದು ಸ್ಯಾಂಪಲ್ ನೋಡ್ಬೋದಾ? ಈಗ ಯಾವಾಗ ಹಿಡನ್ ಫೀಲಿಂಗ್ಸ್ ನೋಡಬೇಕು? ಹಿಡನ್ ಫೀಲಿಂಗ್ಸ್ನ ಯಾವಾಗ ನೋಡ್ತೀವಿ ಅಂದರೆ, ಈಗ ಯಾರೋ ಫಾರ್ ಎಕ್ಸಾಂಪಲ್ ಈಗ ತುಂಬ ಜನ ಈಗ ಜಾಬ್ ಅಂತ ತಗೊಳ್ಳಿ. ಈಗ ಜಾಬಲ್ಲಿ ಆ್ಯಕ್ಚುಲಿ ನೋಡಿದ್ರೆ ಅವ್ರಿಗೆ ಜಾಬಲ್ಲ ಪ್ರಾಬ್ಲಮ್ಮು, ಅಲ್ಲಿರೋ ಕೊಲೀಗ್ಸ್ ಅಥವಾ ಅವ್ರ ಮ್ಯಾನೇಜರೋ ಅಥವಾ ಇನ್ಯಾರೋ ಅವ್ರಗಳ ಪ್ರಾಬ್ಲಮ್ ಅಲ್ವಾ. ಬಟ್ ಹೇಳೋದೇನಂತ, ಜಾಬ್ ಪ್ರಾಬ್ಲಮ್ ಅಂತ. ಜಾಬ್ ಎಲ್ಲಿ ಪ್ರಾಬ್ಲಮ್ ಮಾಡ್ತೆ ಅವ್ರಿಗೆ? ಆಗ ತುಂಬ ಜನಕ್ಕೆ ಅನಿಸುತ್ತೆ, ಅಯ್ಯೋ ಅದೇನು ವಸ್ತು ಅಲ್ವಾ, ಅದ್ರದ್ದೇನು ಎಮೋಷನ್ಸ್ ಇರುತ್ತೆ ಅಂತ. ಇರುತ್ತೆ. ಸೊ ಜಾಬಿಗೆ ಬೇಜಾರಾಗುತ್ತೆ. ನೀವು ಪದೇ ಪದೇ ಜಾಬ್ ಚೆನ್ನಾಗಿಲ್ಲ ಅಂತಂದು ಜಾಬ್ನ ಎನರ್ಜಿ ನಿಮಗೆ ಸಿಗಲ್ಲ. ಆವಾಗ ನಾವು ಇದನ್ನು ನೋಡಿ ಹೇಳ್ತೀವಿ, ನಿಮಗೆ ಜಾಬ್ ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಾ ಇದೆ, ಅಥವಾ ನೀವು ಅದಕ್ಕೆ ಏನು ಮಾಡಬೇಕು, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಅದನ್ನು ಇದರಲ್ಲಿ ಹೇಳ್ತೀವಿ. ನೀವೇನಾದ್ರು ಹೇಳಿ, ನಾನು ಅದಕ್ಕೆ ಹೇಳ್ತೀನಿ. ಸೊ ಜಾಬ್ ಬಗ್ಗೆನಾ? ಇಲ್ಲ, ನಿಮ್ಮ ಇಷ್ಟ, ನಿಮ್ಗೇನಾದ್ರೂ ಬಗ್ಗೆ. ಈಗ ಜಾಬ್ ತೊಗೋಬೋದು, ಎಮೋಷನ್ಸ್ ತೊಗೋಬೋದು, ಅಥವಾ ಮದುವೆ ಅಂತ ಜನ ಕೇಳ್ತಾರೆ, ಮದುವೆ ಅಂತ ತೊಗೋಬೋದು, ಎನಿಥಿಂಗ್. ಒಟ್ಟು ಈಗ ಹಣ ತೊಗೋಬೋದು. ಓಕೆ, ಫಸ್ಟು 4 ಟ್ರೈ ಮಾಡೋಣ. ಒಂದು ಆಂಟ್ರಪ್ರಿನರ್ ಸೈಡಲ್ಲಿ ಈಗ ಸೀರಿಯಸ್ ಅಂತೆ ರಾಧಾ ಎಲ್ಲ ಇರೋದ್ರಿಂದ ಸೊ ಬಿಸ್ನೆಸ್ ಅಂತ ತಗೋಬೋದಾ? ನೋಡೋಣ ಇವಾಗ. ಓಕೆನಾ? ಈಗ ಫಸ್ಟು ಬಿಸ್ನೆಸ್ಸು ನಿಮ್ಮ ಬಗ್ಗೆ, ಬಿಸ್ನೆಸ್ಸಿಗೆ ಏನನ್ಸುತ್ತೆ ಅಂತ. ಐ ನೋ ಮೈ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ ಆ್ಯಂಡ್ ಯು ಕಾಂಟ್ ಫುಲ್ಫಿಲ್ ದೆಮ್. ಅಂದರೆ ನೀವು ತುಂಬ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಸೊ ಅದಕ್ಕೆ ಬಿಸ್ನೆಸ್ ಹೇಳ್ತಾ ಇದೆ, ನಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಬಟ್ ನೀವು ಅದನ್ನು ಫುಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಎಲ್ಲ ಕಡೆಗೂ ನೀವು ಅದನ್ನು ಕೊಡ್ತಾ ಇಲ್ಲ. ಅಲ್ಲಿಗೆ ಯಾವುದೋ ಒಂದಕ್ಕೆ ಕೊಡ್ತೀರಿ, ಒಂದಕ್ಕೆ ಕೊಡಲ್ಲ. ಇವಾಗ 4 ಇದೆ: ಸೀರಿಯಸ್ ಅಂತೆ, ರಾಧಾ, ಜಸ್ಟ್ ಕ್ಯೂರಿಯಸ್ ಕನ್ನಡ, ಜಸ್ಟ್ ಕ್ಯೂರಿಯಸ್ ಇಂಗ್ಲೀಷ್. ಸೊ ಅದು ಹೇಳ್ತು. ಸೊ ಅದಕ್ಕೆ ನೀವೇನು ಹೇಳ್ತಾ ಇದ್ದೀರಿ, ಅದು ಹೇಳ್ತಲ್ಲ. ಅದಕ್ಕೆ ಮೈ ಒಪಿನಿಯನ್ ಹ್ಯಾಸ್ ಚೇಂಜ್ಡ್ ಫಾರ್ ಯು ಬಿಕಾಸ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಅಂದರೆ ನೀವು ಇದ್ರ ಜೊತೆಗೆ ಫ್ರೆಂಡ್ಸು ಫ್ಯಾಮಿಲಿನೂ ಮೇಂಟೈನ್ ಮಾಡ್ಬೇಕು ತಾನೆ. ಅದನ್ನು ನೀವು ಹೇಳ್ತಾ ಇದ್ದೀರಿ, ನಂಗೆ ನಿನ್ನ ಮೇಲೆ ಫುಲ್ ಮಾಡಬೇಕು ಟೈಮು ಅಂತಿತ್ತು, ಆದರೆ ಏನು ಮಾಡೋದು, ಫ್ರೆಂಡ್ಸು ಫ್ಯಾಮಿಲಿಯಿಂದ ಸ್ವಲ್ಪ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಅಂತ. ಓಕೆ, ಸೊ ಅದಕ್ಕೆ ಪುನಃ ಅದೇನೇ ಹೇಳ್ತು. ಇದಕ್ಕೆ ನಾವು 3 ಕಾರ್ಡ್ ತೆಗಿತೀವಿ, 3 ಬಿಸ್ನೆಸ್ಸು, 3 ನಿಮ್ಮದು ಅಂತ. ಸೊ ಇದೊಂಥರ ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ಅದು ಅವರಿಬ್ಬರು ಟಾಕ್ ಮಾಡ್ದಂಗೆ. ಯು ಹರ್ಟ್ ಮೀ ಎವ್ರಿ ಟೈಮ್ ಫಾರ್ ಯುವರ್ ಫಾಲ್ಸ್ ಪ್ರೈಡ್ ಆ್ಯಂಡ್ ಈಗೋ. ಇದು ಬಿಸ್ನೆಸ್ ಹೇಳ್ತಾ ಇದೆ. ಅಂದರೆ ಅರ್ಥ ಏನಾಗುತ್ತೆ, ನೀವೇನೋ ನಿಮ್ಮ ಇದಕ್ಕೆ ಬೇರೆ ಏನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬಂದುಬಿಟ್ರಿ, ನಂಗೆ ಹೆಂಗೆ ಬೇಕೋ ಹಂಗೆ ನೀವಿಲ್ಲ ಅಂತ. ಮೇ ಬಿ ಗೊತ್ತಿಲ್ಲ, ನಾನು ಅದಕ್ಕೆ ಹೇಳ್ತಾ ಇರೋದು. ಯಾವುದೋ ಒಂದು ಈಗ ನಿಮ್ಮ ಸೀರಿಯಸ್ ಅಂತೆ ಬೇಕು ಅಂತೇನೋ ಮಾಡುವಾಗ ನೀವು ಇನ್ನೊಂದು ಕಡೆ ಗಮನ ಜಾಸ್ತಿ ಕೊಟ್ಬಿಟ್ಟಿರ್ಬೋದು, ಆಗ ಅದಕ್ಕೆ ಬೇಜಾರಾಗ್ಬೋದು. ಅಥವಾ ಇದಕ್ಕೆ ಬೇಕು ಅಂತಂದು ಕೊಡದೆ ಅಲ್ಲಿ ನೀವು ಟೈಮ್ ಕೊಡ್ಬೋದು. ನಾನು ಅದಕ್ಕೆ ಹೇಳಿದ್ದು, 4-5 ಮಾಡುವಾಗ ಪ್ರತಿಯೊಂದನ್ನು ಸಪ್ರೇಟಾಗಿ ನೋಡಬೇಕಾಗತ್ತೆ ನೀವು. ಅದಕ್ಕೆ ಏನು ಬೇಕು, ಓವರ್ ಆಲ್ ಬಿಸ್ನೆಸ್ ಅಂತ ನೋಡಬಾರ್ದು. ನೋಡಿದಾಗ ಏನಾಗುತ್ತೆ, ಒಂದಕ್ಕೆ ಹರ್ಟ್ ಆಗ್ತಿದೆ, ಒಂದಕ್ಕೆ ಹರ್ಟ್ ಆಗ್ತಿದೆ, ಒಂದಕ್ಕೆ ಹರ್ಟ್ ಆಗ್ತಿಲ್ಲ ಅಂತ. ಆಯಿತಾ? ಈಗ ಸುಮ್ಮನೆ ನಾನು ನಿಮ್ಮಲ್ಲಿ ಈಗ ಜಸ್ಟ್ ಎಲ್ಲದಕ್ಕೂ ಒಂದೊಂದು ತೆಗೆದು ಹೇಳ್ತೀನಿ. ಈಗ ಫಸ್ಟು ಸೀರಿಯಸ್ ಅಂತೆ ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದೆ. ಐ ನೆವರ್ ಗೇವ್ ಯು ರೆಸ್ಪೆಕ್ಟ್ ಆ್ಯಂಡ್ ಕೇರ್ ಯು ಡಿಸರ್ವ್ಡ್. ಇಟ್ಸ್ ಆಲ್ ಮೈ ಮಿಸ್ಟೇಕ್. ಪಾಪ ಅದೇ ಅನ್ಕೋತಾ ಇದೆ, ಯೋ ಪಾಪ ನೀ ತುಂಬ ಎಫರ್ಟ್ ಹಾಕ್ತಾ ಇದೆಯಾ, ನಿನ್ಗೇನು ಬೇಕೋ ಅಷ್ಟು ನಾನೇ ಕೊಡ್ತಾ ಇಲ್ಲ ಅಂತ. ಸೀರಿಯಸ್ ಅಂತೆ. ಸೊ ಅಲ್ಲಿಗೆ ಅದಕ್ಕೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಇಲ್ಲ. ನೆಕ್ಸ್ಟು ನಿಮ್ಮದು ಇದು ಪಾಡ್ಕಾಸ್ಟ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ನೋಡಿ, ಐ ಲೈಕ್ ಮೈ ಫ್ರೀಡಮ್ ಮೋರ್ ದ್ಯಾನ್ ಯು. ಅದಕ್ಕೆ ಇನ್ನೂ ಏನೋ ಬೇಕಂತೆ. ಅಲ್ಲಿಗೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಿಮ್ಮ ಪಾಡ್ಕಾಸ್ಟ್ ನಿಮ್ಮಿಂದ. ಅದಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಮೇ ಬಿ ಇದು ಯಾಕೆ ಅಂತ ಹೇಳ್ತೀನಿ. ನೀವು ಫಸ್ಟು ಶುರು ಮಾಡಿದ್ದು ಬರೀ ಇದೊಂದೇ, ಈಗ ಅವೆರಡಕ್ಕೂ ಹೋಗ್ತಾ ಇದ್ದೀರಿ. ಇದೊಂಥರ ಒಂದು ಮಗು ಇದ್ದಾಗ ಬೇರೆಯವ್ರು ಬಂದಾಗ ಜಲಸ್ ಆಗುತ್ತಲ್ಲ, ಆ ಥರ. ಸೊ ಇದಕ್ಕೆ ಎಕ್ಸ್ಪೆಕ್ಟೇಷನ್ ಇದೆ, ಅದಕ್ಕೆ ನೀವು ಜಾಸ್ತಿ ಬೇಕಂತೆ. ಸೊ ನೀವು ಮೊದಲು ಅದಕ್ಕೆ ಕೊಟ್ಟಷ್ಟು ಇಂಟ್ರೆಸ್ಟೋ ಅಥವಾ ಅದಕ್ಕೆ ಕೊಟ್ಟಷ್ಟು ಪ್ರೀತಿನೋ ನೀವು ಈಗ ಕೊಡ್ತಾ ಇಲ್ಲ ಅಂತ ಇದು ಬೇಜಾರು ಮಾಡ್ಕೊಳ್ತಾ ಇರೋದು. ಜಸ್ಟ್ ಕ್ಯೂರಿಯಸ್ ಇಂಗ್ಲೀಷ್ ಅದೊಂಥರ ಹಾಗೆ ಆಗಿದೆ. ಸೊ ಅದಕ್ಕೆ ಅದು ನೀನು ನಿನ್ನ ಫ್ರೀಡಮ್ಗೆ ಜಾಸ್ತಿ ಕೊಟ್ಕೊಳ್ತಾ ಇದೆಯಾ, ಅಂದರೆ ಬೇರೆ ಬೇರೆ ಇದಕ್ಕೆ ನನ್ನ ಕಡೆ ಗಮನ ಕಡಿಮೆ ಅಂತ ಅದಕ್ಕೆ ಅನ್ನಿಸ್ತಾ ಇದೆ. ಸೊ ಅಲ್ಲಿಗೆ ಬಿಸ್ನೆಸ್ ಅಂತ ಬಂದಾಗ ಬೇಜಾರು ಮಾಡ್ಕೊಂಡಿರೋದು ನಿಮ್ಮ ಪಾಡ್ಕಾಸ್ಟ್. ಜಸ್ಟ್ ಕ್ಯೂರಿಯಸ್ ಇಂಗ್ಲೀಷು
ಅದೊಂದಿದೆಯಾ ಎಕ್ಸ್ಟ್ರಾ? ಅನಾಥವಾಗ್ಬಿಟ್ಟಿದೆ ಅದು. ಐ ಆಮ್ ನಾಟ್ ಲಾಯಲ್ ಟುವರ್ಡ್ಸ್ ಯು, ಗಿಲ್ಟ್ ಈಸ್ ಟೇಕಿಂಗ್ ಮೀ ಅವೇ. ಅದಕ್ಕೆ ಅನ್ನಿಸ್ತಾ ಇದೆ ಯಾಕೋ ನೀವು ಲಾಯಲ್ ಇಲ್ಲ, ಅದು ಲಾಯಲ್ ಇಲ್ವಂತೆ. ಸೊ ಗಿಲ್ಟ್ ಆಗ್ತಾ ಇದೆ ನನಗೆ. ಸೊ ನಾನು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ಅಂತ. ಸೊ ನೀವು ಅದನ್ನ ಕಡೆ ಗಮನ ಇಲ್ಲ ಅಂತ ಅರ್ಥ. ಅದು ನಿಮ್ಮಿಂದ ಜಾಸ್ತಿ ದೂರ ಹೋಗ್ತಾ ಇದೆ. ಸೊ ಈ ಥರ ಅದ್ರ ಎಲ್ಲ ಬಂದಾಗ ಏನು ಮಾಡಬೇಕು? ಈಗ ನಾವು ಇದನ್ನು ತಿಳ್ಕೊಳ್ತೀವಲ್ಲ, ತಿದ್ಕೊಳ್ಳೋದಷ್ಟೇ. ಸೊ ಈಗ ನಮಗಲ್ಲಿ ಈಗ ಬಂತು, ಈಗ ನಿಮ್ಮ ಪಾಡ್ಕಾಸ್ಟಿಗೆ ಗಮನ ಜಾಸ್ತಿ ಕೊಡಬೇಕು ಅಂತ ಬಂದಿದೆ. ಸೊ ಪಾಡ್ಕಾಸ್ಟಿಗೆ ಗಮನ ಜಾಸ್ತಿ ಕೊಡೋದು. ಸೊ ಮೊದಲು ಏನು ಇಂಟ್ರೆಸ್ಟಿಂದ ಇದ್ರಿ ಹಾಗೆ ಇರಬೇಕೀಗ. ಈಗ ನೀವು ಅಲ್ಲೆಲ್ಲ ಬ್ಯುಸಿ ಸ್ಟ್ರೈನ್ ಆಗಿ ಅದಕ್ಕೆ ಇದಕ್ಕಷ್ಟು ಕೊಡದೇ ಇರ್ಬೋದು. ಹಾಗದಕ್ಕೆ ಅಯ್ಯೋ ನೋಡು ಮೊದಲು ಎಷ್ಟು ಇದು ಮಾಡ್ತಿದ್ಲು, ಮತ್ತು ನಿಮ್ಮನ್ನ ಎಲ್ಲ ಮೊದಲು ಗುರುತಿಸ್ತಾ ಇದ್ದಿದ್ದು ಯಾವುದರಲ್ಲಿ, ಈಗ ಈಗೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಅದು ಅಂತಾರೆ, ಇದು ಅಂತಾರೆ, ಸೀರೆ ಅಂತಾರೆ ಅಲ್ವಾ? ಸೊ ನಾನು ಅದೇ ಹೇಳೋದು, ನೀವು ಪ್ರತಿಯೊಂದು 2-3 ಮಾಡಿದಾಗ ಮಕ್ಕಳು ಅಂತಲೇ ಅನ್ಕೋಬೇಕು ನೀವು. ಮಗುಗೆ ಹೆಂಗೆ ನಾವು ಡಿಫ್ರೆನ್ಸ್ ಮಾಡಲ್ವೋ ಹಾಗೆ ಇರಬೇಕು. ಮತ್ತು ಮೊದಲನೇ ಮಗುಗೆ ತುಂಬ ಪ್ರಿಫರೆನ್ಸು ಕೊಡಬೇಕು. ಯಾಕಂದರೆ ಅದಕ್ಕೆ ಜಾಸ್ತಿ ಇದಿರ್ತೀವಲ್ಲ ಹಾಗೆ. ಸೊ ಈ ಥರ ನಾವು ಹಿಡನ್ ಫೀಲಿಂಗ್ಸ್ ಬಂದಾಗ ತೆಗಿತೀವಿ, ಆಯಿತಾ? ಇದು ನಾನು ಆಗಲೇ ಹೇಳಿದ್ನಲ್ಲ, ಕಲಿಯುಗ್ ಡೆಕ್ಕಲ್ಲಿ ಸಪ್ರೇಟ್ ಅವ್ರಿಗೆ ನಾವು ಸೆಲೆಕ್ಟಿಗೆ ತೆಗಿಯೋಗೆ ಇಂಟ್ಯೂಷನ್ ಲೆವೆಲ್ ಥರ. ಇದು ನಮ್ಮ ನಾರ್ಮಲ್ ಕಾರ್ಡು. ಇದರಲ್ಲಿ ನಿಮ್ಮ ಸ್ಟ್ರೆಂತು, ವೀಕ್ನೆಸ್ಸು, ಅಥವಾ ನೀವೇನಾರೋ ಈಗ ಎಮೋಷನಲ್ಲಿ ನೀವು ಸ್ಟ್ರಾಂಗ್ ಆಗಬೇಕು ಅಂತ ಕೇಳಿದ್ರಿ ಅಲ್ವಾ? ಈಗ ಎಮೋಷನಲಿ ಸ್ಟ್ರಾಂಗ್ ಆಗೋಕ್ಕೆ ನೀವು ಏನು ಮಾಡಬೇಕು, ಓಕೆ? ಆ ಥರ ಜನರಲಿ ಇದು ಎಲ್ಲರಿಗೂ ಅಪ್ಲೈ ಆಗುತ್ತಾ? ಎಲ್ರಿಗೂ ಅಂದರೆ ಇಲ್ಲ, ನೀವು ಎಮೋಷನಲಿ ಈಗ ನಿಮ್ಮ ಎನರ್ಜಿ ಬೇರೆ ಇರುತ್ತೆ. ನೀವು ಯಾವುದೋ ರೀಸನ್ಗೆ ಎಮೋಷನ್ ಡಿಸ್ಟರ್ಬ್ ಇರ್ಬೋದು. ಅದಕ್ಕೆ ಏನು ಅಂತ ನೋಡಿ, ಇದು ಖರ್ಚು ಅಂತ ಬರ್ತಾ ಇದೆ. ಎನರ್ಜಿ ಲಾಸ್ ಮಾಡ್ಕೋತಾ ಇದ್ದೀರಿ. ಸೊ ಎನರ್ಜಿನ ನೀವು ಸೇವ್ ಮಾಡಿಕೊಂಡ್ರೆ ಎಮೋಷನಲ್ಲಿ ಬ್ಯಾಲೆನ್ಸಿಂಗ್ ಆಗ್ತೀರಿ. ಇದು ಹೆಂಗೆ ಅಂತ ಕೇಳಿದ್ರೆ ಅದೇ ರೆಸ್ಟ್ ಮಾಡೋದು, ರಿಲ್ಯಾಕ್ಸ್ ಆಗಿರೋದು, ನಿಮಗೆ ಬೇಕಾದ್ದಕ್ಕೆ ಖರ್ಚು ಮಾಡೋದು, ಎಂಜಾಯ್ ಮಾಡೋಕ್ಕೆ ಅಂತ. ದುಡ್ಡನ್ನಿರ್ಬಹುದು ಅಥವಾ ಎನರ್ಜಿನಿರ್ಬೋದು. ಈಗ ಅಕಸ್ಮಾತ್ ನಿಮಗೆ ಡ್ಯಾನ್ಸ್ ತುಂಬ ಇಷ್ಟ ಅಂದರೆ ಡ್ಯಾನ್ಸ್ ಮಾಡಬೇಕು, ಆಗ ಎಮೋಷನ್ ಬ್ಯಾಲೆನ್ಸ್ ಬರುತ್ತೆ. ಹಾಡು ಹೇಳೋದು, ಎಲ್ರಿಗೂ ನಿಮ್ಮ ಇಷ್ಟದ್ದು. ನಾನು ಅದನ್ನೇ ಹೇಳೋದು, ಎಲ್ಲರೂ ಮೆಡಿಟೇಷನ್ನೇ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಯಾಕಂದರೆ ಹಿಂದೆ ಯಾರೂ ಆ ಥರ ಮಾಡ್ತಾ ಇರಲಿಲ್ಲ. ಈವನ್ ನಾವು ಮಾಡೋ ದೇವ್ರ ಪೂಜೆನೇ ಮೆಡಿಟೇಷನ್ನು. ಅದಕ್ಕೆ ನಮಗೇನು ಅಂದರೆ ನಾವಲ್ಲಿ ಟೈಮು ಬೇರೆದೆಲ್ಲ ಬಿಟ್ಬಿಟ್ಟು ಗಮನ ಒಂದು ಕಡೆ ಇರಬೇಕು ಅಂತ ಅಷ್ಟೇ ಇರೋದು. ಮೆಡಿಟೇಷನ್ ಅಂದರೆ ಅಷ್ಟೇ. ಈಗ ಎಲ್ಲರೂ ಮೆಡಿಟೇಷನ್ ಅಂದ ತಕ್ಷಣ ಏನು ದೇವ್ರು ಬರಲ್ಲ ಅಲ್ಲಿ. ನೀವು ಕಣ್ಣು ಮುಚ್ಚಿದಾಗ ಫಸ್ಟ್ ಬರೋದೇ ನಿಮ್ಮ ಎನಿಮೀಸು, ನಿಮಗೆ ಬೇಜಾರಾಗಿರೋ ಸಿಚುವೇಶನ್ಸು, ಅದೇ ಬರೋದು ನಿಮಗೆ. ಸೊ ದಿನ ನೀವು ಯಾವುದಾರ ಒಂದು ತುಂಬ ಕಹಿ ಘಟನೆನ ನೀವು ಕಣ್ಣು ಮುಚ್ಕೊಂಡು ಕೂತಾಗ ಇವತ್ತು ಫಸ್ಟ್ ಬರುತ್ತೆ ನಿಮಗೆ. ಒಂದು ತುಂಬ ಬೇಜಾರಾಗುತ್ತೆ ಇವತ್ತು, ನೆಕ್ಸ್ಟ್ ನಾಳೆನೂ ಬರುತ್ತೆ, ನೆನೆಗಿಂತ ಇವತ್ತು ಬೆಟರ್. ಹಾಗೆ 3ನೇ ದಿನ 4ನೇ ದಿನ ನಿಮಗೆ ಬರೋದೇ ಇಲ್ಲ. ಅದು ಇದಕ್ಕೆ ಮಾಡೋದು ಮೆಡಿಟೇಷನ್ನು, ನಿಮ್ಮ ಒಳಗಡೆ ಇರೋದನ್ನ ಎಮೋಷನ್ಸ್ನೆಲ್ಲ ಆಚೆ ಹಾಕೋಕ್ಕೆ. ಇದನ್ನು ನಾವು ಶ್ಯಾಡೋ ವರ್ಕಲ್ಲಿ ಮಾಡಿಸ್ತೀವಿ. ಈ ಶ್ಯಾಡೋ ವರ್ಕ್ ಅಂದರೆ ಚಿಕ್ಕಂದ್ರಲ್ಲಿ ಯಾರಿಗಾದರೂ, ಈಗ ಮಕ್ಕಳಿಗೆ ಸುಮ್ಮನೆ ಮಾತಾಡ್ತಾ ನೀನು ಲೇಝಿ ಅಂತ ಹೇಳೋದು ಇರ್ಬೋದು. ದೊಡ್ಡವ್ರುಗಳು ಮಾತಾಡ್ತಾ ಇದರಲ್ಲಿ, ಅಥವಾ ನಮ್ಗೆ ಅದೃಷ್ಟನೇ ಇಲ್ಲ, ನಮಗೆಲ್ಲ ಹಿಂಗೇನೆ, ನಮ್ಮ ಮನೆಯವ್ರಿಗೆ ಅದೃಷ್ಟ ಕಡಿಮೆ ಅನ್ನೋದು, ಈ ಥರ ಎಲ್ಲ ಮಾತಾಡ್ತಿರ್ತಾರಲ್ಲ. ಸೊ ಅದು ಎಲ್ಲ ಟ್ರಾಮಾಗಳು ಮಕ್ಕಳಲ್ಲೂ ಕೂತ್ಕೊಂಡಿರುತ್ತೆ. ಸ್ಪೆಷಲಿ ಈಗ ಯಾರು ಪರ್ಟಿಕ್ಯುಲರ್ ಒಂದು ಮಗುಗೇನೆ ನೀ ಕಪ್ಪು ಅಂತನೋ, ಅಥವಾ ನೀನು ತುಂಬ ದಪ್ಪ ಅಂತನೋ, ಅಯ್ಯೋ ಅವಳಿಗಿಂತ ನೀನು ಇದು ಅಂತನೋ ಬೇರೆಯವ್ರನ್ನ ಕಂಪೇರ್ ಮಾಡಿರ್ತಾರೆ. ಆಮೇಲೆ ಇವಳು ತುಂಬ ಹೆದರಿಕೆ ಇವಳಿಗೆ ಅನ್ನೋದು, ಇದೆಲ್ಲ ಮಾಡಿ ನಿಂಗೆ ಹೆದರಿಕೆನೋ ಇಲ್ವೋ, ನೀನು ನಿಮ್ಮ ಅಪ್ಪ ಅಮ್ಮನ ನಂಬ್ತೀಯಲ್ಲ, ನೀನೇ ಕ್ರಿಯೇಟ್ ಮಾಡ್ಕೋತೀಯ ನಾನು ಹೆದರಿಕೆ ನನಗೆ ಅಂತ. ಬೀಜ ಬಿತ್ಬಿಡ್ತಾರೆ, ಬೀಜ ಹಾಕ್ದಂಗೆ ಅದು ನಿಮಗೆ ದೊಡ್ಡವರಾದಾಗ ನಿಮಗೇ ಗೊತ್ತಿರಲ್ಲ. ಬೇರೆ ಯಾವುದೋ ರೀಸನಿಗೆ ನಿಮಗೆ ಕೋಪ ಅಂತ ನೀವು ಅನ್ಕೋತಿರ್ತೀರಿ, ಬಟ್ ರೀಸನ್ ಇದು. ಇದನ್ನು ನಾವು ಆಚೆಗೆ ಬರೋಕ್ಕೆ 3 ಟಿಪ್ಸು. ಏನಂದರೆ ಫಸ್ಟು ಬರ್ಕೋಬೇಕು, ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣ ಏನು ಬರಿಬೇಕು. ಇದನ್ನು ಅಷ್ಟೇ 21 ಡೇಸ್ ಮಾಡಬೇಕು ಡೈಲಿ. ಒಳ್ಳೆಯ ಗುಣ ಏನು ಅಂತ ಬರಿಬೇಕು, ನಿಮ್ಮ ಕೆಟ್ಟ ಗುಣ ಏನು ಅಂತ ಬರಿಬೇಕು, ಬೇರೆಯವರಲ್ಲಿ ಯಾವ ನೇಚರ್ ನಿಮ್ಗೆ ಇಷ್ಟ ಆಗಲ್ಲ ಅಂತ ಬರಿಬೇಕು. ಸೊ ಇದು 3 ನೀವು 21 ದಿನವೂ ಬರ್ಕೊಂಡು ಬಂದರೆ ಆಗ ನಿಮಗೆ ನೀವೇನು ತಪ್ಪು ಮಾಡ್ತಿದ್ದೀರಿ ಅಥವಾ ನಿಮ್ಮದು ಯಾವ ಪ್ರಾಬ್ಲಮ್ ಇದೆ, ನೀವು ಎದರಿಂದ ಆಚೆಗೆ ಬರಬೇಕು. ಅದು ನೆಗೆಟಿವಲ್ಲಿ ಭಯ ಬರ್ಬೋದು, ಸೋಮಾರಿತನ ಅಂತ ಬರ್ಬೋದು, ಅಥವಾ ಬೇರೆ ಏನಾದರೂ ಬರ್ಬೋದು.
ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ನೆಗೆಟಿವಲ್ಲಿ ಭಯ ಬರೆದಿರ್ತೀರಿ ಅಂತ ಇಟ್ಕೊಳ್ಳಿ. ಈ ಕಡೆ ಯಾವುದ್ರಲ್ಲೋ ನಿನ್ನ ಸ್ಟ್ರೆಂತ್ ಏನು ಅಂತಂದರೆ, ನನಗೆ ಕಾಡಲ್ಲಿ ಒಬ್ಬನೇ ಓಡಾಡೋದು ನನ್ನ ಸ್ಟ್ರೆಂತು ಅಂತ ಬರೆದಿರ್ತೀರಿ ಅಂತ ಇಟ್ಕೊಳ್ಳಿ. ಸೊ ಪ್ರತಿದಿನ ಬೇರೆ ಬೇರೆ ಬರಿಬೇಕಾ? ಬರುತ್ತೆ ಏನ್ ಅದು ಬೇಕಾದ್ರೂ ಬರುತ್ತೆ? ನಿಮ್ಮ ಮನ್ಸಿಗೆ ಅವತ್ತು ನಿಮ್ಮ ಮನ್ಸಿಗೆ ಏನು ಅನಿಸುತ್ತೋ ಅವತ್ತು ಅದು ಬರಿತಾ ಹೋಗೋದು. ನೀವು ಅಲ್ಲಿ ಕಂಪೇರ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ, ಆ್ಯಕ್ಚುಲಿ ನೀವು ಬೈದವರೇ ಅಲ್ಲ, ಬೇರೆಯವ್ರು ಹೇಳಿ ಹೇಳಿ ನೀವು ನಿಮಗೆ ಭಯ ಅಂತ ನೀವು ತಿಳ್ಕೊಂಡಿರ್ತೀರ ಅಷ್ಟೇ. ಕಾಡಲ್ಲಿ ಒಬ್ಬರೇ ಓಡಾಡೋಕ್ಕಾಗುತ್ತೆ ಅಂದವ್ರಿಗೆ ಭಯ ಎಲ್ಲಿರುತ್ತೆ ಅಲ್ವಾ? ನೀವೇ ನೋಡ್ಕೋತೀರಿ ನಿಮ್ದು ಏನು ಪ್ಲಸ್ ಕ್ವಾಲಿಟಿ ಏನೇನು ಬರುತ್ತೋ ಅವೆಲ್ಲ ಬೇರೆಯವ್ರದ್ದು ಹಾಕಿ ತಲೆ ತುಂಬಿಸಿರೋದು. ತುಂಬಿರ್ತಾರೆ. ಅದನ್ನು ನೀವು ತೆಗ್ದಾಕಬೇಕು. ಆಮೇಲೆ ಬೇರೆಯವರಲ್ಲಿ ಏನು ನೇಚರ್ ನಿಮ್ಗೆ ಇಷ್ಟ ಆಗ್ತಿರಲ್ವೋ ಅದೇ ನೀವು. ನಿಮ್ದು ನೇಚರ್ ಇರುತ್ತೆ ಒಳಗಡೆ, ಬಟ್ ಒಪ್ಪಿರಲ್ಲ ನೀವು. ಈಗ ಬೇರೆಯವರಲ್ಲಿ ಯಾರ್ದೋ ಕೋಪ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ, ನಿಮ್ಮ ಮೈನಸ್ ಕೋಪ ನಿಮ್ಮ ಒಳಗಡೆ ಇರೋದೇ ಕೋಪ, ನಿಮ್ಮದೇ ತಪ್ಪದು. ಅದನ್ನು ನೀವು ಬೇರೆಯವರಲ್ಲಿ ನೋಡ್ತಾ ಇದ್ದೀರ ಅಷ್ಟೇ, ನಿಮ್ಮಲ್ಲಿರುತ್ತೆ ಅದು ಒಳಗಡೆ. ಸೊ ಹೌ ಟು ರಿಮೂವ್? ಈಗ ಅದೇ ನೀವು ಆವಾಗ ಗೊತ್ತಾಗುತ್ತಲ್ಲ ನಿಮಗೆ. ಈಗ ನಿಮ್ಗೆ ಒಂದೆರಡು ಸರಿ ಗೊತ್ತಾಗುತ್ತೆ, ಓ ನನ್ನ ಮೈನಸ್ ಇದು. ಸೊ ನೀವು ಕಾನ್ಷಿಯಸ್ ಆಗ್ತಾ ಹೋಗ್ತೀರಿ, ಅದನ್ನ ಹಂಗೆ ಕಮ್ಮಿ ಮಾಡ್ತಾ ಬರ್ತೀರಿ. ಇಲ್ಲ ಸೇಮ್ ಹೀಗೆ ಅಫರ್ಮೇಷನ್ ಹಾಕೋದು ಅಥವಾ ಡೈಲಿ ಹೇಳ್ಕೊಳ್ಳೋದು. ಈಗ ನಾನು ರೊಟೀನಾಗಿ ನಾನು ಡೈಲಿ ಬೆಳಗ್ಗೆ ಎದ್ದಾಗ ಮಾಮೂಲಿ ಮಾಡೋ ಅಂಥದ್ದು, ನನ್ನನ್ನು ಕಡೆಯಿಂದ ಯಾವುದಾರೋ ಸೋಲ್ಗೆ ತೊಂದರೆ ಆಗಿದ್ದರೆ ನನ್ನ ಕ್ಷಮಿಸಿ, ನಿಮ್ಮ ಕಡೆಯಿಂದ ತೊಂದರೆ ಆಗಿದ್ದರೂ ನಾನು ಕ್ಷಮಿಸಿದ್ದೀನಿ, ನಾನು ಎಲ್ಲರನ್ನೂ ಇಷ್ಟಪಡ್ತೀನಿ, ನಾನು ಎಲ್ಲರೂ ಇಷ್ಟಪಡ್ತಾರೆ. ಇದು ಹೇಳೇ ಹೇಳ್ತೀನಿ ನಾನು ಡೈಲಿ. ಬೆಳಗ್ಗೆನೂ ಹೇಳ್ತೀನಿ, ಸಂಜೆನೂ ಹೇಳ್ತೀನಿ. ಈ ನಿಮಗೆ ಗೊತ್ತಿದ್ರೆ ಈ ಕ್ರಿಶ್ಚಿಯನ್ಸ್ ಎಲ್ಲ ಹೋಗ್ಬಿಟ್ಟು ಇದರಲ್ಲಿ ಹೇಳ್ಕೋತಾರೆ ನೋಡಿ ತಪ್ಪನ್ನೆಲ್ಲ, ಕನ್ಫೆಷನ್. ಹಾಗೆ ದಿನ ನಾವು ನಮ್ಮ ದೇವ್ರ ಮುಂದೆ ಬೆಳಗ್ಗೆ ಎಲ್ಲ ಮಾಡಿದ್ದನ್ನು ಸಂಜೆಗೋ ಅಥವಾ ನೆಕ್ಸ್ಟ್ ಡೇಗೋ ನೆನ್ನೆ ಮಾಡಿದ್ದೆಲ್ಲ ನನಗೆ ಇದು ತಪ್ಪು ಅನ್ನಿಸ್ತು, ನಾನು ನಿಜವಾಗ್ಲೂ ಇದು ತಪ್ಪಾಗಿದ್ದರೆ ನೀನು ನೆಕ್ಸ್ಟು ನನ್ನ ತಿದ್ದುಬಿಡಪ್ಪ ಅಂತ ಹೇಳ್ಬಿಟ್ಟು ಬಿಟ್ಬಿಡೋದು. ಮೇಯ್ನ್ ಏನು ಗೊತ್ತಾ, ಶಾಪ ಅಥವಾ ಏನು ಹೇಳ್ತಾರೆ, ಯಾವುದಾರೋ ತೊಂದರೆಗಳಿದೆ, ದೋಷ ಇದೆ, ಎಲ್ಲನೂ ನಮ್ಮ ಗಿಲ್ಟೆ. ನೀವು ಗಿಲ್ಟ್ ಇಟ್ಕೊಳ್ದೆ ನಿಮ್ಗೆ ಏನೂ ಬರಲ್ಲ. ಅದಕ್ಕೆ ತುಂಬ ಜನ ಅಂತಾರಲ್ವ, ಕೆಟ್ಟವ್ರುಗಳಿಗೆ ಏನೂ ಆಗೋದೇ ಇಲ್ಲ ನೋಡು ಅಂದರೆ ಅವ್ರು ಗಿಲ್ಟೇ ಇಟ್ಕೊಳ್ಳಲ್ಲ. ನೀವು ಅಬ್ಸರ್ವ್ ಮಾಡಿ, ಗಿಲ್ಟ್ ಇಟ್ಕೊಳ್ಳೋರೆಲ್ಲ ತುಂಬ ಸೆನ್ಸಿಟಿವ್, ಒಳ್ಳೆಯವರು. ಡಿಪ್ರೆಷನ್ಗೆ ಹೋಗೋರೆಲ್ಲ ಒಳ್ಳೆಯವರೇ. ಯಾಕಂದರೆ ಅವ್ರಿಗೆ ಗಿಲ್ಟ್ ಆಗಿಬಿಡುತ್ತೆ ಬೇಗ. ಇಲ್ಲದೇ ಇದ್ದವ್ರಿಗೆ ಏನೂ ಆಗೋದೇ ಇಲ್ಲಲ್ಲ, ಅವ್ರು ಆರಾಮಾಗೇ ಇರ್ತಾರೆ. ಯಾರೇನು ಅಂದ್ಕೊಂಡ್ರೆ ನನಗೇನು ಅಂತ. ಗಿಲ್ಟನ್ನು ಆಚೆಗೆ ತೆಗಿಯೋದು ಹೆಂಗೆ? ಅದು ಸ್ವಭಾವ ಚೇಂಜ್ ಮಾಡ್ತಾ ಹೋಗಬೇಕು. ಈಗ ಬೇರೆಯವರು, ಈಗ ನಾನು ಅದನ್ನೇ ಹೇಳಿದ್ದು, ಈಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾರೋ ಈಗ ಬ್ರಾಹ್ಮಿನ್ ಮನೇಲಿ ಹುಟ್ಟಿದವರು ಆಯಿತಾ, ಅವ್ರಿಗೆ ಮೊದಲಿಂದನೂ ತಲೆಯಲ್ಲಿ ತುಂಬಿಸಿರ್ತಾರೆ ನಾನ್ ವೆಜ್ ತಿನ್ನೋದು ಪಾಪ ಅಂತ ಆಯಿತಾ. ಇದು ಒಂದು ಎಕ್ಸಾಂಪಲ್ಗೆ. ಎಲ್ಲೋ ಅಪ್ಪಿತಪ್ಪಿ ಪಾಪ ಯಾವುದೋ ಇದರಲ್ಲಿ ಮಿಸ್ ಆಗಿ ತಿನ್ಬಿಟ್ರು ಅಂತ ಇಟ್ಕೊಂಬಿಡಿ. ಸೆನ್ಸಿಟಿವ್ ಇದ್ರಂತೂ ನಾನು ಪಾಪ ಮಾಡಿದೆ ಅಂತ ಗಿಲ್ಟು. ಅದ್ರ ಬದಲು ಅವರು ಚಿಂತೆ ಮಾಡಬೇಕು, ಈಗ ಅವರೆಲ್ಲ ತಿಂತಾಯಿದ್ದಾರೆ, ಅವರು ಮನುಷ್ಯರಲ್ವಾ, ನನ್ನ ಹ್ಯಾಬಿಟ್ಟು ನಮ್ಮ ಮನೆ ಕಲ್ಚರ್ ಇದು ಅಷ್ಟೇ, ನಮ್ಮದೇನು ತಪ್ಪಿಲ್ಲ ಅಂತ ಇವ್ರು ಅಂದ್ಕೊಂಡು ಚೇಂಜ್ ಆದರೆ ಏನು ತೊಂದರೆ ಇಲ್ಲ. ಇಲ್ಲಿ ಏನು ಫೀಡ್ ಮಾಡ್ತೀರೋ ಅದೇ ಪ್ರಿಂಟ್ ಆಚೆಗೆ ಬರೋದು. ಹೌದು, ಇಲ್ಲೇನು ಡೇಟಾ ಎಂಟರ್ ಆಗುತ್ತೋ ಅದೇ ಆಚೆಗೆ ಪ್ರಿಂಟಿಗೆ ಬರೋದು. ತುಂಬ ಜನಕ್ಕೆ ಪಾಪ ಎಷ್ಟೋ ಜನ ಅನಿವಾರ್ಯದಿಂದ ಅವರಿಗೆ ಫೈನಾನ್ಸಿಂದನೋ ಅಥವಾ ಆ ಟೈಮಲ್ಲಿ ಎಮೋಷನಲ್ಲಿ ಇದಿಲ್ದೇನೋ ಏನೋ ರೀಸನಿಂದ ಅಬಾರ್ಟೆಲ್ಲ ಮಾಡಿಬಿಡ್ತಾರೆ. ಆ ಗಿಲ್ಟ್ ಇಟ್ಕೊಂಡ್ಬಿಡ್ತಾರೆ. ಅದು ಅವ್ರಿಗೆ ತುಂಬ ಬೇರೆ ಥರ ಎಲ್ಲ ಕಾಡುತ್ತೆ. ಕೆರಿಯರಿಂದ ಹಿಡ್ದು ಅವ್ರ ಫ್ಯಾಮಿಲಿ ಟ್ರಾಮಾಗೆಲ್ಲ ಅದು ಕಾರಣ ಆಗುತ್ತೆ. ಅವ್ರಿಗೆ ಗೊತ್ತಿರಲ್ಲ ಪಾಪ. ನಾವಾಗ ಈ FC ಅಂತ ಮಾಡಿ ಅದರಲ್ಲೆಲ್ಲ ಅದನ್ನು ಕ್ಲಿಯರ್ ಮಾಡ್ತೀವಿ ನಾವು, ಫ್ಯಾಮಿಲಿ ಕಾನ್ಸಲೇಷನ್ ಅಂತ. ಸೊ ಅದರಲ್ಲಿ ಮಾಡಿ ಅವ್ರಿಗೆ ಆ ಟ್ರಾಮಾನ ಆಚೆಗೆ ಬರೆಸ್ತೀವಿ. ಸೊ ನಾನು ಯಾಕೆ ಹೇಳ್ತೀನಿ ಅಂದರೆ, ಗಿಲ್ಟ್ ಇಟ್ಕೋಬಾರ್ದು ಏನೂ. ಏನೇ ಮಾಡಿದ್ರು ಓಕೆ ಇದು. ಅದಕ್ಕೆ ನಾನು ಹೇಳೋದು, ದೊಡ್ಡವ್ರ ಹತ್ರ ಹೇಳ್ಕೊಂಡ್ಬಿಡೋದು, ದೇವ್ರ ಹತ್ರ ಪಾಪ ಪ್ರಜ್ಞೆ. ಈಗ ನೀವು ಏನೇ ರೆಮಿಡಿ ಮಾಡ್ತೀವಲ್ಲ, ನಾನು ತುಂಬ ಜನಕ್ಕೆ ಹೇಳ್ತೀನಿ, ಈಗ ನಾವು ರೆಮಿಡಿ ಹೇಳ್ತೀವಿ, ಈಗ ಶಿವಂಗೆ ಅಭಿಷೇಕ ಮಾಡಿಸಿ ಅಂತನೋ ಅಥವಾ ಇನ್ನೆಲ್ಲೋ ನಮಸ್ಕಾರ ಮಾಡಿ ಅಂತನೋ ಅಥವಾ ದೇವ್ರಿಗೇನೋ ಕೊಡಿ ಅಂತ. ಇವರೇನೋ ದೊಡ್ಡ ಇದ್ರಂಗೆ ಈಗ ಮನೆಗೆ ಹೆಂಗಸ್ರನ್ನ ಕರೆದು ಕುಂಕುಮ ಕೊಡಿ ಎಲ್ಲ ಹೇಳಿದ್ರೆ, ಎಲ್ಲರಿಗೂ ಸೀರೆನೇ ಕೊಟ್ವಿ ಮೇಡಮ್, ಏನೂ ಆಗಲೇ ಇಲ್ಲ ಅಂದರೆ, ಸೀರೆ ನಿನ್ನ ಗ್ರೇಟ್ನೆಸ್ ಅಲ್ಲ ಕೊಟ್ಟಿರೋದು, ನಿನ್ನ ಪನಿಷ್ಮೆಂಟ್ ಅದು. ಇವರೇನು ಅಂದರೆ ನಾವೇನೋ ಮಾಡ್ತಾ ಇದ್ದೀವಿ ಅಂತ, ಸರೆಂಡರ್ ಆಗಿ ಅಂತ ನಾವು ಹೇಳಿರ್ತೀವಿ, ಇವರೇನೋ ನಾನು ಮಾಡಿಬಿಟ್ಟು ಏನೋ ಪ್ರೌಡಲ್ಲಿರ್ತಾರೆ. ಅದು ಹೆಂಗಾಗುತ್ತೆ ಅವಾಗ? ಸೊ ನೀನು ರೆಮಿಡಿ ಮಾಡುವಾಗ ನಿನಗೆ ಸರೆಂಡರ್ ಇರಬೇಕು. ತಪ್ಪು ಮಾಡಿರೋದಕ್ಕೆ ಇದು ಶಿಕ್ಷೆ ಏನೋ ಭಾವನೆ ಇದ್ದರೆ ಖಂಡಿತ ಅದು ಸರಿ ಹೋಗ್ಬಿಡುತ್ತೆ, ಶರಣಾಗತಿ ಅಷ್ಟೇ. ಗಿಲ್ಟು ಹೊರಟೋಗುತ್ತೆ ಅವಾಗ. ಸೊ ಇದಕ್ಕೆ ನಾವು ಅದನ್ನೆಲ್ಲ ಫಿಸಿಕಲಿ ಈಗ ಉರುಳು ಸೇವೆ ಮಾಡಿಸೋದು, ಅವೆಲ್ಲ ಮಾಡಿಸೋದು ಇದೇ ಕಾರಣಕ್ಕೆ. ಗ್ರೌಂಡಿಂಗ್ ಆಗುತ್ತೆ ಉರುಳು ಸೇವೆ ಮಾಡಿದ್ರೆ.
ಹಿಂಗೆ ಕೈನ ಹಿಂಗೆ ಇಟ್ಕೊಳ್ತಾರೆ, ಕಾಲನ್ನು ಹಿಂಗೆ ಕ್ರಾಸ್ ಮಾಡಿ ಇಟ್ಕೊಂಡು ಉರುಳೋದು. ಅದು ಕಲ್ಲಿನ ಮೇಲೆ ಉರುಳ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಬಾಡಿ ಗ್ರೌಂಡಿಂಗ್ ಆಗಬೇಕು. ಆವಾಗ ಮೈಂಡು ಕಾಮ್ ಆಗುತ್ತೆ. ಆಮೇಲೆ ಲೆಫ್ಟು ಮತ್ತು ರೈಟು ಅಲೈನ್ ಆಗಬೇಕು. ಇದೆಲ್ಲದಕ್ಕೂ ರೀಸನ್ ಉರುಳು ಸೇವೆ ತುಂಬ ಈಸಿ ಮೆಥಡು, ಮೊದಲು ಮಾಡ್ತಾಯಿದ್ದದ್ದು. ಅದಕ್ಕೆ ಅವರು ನೋಡಿ ನೀರು ಹಾಕ್ತಾಯಿದ್ರು. ಅವರು ಉರುಳು ಸೇವೆ ಮಾಡೋರಿಗೆ ನೀರು ಹಾಕ್ತಿರ್ತಾರೆ, ಯಾಕಂದರೆ ಅಲ್ಲಿ ಮಣ್ಣು ಇದು ಎಲ್ಲ ಚುಚ್ಚುತ್ತೆ. ಅದೊಂಥರ ಆಕ್ಯುಪ್ರೆಷರ್ ಇದ್ದಂಗೆ ಎಲ್ಲ ಸ್ಕಿನ್ಗೆ, ಮಸಲ್ಸ್ಗೆ, ಮೂಳೆಗೆ ಎಲ್ಲ ಚುಚ್ಚಿ ನೀವು ತುಂಬ ಕಾಮ್ನೆಸ್ ಬಂದು ನಿಮ್ಮ ಬಾಡಿನೂ ಚೆನ್ನಾಗಾಗುತ್ತೆ, ನೀವು ಕಾಮ್ ಆಗ್ತೀರಿ. ಇದೆಲ್ಲ ಚೇಂಜಸ್ ಬರುತ್ತೆ. ನಿಮಗೆ ಗಿಲ್ಟು ಹೋಯ್ತು, ತಪ್ಪು ಮಾಡಿದ್ದಕ್ಕೆ ಆಗೋಯ್ತಲ್ಲ ಇಲ್ಲಿ ಪನಿಷ್ಮೆಂಟು. ಸೊ ನೀವು ರಿಲ್ಯಾಕ್ಸ್ ಆಗಿಬಿಡ್ತೀರಿ. ಅದನ್ನೇ ಹೇಳೋದು ನಾನು, ಆ ರಿಲ್ಯಾಕ್ಸ್ ಆಗೋದು ಇಂಪಾರ್ಟೆಂಟು. ಅದಕ್ಕೆ ನಾವು ಇದೆಲ್ಲ ಮಾಡೋದು, ರೆಮಿಡಿಗಳು ಮಾಡೋದು. ಅದನ್ನು ಬಿಟ್ಬಿಟ್ಟು ಇವರು ಗಿಲ್ಟ್ನಂಗೆ ಇಟ್ಕೊಂಡು ರೆಮಿಡಿ ಅದನ್ನು ಮಾಡಿದೆ ಇದನ್ನು ಮಾಡಿ, ಎಷ್ಟೋ ಜನ ಈ ಸ್ತ್ರೀ ದೋಷಕ್ಕೆ ಹೋಗಿ ಮಾಡಿಸ್ತಾರೆ. ನಾನು ಹೇಳೋದು, ಸ್ತ್ರೀ ದೋಷ ಬರೋದೇ ನೀವು ಮನೇಲಿರೋ ಹೆಂಗಸರನ್ನ ಮರ್ಯಾದೆ ಕೊಟ್ಟು ಕರೆಕ್ಟಾಗಿ ನಡೆಸ್ಕೋಬೇಕು ಅಂತ. ಅಂಥವ್ರ ಮನೆಗೆ ಅದು ಬಂದಿರುತ್ತೆ. ಸ್ತ್ರೀ ದೋಷ ಅಂದರೆ ಫಸ್ಟ್ ಆಫ್ ಆಲ್ ಸ್ತ್ರೀ ದೋಷ ಅಂದಾಗ ಈಗ ಎಷ್ಟೋ ಜನಕ್ಕೆ ಈಗ ನಾವು ರೆಮಿಡಿ ಇದರಲ್ಲಿ ತೆಗೆದಾಗ ಕಾರ್ಡಲ್ಲಿ ನಮಗೆ ಬರುತ್ತೆ, ಪಿತೃಗಳ ಕಡೆಯಿಂದನೋ ಅಂದರೆ ಆನ್ಸಿಸ್ಟರ್ಸಿಂದನೋ ಅಥವಾ ಬೇರೆಯವ್ರ ಕಡೆಯಿಂದನೋ ನಿಮಗೆ ಸ್ತ್ರೀಯರಿಂದ ತೊಂದರೆ ಅಂದರೆ ಆ ಮನೇಲಿರೋ ಎಲ್ಲ ಹೆಣ್ಮಕ್ಳು ತೊಂದರೆ ಪಡ್ತಿರ್ತಾರೆ, ಯಾರೂ ಕಂಫರ್ಟಬಲ್ ಇರಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಮನೇಲಿ ಹೆಂಗಸ್ರಿಗೆ ಕಂಫರ್ಟಬಲ್ ಇಲ್ಲ ಅಂದರೆ ಗಂಡಸರಿಗೆ ಏಳಿಗೆ ಕಮ್ಮಿ, ಅಷ್ಟು ಕಂಫರ್ಟಬಲ್ ಆಗಿ ಅವರು ಬೆಳೆಯೋಕ್ಕಾಗಲ್ಲ. ನಾವು ಅದಕ್ಕೆ ಅದನ್ನು ಹೇಳಿದ್ರೆ ರೆಮಿಡಿ, ಇವರಿಷ್ಟದಂಗೆ ಅಂದ್ಕೊಂಡಿರ್ತಾರೆ. ಈಗ ಅಕಸ್ಮಾತ್ ಒಂದು ಹೆಣ್ಮಗಳಿಗೆ ನಾನು ಕೆರಿಯರಲ್ಲೆಲ್ಲ ಚೆನ್ನಾಗಾಗಬೇಕು ಅಂತೆಲ್ಲ ಓದಿರ್ತಾಳೆ, ಮನೆಯವರು ಒಳ್ಳೆ ಸಂಬಂಧ ಸಿಕ್ತು, ತುಂಬ ರಿಚ್ ಇರೋರು ಅಂದ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ. ಮದುವೆ ಆದಮೇಲೆ ಇವಳಿಗೆ ಕೆರಿಯರ್ಗೆ ಹೋಗೋಕ್ಕೆ ಅವ್ರು ಬಿಡಲ್ಲ, ಅವ್ರ ಪ್ರೆಸ್ಟೀಜು. ಸೊ ಇವಳು ಕೊರಗ್ತಾಳೆ. ಅಟ್ಲೀಸ್ಟ್ ಇಲ್ಲಿ ನೀವು ಮನೇಲಾರ ಅವಳಿಗೆ ಆ ಸ್ಥಾನ ಕೊಟ್ಟೋ ಅಥವಾ ಒಂದು ಇದನ್ನು ಕೊಟ್ಟರೆ ಓಕೆ, ಬ್ಯಾಲೆನ್ಸು. ಇಲ್ಲಾಂದರೆ ಅವಳು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದೇ ಹೊರಟೋಗುತ್ತಲ್ಲ. ಇಲ್ಲಿ ಕೊರಗ್ತಾ ಇರುವಾಗ ನೀವು ಹೋಗಿ ಎಲ್ಲೆಲ್ಲೋ ಪೂಜೆ ಮಾಡಿಸಿ ಎಲ್ಲ ಮಾಡಿಬಿಟ್ಟು ಇಲ್ಲಿ ಮನೆಗೆ ಬಂದು ಇವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಅಥವಾ ಇವ್ರನ್ನ ಬೈದರೆ ದೋಷ ನಿವಾರಣೆ ಆಗುತ್ತೆ. ಸೊ ಇಟ್ಸ್ ಎನರ್ಜಿ, ಬೇಸಿಕ್ಲಿ ಎನರ್ಜಿ. ಲಾಜಿಕ್ಕಾಗಿ ನೀವು ಯೋಚನೆ ಮಾಡಬೇಕು, ಎರಡೂ ಬ್ಯಾಲೆನ್ಸಿಂಗು. ಸರೆಂಡರ್ ಬೇಕು ಅಂತ, ಸೊ ನೀವು ಸರೆಂಡರು ಮತ್ತು ರೆಸ್ಪೆಕ್ಟ್ ಮಾಡಬೇಕು, ಅವರಿಗೆ ಮರ್ಯಾದೆ ಕೊಡಬೇಕು. ಅಂಥವ್ರ ಮನೇಲಿ ನಾನು ನೋಡಿದ ಮಟ್ಟಿಗೆ ಯಾರ ಮನೇಲಿ ಸ್ತ್ರೀ ಪಿತೃದೋಷ ಇರುತ್ತೋ ಹೆಣ್ಮಕ್ಳೇ ಜಾಸ್ತಿ ಉಟ್ಬಿಡ್ತಾರೆ ಅವ್ರಿಗೆ. ಯಾಕಂದರೆ ಗೊತ್ತಿಲ್ಲದೇನೋ ಹೆಣ್ಮಕ್ಳಿಗೆ ಅವ್ರು ಮಾಡಲೇಬೇಕು, ಮಗಳಲ್ವಾ, ಮಾಡೇ ಮಾಡ್ತಾರೆ. ಬೇರೆಯವ್ರಿಗೆ ಏನಾರೋ ಟಾರ್ಚರ್ ಕೊಡ್ಬೋದು, ಮಕ್ಕಳಿಗೆ ಅಂದರೆ ತಮ್ಮ ಮಗಳು ಅಂದಾಗ ಸ್ವಲ್ಪ ಇದಾಗುತ್ತೆ. ಸೊ ಈ ಥರ ರೀಸನೆಲ್ಲ ಬರುತ್ತೆ ನಮಗೆ. ಸೊ ನಾನು ಅದಕ್ಕೆ ಈ ಮೇಯ್ನ್ ಏನಂದರೆ ಮಾನಸಿಕವಾಗಿ ಗಿಲ್ಟ್ ಇಟ್ಕೋಬಾರ್ದು. ಎಲ್ಲರನ್ನೂ ಒಳ್ಳೆ ರೀತಿಲಿ ನೋಡಿಕೊಂಡ್ರೆ ಅಲ್ಲಿ ಯಾವುದೇ ದೋಷನೂ ಬರಲ್ಲ. ಎಷ್ಟೋ ಜನಕ್ಕೆ ಅದಕ್ಕೆ ನಾನು ಹೇಳೋದು, ಈಗ ದುಡ್ಡಲ್ಲಿ ಅಥವಾ ಬೇರೆ ವಿಷಯದಲ್ಲಿ ಯಾವುದ್ರಲ್ಲೂ ಮೋಸ ಮಾಡಿಬಿಟ್ಟಾಗ ಅವ್ರು ನೊಂದು ಬಿಡ್ತಾರಲ್ಲ, ಅವ್ರು ನೊಂದಿದ್ದಕ್ಕಲ್ಲ ಇವ್ರಿಗೆ ಶಾಪ ಬರೋದು, ಅವ್ರು ನೊಂದ್ಕೊಂಡು ಹೇಳ್ಬಿಟ್ಟು ಹೋಗ್ತಾರಲ್ಲ, ನೀನು ಉದ್ಧಾರ ಆಗಲ್ಲ ಬಿಡು ಅಂತ. ಅದು ಕೂತ್ಕೊಳ್ಳುತ್ತೆ ಇವ್ರ ಮನಸ್ಸೊಳಗಡೆ. ಹಾಂ, ಕರೆಕ್ಟ್, ಅವ್ರು ಹೇಳಿದ್ರು, ಅದಕ್ಕೆ ನಂಗೆ ಹಿಂಗೆ ಆಗ್ತಾರೋ, ಇವರೇ ಕ್ರಿಯೇಟ್ ಮಾಡ್ತಾರೆ ಅವಾಗ. ಅದಕ್ಕೆ ನೋಡಿ, ಒಬ್ಬೊಬ್ರಿಗೇನು ಆ ಥರ ಇದಿಲ್ಲದೆ ಇದ್ದವ್ರಿಗೆ ಏನೂ ಆಗಲ್ಲ. ಹಾಗೆ ಅದು. ಸೊ ನಾವು ಈ ಥರ ಟೂಲ್ಸ್ ಎಲ್ಲ ಇದೆಯಲ್ಲ ಮ್ಯಾಮ್, ಈಗ ಈ ಕ್ರಿಸ್ಟಲ್ಲು, ಟೈಗರ್ ಐ, ಹೌದು. ಸೊ ಇದೆಲ್ಲ ಮನುಷ್ಯನ ಎನರ್ಜಿಗೆ ಏನು ಮಾಡುತ್ತೆ, ಹೆಂಗಿದ್ರ ಕಂಟ್ರೋಲು? ಆ್ಯಕ್ಚುಲಿ ನಾನು ಜಸ್ಟ್ ಇವೆರಡೇ ಇಟ್ಕೊಂಡಿರೋದು. ನನಗೆ ಯಾಕಂದರೆ ತುಂಬ ನಾನು ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಇದು ನನಗೆ ವಿದ್ಯೆ ಕಲಿಸ್ತವ್ರು ಕೊಟ್ಟಿದ್ದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ ಫ್ರ್ಯಾಂಕಾಗಿ. ತುಂಬ ನಂಬೋರು ನಂಬೋದು. ಈಗ ಹರಳುಗಳನ್ನ ನಂಬ್ದಂಗೆ, ಈಗ ಮಾಮೂಲಿ ನಮ್ಮಲ್ಲಿ ನವರತ್ನದ ಹರಳನ್ನ ಒಂದೊಂದು ರಾಶಿಗೆ ತೊಗೊಳ್ಳಿ ಅದೆಲ್ಲ ಹೇಳ್ತಾರಲ್ಲ, ಹಾಗೆ ಈ ಕ್ರಿಸ್ಟಲ್ಸಲ್ಲೇ ಇದು ಕೂಡ ಎನರ್ಜಿ. ಈಗ ನಮ್ಮಲ್ಲಿ ನೆಗೆಟಿವಿಟಿ ಇದ್ದಾಗ ಅದನ್ನು ಎಳೆಯುತ್ತೆ ಅಂತ. ಈಗ ಟೈಗರ್ ಐ ನಮ್ಮ ಗ್ರಹಕ್ಕೆ ಬಂದರೆ ರಾಹುಗೆ ಸಂಬಂಧಪಟ್ಟಿದ್ದದು. ಸೊ ದೃಷ್ಟಿ ಆಗಲ್ಲ, ಮತ್ತು ಗುರುಗೂ ತೊಗೋತೀವಿ ಅದನ್ನು. ಸೊ ದೃಷ್ಟಿ ಎಲ್ಲ ಆಗ್ತಾಯಿದೆ, ಮಾನಸಿಕವಾಗಿ ಸ್ಟ್ರೆಂತ್ನಿಂಗ್ ಬೇಕು ಅಂದಾಗ ಅದನ್ನು ಹೇಳ್ತೀವಿ ನಾವು. ಬಟ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ತುಂಬ ಜನ ಏನು ಅಂದರೆ ಸುಮ್ಮನೆ ಏನೋ ತೊಗೊಳ್ತಾರೆ, ಏನೋ ಕಲ್ತ್ಕೊಳ್ತೀವಿ, ಸುಮ್ಮನೆ ಹಾಕ್ಕೊಂಬಿಡ್ತಾರೆ. ಎಲ್ಲ ಕಡೆಗೂ ಹಾಕ್ಕೊಂಡು ಹೋಗಬಾರ್ದು. ಈಗ ಎಷ್ಟೋ ಕಡೆ ನೆಗೆಟಿವಿಟಿ, ಈಗ ಹಾಸ್ಪಿಟಲ್ಸು ಆ ಥರ ಎಲ್ಲ ಹೋಗಿ ಬಂದರೆ ಪುನಃ ಅದನ್ನು ಮತ್ತೆ ಕ್ಲೆನ್ಸ್ ಮಾಡಬೇಕು, ಎನರ್ಜೈಸ್ ಮಾಡಬೇಕು. ಅವ್ರು ಅದೇನು ಮಾಡದೇ ಅದು ಇವ್ರಿಗೆ ಕ್ಯಾರಿ ಆಗ್ತಾ ಇರುತ್ತೆ. ಸುಮ್ಮನೆ ವೈರಸ್ ತೊಗೊಂಬಂದಂಗೆ ಅಂತ ತಿಳ್ಕೊಳ್ಳಿ. ನಾನು ಅದಕ್ಕೆ ಹೇಳೋದು, ನಿಮಗೆ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಬಂದರೆ ತೊಗೊಳ್ಳಿ. ಸೊ ಯಾವ ಜಾಗಗಳಿಗೆ ಹೋದಾಗ ಅದನ್ನು ನ್ಯೂಟ್ರಲೈಸ್ ಮಾಡಬೇಕು? ಈಗ ಯಾರಾದರೂ
ತೀರ್ಕೊಂಡಿದ್ದಾರೆ ಎಂದಾಗ ಹೋಗಬಾರ್ದು. ಮತ್ತು ಅದೇ ಹಾಸ್ಪಿಟಲ್ ಹೇಳಿದ್ನಲ್ಲ ಅಂಥ ಕಡೆ ಹೋಗಬಾರ್ದು. ಮತ್ತು ತುಂಬ ಏನೇನೋ ಈಗ ನೆಗೆಟಿವಿಟಿ ಕ್ಲಿಯರ್ ಮಾಡ್ತಾ ಇರ್ತಾರಲ್ಲ ಅಂಥ ಕಡೆಗೆ ಎಲ್ಲ ತಗೊಂಡು ಹೋಗಬಾರ್ದು. ಈಗ ನಮಗೆ ಗೊತ್ತಿಲ್ಲ, ನಾನು ಅದನ್ನೇ ಹೇಳಿದ್ದು. ಈಗ ನೀವು ತುಂಬ ನೆಗೆಟಿವ್ ಇದ್ದೀರಿ ಅಂತ ಇಟ್ಕೊಳ್ಳಿ, ನಾನು ಕೈಯಲ್ಲಿ ಹಾಕೊಂಬಂದಿದ್ದೀನಿ, ಬಂದು ಸೆಕೆಂಡ್ ಮಾಡ್ತೀನಿ, ನಂಗೆ ಪಾಸ್ ಆಗುತ್ತೆ. ನೀನು ವಾಪಸ್ ಇದನ್ನು ತೊಗೊಂಡೋಗಿ ಮತ್ತೆ ಮನೇಲಿ ಅದನ್ನು ಕ್ಲೆನ್ಸ್ ಮಾಡೋಕ್ಕೆ ಪ್ರೊಸೀಜರ್ಗಳೆಲ್ಲ ಇವೆ, ಅದನ್ನೆಲ್ಲ ನೀವು ಮರೀದೆ ಮಾಡಬೇಕು. ನೀವು ಮಾಡಿ ಅಂದರೆ ಈಗ ಬಿಸಿಲಲ್ಲಿ ಇಡ್ತೀವಿ, ಆಮೇಲೆ ಅದನ್ನು ಚಂದ್ರನ ಕೆಳಗಡೆ ಇಡೋದು, ಸನಲೈಟಲ್ಲಿ ಇಡೋದು, ಆಮೇಲೆ ಸಾಲ್ಟ್ ವಾಟರ್ಲಿ ಇದು ಮಾಡೋದು, ಹೂವು ಸುಮಾರೆಲ್ಲ ಮಾಡ್ತಾರೆ. ಪೆಂಡುಲಮಲ್ಲೂ ಕ್ಲೆನ್ಸ್ ಮಾಡ್ತಾರೆ ಎಲ್ಲ. ಬಟ್ ನೀವು ಅದು ಮಾಡಬೇಕು. ನೀವೇನೋ ಸುಮ್ಮನೆ ಇಷ್ಟಿಷ್ಟು ಒಬ್ಬೊಬ್ರು ನೋಡಬೇಕು ತುಂಬ. ನಾನು ಮೊನ್ನೆನೂ ನಮ್ಮ ಕ್ಲಾಸಲ್ಲಿ ಒಬ್ರಿಗೆಲ್ಲ ತೆಗ್ದಾಕ್ಸ್ದೆ. ಮತ್ತು ಇನ್ನೂ ನನ್ನ ಪ್ರಕಾರ ಇದು ನಾನು ಯಾರಿಗೂ ಇದು ಮಾಡೋಕ್ಕೆ ಹೇಳ್ತಾ ಇಲ್ಲ, ಇವೆಲ್ಲ ಹಾಕ್ಕೊಂಡಾಗ ನೀವು ವೀಕ್ ಮೈಂಡೆಡ್ ಅಂತ ನನ್ನ ಪ್ರಕಾರ. ನೀವೇ ಯಾಕೆ ಎಲ್ರಿಗೂ ತೋರಿಸ್ತಾ ಇದ್ದೀರಿ ನಾನು ವೀಕ್ ಅಂತ? ಆರಾಮಾಗಿರಿ. ಮೊದಲೆಲ್ಲ ಏನೂ ಹಾಕೋತಿರ್ಲಿಲ್ಲಲ್ಲ ನಾವು. ಚಿನ್ನದ ಹಾಕ್ಕೊಳ್ಳಿ, ಇದ್ದರೆ ಅನುಕೂಲ ಇದ್ದರೆ ಚಿನ್ನ ಹಾಕ್ಕೊಳ್ಳಿ, ಗುರುಗೆ ಸಂಬಂಧಪಟ್ಟಿದ್ದು ಸಾಕು. ಬೆಳ್ಳಿ ಹಾಕ್ಕೊಳ್ಳಿ, ಚಂದ್ರಂಗೆ ಸಂಬಂಧಪಟ್ಟಿದ್ದು ಸಾಕು. ತಾಮ್ರ ಹಾಕ್ಕೊಳ್ಳಿ, ಕುಜಂಗೆ ಸಂಬಂಧಪಟ್ಟಿದ್ದು ಸಾಕು. ಬೇರೆದು ನೀವು ಏನೋ ಮಾಡಬೇಕು ಅಂದಿದ್ದನ್ನ ಯಾಕೆ ಹಾಕ್ಕೋಬೇಕು? ಅದೆಲ್ಲ ಏನೂ ಬೇಡ ಅಲ್ಲ. ದೇವ್ರನ್ನ ನಾನು ಅದಕ್ಕೆ ತುಂಬ ಜನ ನೀವು ಕ್ಲೆನ್ಸಿಗೆ ಹೆಂಗೆ ಮಾಡ್ತೀರಿ, ನೀವು ಪ್ರೊಟೆಕ್ಷನ್ ಹೆಂಗೆ ಮಾಡ್ತೀರಿ, ನಂದೇ ಶ್ರೀಪಾದರಿದ್ದಾರೆ ಅಂತ ನಂಬ್ತೀನಿ ಅಷ್ಟೇ. ಅವರು ಎಲ್ಲ ಮಲ್ಟಿಪಲ್ ಹೆಂಗೆ ಹೇಳೋದು, ಈಗ ಸೂಪರ್ ಮಾರ್ಕೆಟ್ಗೆ ಹೋದರೆ ಈಗ 100 ಇರುತ್ತೆ, ಎಲ್ಲನೂ ಅದರ ಕೆಲಸ ಮಾಡುತ್ತೆ. ಯಾರಿಗೆ ಅದ್ರ ಬಗ್ಗೆ ನಂಬಿಕೆ ಇರುತ್ತೋ, ಆಸೆ ಇರುತ್ತೋ, ಹೌದು, ಅದನ್ನು ತೊಗೊಂಡು ಇದು ಒಂದು ಸಾಕಂತ ಬೇಕಾದ್ರೆ ವರ್ಕೋಬೋದು, ಇಲ್ಲ 10 ಬೇಕಂತ ಅದಕ್ಕೂ ಇದು ಬಿಟ್ಟು ಅದು ಬಿಟ್ಟು ಅಂತಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೋದು. ಒಂದು ನನಗೆ ಏನು ಅನ್ಸೋದು, ನನ್ನ ಪ್ರಕಾರ ಒಂದನ್ನೇ ಇಟ್ಕೊಳ್ಳಿ, ಬಟ್ ಎಲ್ಲನೂ ಕಲೀರಿ ಸ್ವಲ್ಪ. ಅಟ್ಲೀಸ್ಟ್ ಬೇಸಿಕ್ಕಾದ್ರೆ ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದರೆ ತಿಳ್ಕೊಂಡಿದ್ರೆ ಒಳ್ಳೇದೇ ಅಲ್ವಾ. ನಾನು ಅದನ್ನೇ ಹೇಳಿದ್ನಲ್ಲ ಆಗಲೇ, ಅನ್ನ ನಂಗೆ ಗೊತ್ತು. ಅನ್ನ ಫಸ್ಟು ಕ್ಲೀನಾಗಿ ಮಾಡೋದು ಕಲಿಯೋದು. ಅದನ್ನು ವಾಂಗಿಬಾತ್ ಮಾಡಿ, ಆಮೇಲೆ ಪೊಂಗಲ್ ಮಾಡಿ, ಆಮೇಲೆ ಬೇರೆ ಇನ್ನೊಂದು ಪುಳಿಯೋಗರೆ ಮಾಡಿ ಕಲ್ತ್ಕೊಳ್ಳಿ, ಚೆನ್ನಾಗಿರುತ್ತೆ ಅದು. ಅದನ್ನು ಮೇಯ್ನ್ ಮಾಡಬೇಕಂತಿಲ್ಲ, ಅನ್ನ ಬೇಸಿಕ್ಕಲ್ಲ ಮೇಯ್ನು. ಅದನ್ನು ಕಲ್ತ್ಕೊಂಬಿಡಿ, ಚೆನ್ನಾಗಿ ಕಲ್ತ್ಕೋಬೇಕು ಅದನ್ನು. ಈಗ ನಾನು ಅದನ್ನೇ ಹೇಳೋದು, ನಾನು ಟ್ಯಾರೋದಲ್ಲೇ ಎಲ್ಲನೂ. ಈಗ ಆಕಾಶಕ್ಕೆ ಕೂಡ, ಈಗ ನಾಳೆ ನಂಗೆ ಕ್ಲೈಂಟ್ ಬರ್ತಾರೆ ಅಂದರೆ ಇವತ್ತು ಅವ್ರದ್ದು ಆಕಾಶಕ್ಕೆ ನಾನು ನೋಡ್ಕೊಂಡಿರ್ತೀನಿ, ಅವ್ರು ಏನು ಮಾಡ್ತಾರೆ, ಹೆಂಗಿದೆ ಅವ್ರದ್ದೆಲ್ಲ ನಂಗೆ ಬರುತ್ತೆ. ಈಗಲೂ ನಾನು ಹೇಳ್ತೀನಿ, ಅವೆಲ್ಲ ಸಪ್ರೇಟ್ ಕಲಿಬೇಕು ಅಂತಲೂ ಇಲ್ಲ. ನೀವು ಸುಮ್ಮನೆ ಮಾನಸಿಕವಾಗಿ ಒಬ್ಬರನ್ನ ನಂಬಿ ಗುರು ಅಂತ ತೊಗೊಂಡು ನೀವು ಸುಮ್ಮನೆ ಕಣ್ಮುಚ್ಕೊಂಡ್ರೆ ನಿಮಗೆಲ್ಲ ಬರುತ್ತೆ. ನಿಮ್ಗೆ ಆ ಫೀಲ್ ಬರುತ್ತೆ, ಆ ಭಾವನೆ ಬರುತ್ತೆ, ಅವ್ರಿಗೆ ಏನಾಗಿದೆ ಬರುತ್ತೆ. ನೀವು ನಂಬಿ ಬರ್ಕೊಂಡು ಅವ್ರಿಗೆ ಹೇಳ್ಬೋದು. ಅದಕ್ಕೆ ನೀವು ಯಾವ ಹೆಸರಾರೋ ಕೊಡ್ಬೋದು. ಈಗ ನಾನು ಕಾರ್ಡಲ್ಲಿ ತೆಗೆದಾಗ ನಿಮಗೆ ಭಯ ಬಂತು ಅಂತ ಇಟ್ಕೊಳ್ಳಿ, ಆಗ ನಾನು ಹೇಳ್ತೀನಿ, ಇದು ನಿಮ್ಮದು ಶ್ಯಾಡೋ ಇದರಲ್ಲಿ ನೋಡಿದ್ದೀನಿ, ನಿಮಗೆ ಭಯ ಪ್ರಾಬ್ಲಮ್ ಇದೆ, ಸೊ ಇದನ್ನು ವರ್ಕ್ ಮಾಡಿ ಅಂತ ಹೇಳೋದು. ಆಯಿತಾ? ಈಗ ನಾನು ಆಕಾಶಕ್ಕೆ ಅಂದ್ಬಿಟ್ಟು ಸುಮ್ಮನೆ ಈಗ ನಾಳೆ ದಿನ ಇನ್ನೇನು ಅಂದಾಗ ನಿಮಗೆ ಚೈಲ್ಡ್ಹುಡ್ ಟೈಮಲ್ಲಿ ಹಿಂಗಾಗಿದೆ, ಅದಕ್ಕೆ ಆಕಾಶಕ್ಕೆ ಅಂತ ಒಂದು ಹೆಸರು. ಪ್ರತಿಯೊಂದಕ್ಕೂ ಈಗ ನೀವು ಹೆಂಗೆ ಆಕಾಶಕ್ಕೆ ನಾವು ಹೇಳ್ಕೊಡುವಾಗ ಹೆಂಗೆ ಹಿಂಗೆ ನಡ್ಕೊಂಡು ಹೋಗ್ತಿರ್ತೀರಿ, ನಡ್ಕೊಂಡು ಹೋದ್ಮೇಲೆ ಒಂದು ಬಿಳಿ ಮೆಟ್ಲಲ್ಲಿ ಹೋಗ್ತೀವಿ, ಬುಕ್ ತೆಗಿತೀವಿ, ಒಬ್ಬೊಬ್ರು ಒಂದೊಂದು ರೀತಿಲಿ ಹೇಳ್ಕೊಡ್ತಾರೆ, ಪ್ರೇಯರ್ ಮಾಡಿ ಅದನ್ನೆಲ್ಲ ನಂಬೇಕಾ. ಎಷ್ಟೊಂದು ಜನ ಇವತ್ತು ಆಕಾಶಕ್ಕೆ ಅಂದರೆ ಹೇಳ್ತಾರೆ ಇದೊಂಥರ ಗೂಗಲ್ ಡ್ರೈವ್ ಆಫ್ ಯುವರ್ ಸೋಲ್ಸ್ ಅಂತ, ನಿಮ್ಮ ಆತ್ಮದ ಸ್ಟೋರ್ ಆಗಿರೋ ಒಂದು ಜಾಗ ಅಂತ. ಬಟ್ ಇದನ್ನು ನಂಬೇಕಾ? ಇವೆಲ್ಲ ನಿಮ್ಮ ಸಬ್ಕಾನ್ಷಿಯಸ್ಸೇ. ಅದನ್ನೇ ನಾನು ಹೇಳ್ತಾ ಇರೋದು. ಇನ್ನೊಂದು ಏನು ಗೊತ್ತಾ, ನಿಮ್ಮ ಸಬ್ಕಾನ್ಷಿಯಸ್ಗೆ ನನ್ನ ಸಬ್ಕಾನ್ಷಿಯಸ್ದೆಲ್ಲ ಗೊತ್ತಿರುತ್ತೆ, ನನಗೆ ನಿಮ್ಮದೆಲ್ಲ ಗೊತ್ತಿರುತ್ತೆ, ಇಡೀ ಪ್ರಪಂಚದ್ದು ಎಲ್ರಿಗೂ ಎಲ್ಲನೂ ಗೊತ್ತಿರುತ್ತೆ. ಅದೇನಾ ಹಿರಣ್ಯಗರ್ಭ ಅಂದರೆ? ಹಾಂ, ಇಡೀ ಎಲ್ಲರೂ ಒಂದೇ ಅಂತಾನೆ. ಎಲ್ಲರೂ ನಾವು ಒಂದಿರದೇ ಅಂಶಗಳಷ್ಟೇ ನಾವು ಬಂದಿರೋದು, ಎಲ್ರಿಗೂ ಎಲ್ಲರದು ಗೊತ್ತಿರುತ್ತೆ. ಇದು ಅದಕ್ಕೇನಾ ಇವಾಗ ನೀವು ಕೆಲವರು ಐ ಥಿಂಕ್ ವಿನಯ್ ಗುರುಜಿ ಈಗ ಮುಂದೆ ಬಂದರೆ ಸಡನ್ನಾಗಿ ನಮ್ಮನ್ನು ರೀಡ್ ಮಾಡೋದು ಹೆಂಗೆ ಅಂದರೆ, ಅವರು ಮೆಂಟಲಿ ನಮ್ಮ ತಲೆಯಲ್ಲಿ ನೋಡ್ತಾರೆ ಎಲ್ಲ ಗೊತ್ತಿರೋದ್ರ ಜೊತೆಗೆ ಈಗ ಒಬ್ಬೊಬ್ಬರಿಗೆ ಒಂಥರ ಪಾಸ್ಟ್ ಇದರಿಂದನೂ ಅವ್ರಿಗೊಂದು ಏನೋ ಶಕ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಶಕ್ತಿ ಇರುತ್ತೆ. ಅವರು ಅದನ್ನು ಹೆಂಗೆ ಹೆಚ್ಚಿಗೆ ಮಾಡ್ಕೋತಾರೆ ಅಂತ. ಒಬ್ಬೊಬ್ಬರು ಅಂಶಗಳು ಅಂತ ಹೇಳ್ತೀವಿ. ಈಗ ನಾವು ನಂಬೋದು ಗುರುಗಳು ವಿಷ್ಣು ಅಂಶ ಅಂತ, ಆಯಿತಾ? ಈಗ ಹೆಂಗೆ ಅಂದರೆ ಅವ್ರದ್ದು ಅಂಶ ಅಂದ ತಕ್ಷಣ ಅವ್ರು ಪೂರ್ತಿ ವಿಷ್ಣುನೇ ಹಾಗೇನಲ್ಲ. ಈಗ ಅವ್ರು ಮನುಷ್ಯರಾಗಿದ್ದಾರೆ, ಸೊ ಎಲ್ಲ ಟೈಮಲ್ಲೂ ಅವ್ರಿಗೆ ಫುಲ್ಲು ಹಿಂಗೆ ನೋಡಿದ ತಕ್ಷಣ ಹೇಳ್ತೀವಿ, ಹಂಗಲ್ಲ. ಅವ್ರಿಗೂ ಒಂದು ಟೈಮು, ಅದೇ ನಾ ಹೇಳಿದ್ನಲ್ಲ, ಫ್ರಂಟ್ ಬ್ರೈನು ಆ್ಯಕ್ಟಿವ್ ಆಗಿದ್ದಾಗ ಕರೆಕ್ಟಾಗಿ ನಡೆಯುತ್ತೆ, ಹೇಳಿದ್ದೆಲ್ಲ ನಡೆಯುತ್ತೆ, ಆಯಿತಾ? ನೀವು ಹಾಗೆ ಅವ್ರಿಗೆ ಟೈಮ್ ಕೊಡಬೇಕು, ಹಂಗೆ ಫ್ರೀ ಬಿಡಬೇಕು.
ಯಾವಾಗ್ಲೂ ತುಂಬಿಕೊಂಡು ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾಯಿದ್ರೆ ಹೇಳಿದ್ದೆಲ್ಲ ಎಷ್ಟೊಂದು ಜನ ಅವತ್ತು ಅವ್ರು ನಮ್ಗೆ ಹೇಳಿದ್ರು ಆಗಲಿಲ್ಲ ಅಂದರೆ ಒಂದು ನಂಬಿಕೆ ಇರಬೇಕು, ಇನ್ನೊಂದು ನಿಂಗೆ ಇನ್ನೂ ಟೈಮೇ ಬಂದಿರಲ್ಲ. ಅವ್ರಾಗ ಅವ್ರು ಹೇಳೋ ತನಕ ಕಾಯೋ ಪೇಷನ್ಸ್ ಇವ್ರಿಗಿರಲ್ಲ. ಇವ್ರು ಮೇಲ್ಬಿದ್ದು ಕೇಳ್ತಾ ಇರ್ತಾರೆ ಹೇಳಿ ಹೇಳಿ ಅಂತ. ಇವ್ರು ಹೇಳಿದ್ರಲ್ಲ ಅಂತ ಅವರೊಂದು ಹೇಳಬೇಕು ಅವಾಗ. ಹಾಗೂ ಆಗುತ್ತೆ. ಅದಕ್ಕೆ ಯಾರಿಗೇ ಆದ್ರೂ ಪ್ರತಿಯೊಬ್ಬರಿಗೂ ಒಂದು ಸ್ಪಿರಿಚುವಲ್ ಪರ್ಸನ್ ಅಂತಲೇ ಅಂತಲ್ಲ, ಎಲ್ರಿಗೂ ಇದೆ ಶಕ್ತಿ. ನಾನು ಎಲ್ರಿಗೂ ಅದನ್ನೇ ಹೇಳೋದು. ಈಗ ನಮ್ಮ ಇವ್ರುಗಳೆಲ್ಲ ನಮಸ್ಕಾರ ನಾನು ಹೇಳ್ತೀನಿ ಮಾಡಬೇಡಿ, ಬೇರೆ ಪ್ರೊಫೆಷನ್ ಥರನೇ ಇದುವೆ. ಇಲ್ಲಿ ನಮಗೇನು ಮಾಡಿಬಿಡ್ತಾರೆ, ನಾವು ಒಂಚೂರು ಮುಂದೊಂದೆಲ್ಲ ಹೇಳ್ತೀವಿ ಗೊತ್ತಾಗುತ್ತೆ ಅಂದ ತಕ್ಷಣವೇ ಓ ಇವ್ರು ಹೇಳಿದ್ದೆಲ್ಲ ಆಗುತ್ತೆ, ಒಂಥರ ಏನೋ ಲೋಕದಿಂದ ಇಳಿದ್ರು ನಂಗೆ ಆಡ್ತಾರೆ. ಹಂಗೆ ಮಾಡಬಾರ್ದು ಯಾರಿಗೂ. ನೀವು ಕಲ್ತ್ರೆ ನೀವು ಕಾಮಾಗಿದ್ದರೆ ನಿಮಗೂ ಗೊತ್ತಾಗುತ್ತೆ ಎಲ್ಲನೂ. ಸೊ ಯು ಸೇಯಿಂಗ್ ಈಗ ನೀವು ಎಷ್ಟು ಮೆಡಿಟೇಟ್ ಮಾಡ್ತೀರಾ, ಎಷ್ಟು ಕಾಮಾಗಿರ್ತೀರೋ ಅಷ್ಟು ಯು ಆರ್ ಕನೆಕ್ಟೆಡ್ ವಿತ್ ದ ಯೂನಿವರ್ಸಲ್ ಸಬ್ಕಾನ್ಷಿಯಸ್. ಹೌದು. ನನಗೆ ಈ ಮೆಡಿಟೇಷನ್ನು ಅಷ್ಟೇ. ನೀವು ಮೆಡಿಟೇಷನ್ ಮಾಡಿ ಅಥವಾ ಹಿಂಗೆ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ನಿಮಗೆ ಹಾಡು ಇಷ್ಟ ಆದರೆ ಹಾಡು ಹೇಳ್ಕೊಳ್ಳಿ, ಡ್ಯಾನ್ಸ್ ಇಷ್ಟ ಆದರೆ ಡ್ಯಾನ್ಸ್ ಮಾಡಿ. ಒಟ್ನಲ್ಲಿ ಆ ಫ್ಲೋ ಸ್ಟೇಟ್ಗೆ ಹೋಗ್ಬೇಕಾ ಅಷ್ಟೇ. ಅದು ಝೀರೋ ಸ್ಟೇಟ್ ಅಂತೀವಿ ಒಂದು, ಹಂಗಿರಬೇಕು. ಹಿಂದೆ ಯಾರನ್ನ ನೀವು ಕೇಳಿದ್ರಿ ಮೆಡಿಟೇಷನ್ ಎಲ್ಲ? ಅವ್ರವ್ರು ಕೆಲಸ ಮಾಡ್ತಿದ್ರು ಅಷ್ಟೇ ಅಲ್ವಾ. ಈಗ ಹೋಗೋರು ಹೊಲದಲ್ಲಿ ಕೆಲಸ ಮಾಡೋರು ಹೊಲದಲ್ಲಿ, ಮಾಮೂಲಿ ಕೆಲಸ ಮಾಡೋರು ಮಾಮೂಲಿ. ಅವ್ರ ಪಾಡ್ಗೆ ಅವರು ಕಾಮಾಗಿದ್ರು, ಯಾರನ್ನೂ ನೋಡ್ತಿರ್ಲಿಲ್ಲ, ಯಾರಿಗೂ ಕಾಂಪೀಟ್ ಮಾಡ್ತಿರ್ಲಿಲ್ಲ. ಈಗ ನಾವು ಮೇಯ್ನ್ ಮಾಡ್ತಾ ಇರೋದೇ ಕಾಂಪಿಟೇಷನು. ಈಗ ಹೆಂಗಾಗಿದೆ ಗೊತ್ತಾ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ನಾನು ಮೀನು ಅಂದ್ಕೊಳ್ಳಿ, ನನಗೆ ಈಜಕ್ಕೆ ಚೆನ್ನಾಗಿ ಗೊತ್ತು. ನಾನು ಸುಮ್ಮನೆ ಈಜ್ಕೊಂಡಿರಲ್ಲ. ನಾನು ಆ ಮಂಗ ನೋಡಿಬಿಟ್ಟು ಅಯ್ಯೋ ಅದು ಹತ್ತುತ್ತಾ ಇದೆ, ಸೊ ನಾನು ಹತ್ತು ಬಿಡಬೇಕು ಅಂತ ನನಗೆ ಆಸೆ. ಟ್ರಬಲ್ ಪಟ್ಕೋತೀನಿ. ಇಲ್ಲಿಂದ ಆಚೆಗೆ ಹೋದರೆ ನನಗಾಗುತ್ತೆ, ಅದು ಆಗಲ್ಲ. ಬಟ್ ನನಗೆ ಆಸೆ ಸಕ್ಸಸ್ ಅಲ್ಲಿದೆ ಅಂತ, ಮಂಗನ ಹತ್ರ ಇದೆ ಸಕ್ಸಸ್ ಅಂತ ನಾನು ತಿಳ್ಕೊತಾ ಇರೋದು. ಭ್ರಮೇಲಿದ್ದೀನಿ. ಭ್ರಮೇಲಿರಬಾರ್ದು. ನಿಮ್ಮ ಕೆಪಾಸಿಟಿ ನಿಮಗೆ. ಹೆಂಗೆ ನಮ್ಮ ನಾವು ನಂಬೋದು, ನಮ್ಮ ನಾವು ನೋಡ್ಕೊಳ್ಳೋದು, ಅದನ್ನೇ ಹೇಳಿದ್ದು. ಸುತ್ತ ನೋಡೋದು ಬಿಟ್ಟರೆ ನಿಮ್ಮನ್ನು ನೀವು ನೋಡ್ಬೋದು ಅಲ್ವಾ. ಇದು ನೀವು ಸುತ್ತನೇ ನೋಡ್ತಾ ಇದ್ದೀರಿ, ನೀವು ಕುದುರೆಗೆ ಹಾಕ್ದಂಗೆ ಹಿಂಗೆ ಹಾಕೋಬೇಕು. ನೀವು ಸುತ್ತನೇ ನೋಡ್ತಾ ಇದ್ರೆ ನಿಮ್ಮನ್ನು ನೋಡೋಕ್ಕೆ ಟೈಮ್ ಇಲ್ವಲ್ಲ ನಿಮಗೆ, ಬರೀ ಅವ್ರನ್ನ ನೋಡೋದೇ ಆಗಿದೆ. ಸೊ ಮ್ಯಾಮ್, ನಾವು ಐ ಆಮ್ ಗೋನಾ ಆಸ್ಕ್ ಸಮ್ ಕ್ವೆಶ್ಚನ್ಸ್, ಇದಕ್ಕೆ ಒಂದು ಸೊಲ್ಯೂಷನ್ ಅಂತ. ಓಕೆ. ಒನ್ ಟ್ರೂತ್ ಅಬೌಟ್ ಹೀಲಿಂಗ್ ದಟ್ ನೋಬಡಿ ವಾಂಟ್ಸ್ ಟು ಹಿಯರ್. ಹೀಲಿಂಗ್ ಬಗ್ಗೆ ಇರುವಂಥ ಒಂದು ಕಟು ಸತ್ಯ ಯಾರೂ ಕೇಳೋಕ್ಕೆ ಇಷ್ಟಪಡದೇ ಇರೋದು ಅಂದರೆ, ಎಲ್ಲ ಟೈಮಲ್ಲೂ ಎಲ್ರಿಗೂ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಎಲ್ರಿಗೂ ಹೀಲಿಂಗ್ ಪವರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಒಪ್ಪಲ್ಲ ಒಬ್ಬೊಬ್ಬರು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನನಗೆ ಹೇಳಿದ ತಕ್ಷಣ ಆಗೋ ಅಂಥದ್ದು ಇನ್ನೊಬ್ರಿಗೆ ಆಗದೇ ಇರ್ಬೋದು. ಅವರು ಕರೆಕ್ಟಾಗಿ ಪ್ರಾಂಪ್ಟಾಗಿ ಕಲ್ತ್ಬಿಟ್ಟು ಓದ್ದಂಗೆ ಹೇಳ್ಬೋದು. ಹೀಲಿಂಗ್ ಪವರ್ ಇರಲ್ಲ. ಈಗ ಒಂದು ಸುಮ್ಮನೆ ಸಿಂಪಲ್ ಅಂದರೆ, ಯಾರೋ ಒಬ್ಬ ಪಂಡಿತ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವ್ನು ತುಂಬ ಎಕ್ಸ್ಪರ್ಟು, ಅವ್ರ ತಂದೆ ತುಂಬ ಎಕ್ಸ್ಪರ್ಟು. ಅವರೇನೋ ಇಬ್ಬರು ಎಲ್ಲ ಸೇರಿಬಿಟ್ಟು ಒಂದು ಮೆಡಿಸನ್ ಮಾಡಿದ್ದಾರೆ. ಓಕೆ. ಈ ತಂದೆ ಕೊಟ್ಟಾಗ ವರ್ಕ್ ಆಗೋ ಅಂಥ ಮೆಡಿಸನ್ನು ಮಗ ಕೊಟ್ಟಾಗ ಆಗದೇ ಇರ್ಬೋದು. ಎರಡು ಕಾರಣ. ನನ್ನ ಸ್ವಂತ ಅನುಭವದಲ್ಲಿ ಇಂಟೆನ್ಷನ್ ತುಂಬ ಇಂಪಾರ್ಟೆಂಟು. ನಾನು ಕೊಡುವಾಗ ರಶ್ಮಿ ನನಗೆ ಎಷ್ಟು ದುಡ್ಡು ಕೊಡ್ಬೋದು, ಈಗ ರಶ್ಮಿಗೆ ಹೀಲಾದರೆ ನಾನು ಏನೇನು ಪಡ್ಕೋಬೋದು, ಅದೆಲ್ಲ ನಿನಗಿರಬೇಕಾಗಿರೋದು. ಪಾಪ ರಶ್ಮಿ ತುಂಬ ಸಫರ್ ಮಾಡ್ತಾ ಇದ್ದಾಳೆ, ಇವಳಿಗೆ ಬೇಗ ಹೀಲಾಗ್ಬಿಡ್ಲಪ್ಪ ಭಗವಂತ, ನಾನು ಅವಳಿಗೋಸ್ಕರ ಇದನ್ನು ಒಂದು ಜಪ ಮಾಡಿಬಿಡ್ತೀನಿ, ಇದೊಂದು ಪ್ರೇ ಮಾಡಿಬಿಡ್ತೀನಿ ಅಂತ ನೀವು ಹಾಕ್ಬಿಟ್ರೆ ವರ್ಕ್ ಆಗುತ್ತೆ. ಬಟ್ ಈಗ ಹಂಗಿಲ್ಲ. ಸೊ ಹೀಲಿಂಗ್ ಅಂದ ತಕ್ಷಣ ನನಗೆ ನೀವು ಕೇಳೋದಕ್ಕೆ ಹೇಳ್ತಿದ್ದೀನಿ, ಎಲ್ಲರೂ ಆ ಕೂತವರೆಲ್ಲ ಹೀಲರ್ಸ್ ಅಲ್ಲ, ಹಂಗೆ ಇಲ್ಲದೇ ಇದ್ದವರೆಲ್ಲ ಹೀಲರ್ಗಳಲ್ಲ ಅಂತನೂ ಅಲ್ಲ. ಈಗ ಬರೀ ವೇಷಭೂಷಣ ಹಾಕ್ಕೊಂಡು ನಾನು ಇದು ಮಾಡಿದ್ದೀನಿ, ಅದನ್ನು ಕಲ್ತಿದ್ದೀನಿ, ಇಷ್ಟು ಉದ್ದಲ್ಲಿ ಇಷ್ಟು ಕೊಟ್ಬಿಟ್ರೆ ನಾನು ಹೀಲರ್ ಅಲ್ಲ. ಮತ್ತು ಹೌ ಟು ಐಡೆಂಟಿಫೈ ಅ ಗುಡ್ ಹೀಲರ್, ಅದನ್ನೇ ನಾನು ಹೇಳಿದ್ದು. ನೀವು ಹೋಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗದು ವರ್ಕ್ ಆದರೆ ಹೋಗಿ, ಗಿವ್ ಇಟ್ ಅ ಶಾರ್ಟ್ ಟೆಸ್ಟ್. ಸೊ ಇದು ಹೀಲರ್ಸ್ ಬಗ್ಗೆ ಆಯಿತು. ಈ ಹೀಲಿಂಗ್ ಅನ್ನೋದನ್ನ ಅದ್ರ ಬಗ್ಗೆ ಒಂದು ಸತ್ಯ ಆದರೆ, ಅಥವಾ ಯಾರೂ ಕೇಳಕ್ಕೆ ಇಷ್ಟಪಡದೇ ಇರೋ ಒಂದು ಸತ್ಯ ಏನು ಹೀಲಿಂಗ್ ಬಗ್ಗೆ? ಮೋಸ್ಟ್ಲಿ ಅದೇ, ಇದು ಎಷ್ಟೋ ಜನಕ್ಕೆ ವರ್ಕ್ ಆಗಲ್ಲ ಅನ್ನೋದನ್ನೇ ಕೇಳೋಕ್ಕೆ ಇಷ್ಟಪಡಲ್ವೇನೋ ಅನ್ಕೋತೀನಿ. ಹೀಲಿಂಗೂ ಎಷ್ಟೋ ಜನಕ್ಕೆ ವರ್ಕ್ ಆಗಲ್ವಲ್ಲ. ಈಗ ನೀವು ನೋಡಿರೋ ಹಾಗೆ ಹೀಲಿಂಗ್ ಅಂತ ಬಂದಾಗ ತುಂಬ ಎಫೆಕ್ಟಿವ್ ಹೀಲಿಂಗ್ ಮೆಥಡ್ ಯಾವುದು, ಜಾಸ್ತಿ ಎಲ್ಲರಿಗೂ ವರ್ಕ್ ಆಗದೆ ಇರೋ ಹೀಲಿಂಗ್ ಮೆಥಡ್ ಯಾವುದು? ನನಗೆ ಹೀಲಿಂಗ್ ಅಂತಲೇ ಇದು ನಾವು ಸಪ್ರೇಟ್ ಮಾಡ್ತಾ ಇರೋದೇ ತಪ್ಪು. ನನ್ನ ಪ್ರಕಾರ ಈಗ ಅಪ್ಪ ಅಮ್ಮನ ಆಶೀರ್ವಾದ ಹೀಲಿಂಗು, ಅದಕ್ಕಿಂತ ದೊಡ್ಡ ಹೀಲಿಂಗ್ ಇನ್ನೆಲ್ಲೂ ಬೇಕೇ ಇಲ್ಲ.
ದೇವ್ರನ್ನ ನಂಬಿ ಮಾಡ್ತೀವಿ, ಅದು ಒಳ್ಳೆ ಹೀಲಿಂಗು. ಗುರುಗಳ ಹತ್ರ ಬ್ಲೆಸ್ಸಿಂಗ್ಸ್ ತೊಗೋತೀವಿ, ಅದು ದೊಡ್ಡ ಹೀಲಿಂಗು. ನಿಮ್ಮ ಸುತ್ತಮುತ್ತ ನಿಮ್ಮ ಬಗ್ಗೆ ಹಾರೈಸ್ತಾರಲ್ಲ, ಅದು ದೊಡ್ಡ ಹೀಲಿಂಗು. ಈಗ ನಾವು ಪೆಂಡಲಮ್ಮಲ್ಲಿ ಕೊಡ್ತೀನಿ, ರೇಖಿಲ್ ಕೊಡ್ತೀನಿ, ನಾನು ಹೇಳಿದ್ನಲ್ಲ, ಅದು ಇಂಟೆನ್ಷನ್ ಮೇಲೆ ಹೊಟ್ಟೋಗ್ಬಿಡುತ್ತೆ. ಪೆಂಡ್ಯುಲಮ್ ಅಂದರೆ ಪೆಂಡ್ಯುಲಮ್ ಇದೆ ಅಲ್ಲ ಅಲ್ಲಿ, ಹಾಂ, ಈ ಪೆಂಡುಲಮ್ ಇದೆಯಲ್ಲ, ಇದ್ರಲ್ಲೂ ಕೂಡ ನಾವೇನು ಮಾಡ್ತೀವಿ, ಈಗ ಯಾರಿಗೋ ಹುಷಾರು ತಪ್ಪಿದ್ರೆ ಅಥವಾ ಡೌಸಿಂಗಲ್ಲಿ ಅವ್ರದ್ದು ಫೋಟೋ ಇಟ್ಟು ಅವಾಗ ನಾವು ಅವ್ರಿಗೆ ಹೀಲಿಂಗ್ ಕೊಡ್ತೀವಿ. ಇದರಲ್ಲೂ ವರ್ಕ್ ಆಗುತ್ತೆ. ಅವ್ರಿಗೇನು ತೊಂದರೆ ಇದೆ, ಯಾವ ಜಾಗದಲ್ಲಿ ತೊಂದರೆ ಇದೆ, ಅದು ಗೊತ್ತಾಗುತ್ತೆ. ಇದರಲ್ಲೂ ಮಾಡಬಹುದು. ಅದನ್ನೇ ನಾನು ಹೇಳಿದ್ದು, ನೀನು ದುಡ್ಡಿಗೆ ಅಂತ ಮಾಡೋಕ್ಕೆ ಹೋದಾಗ ಬೇರೆ ಥರ ಆಗುತ್ತೆ. ಸೊ ನಾನು ಅದಕ್ಕೆ ಹೇಳೋದು, ಫಸ್ಟ್ ಹೀಲಿಂಗು ನಿಮ್ಮ ಮನೆಗಳಲ್ಲೇ ಸಿಗೋದು. ನಾನು ಹೇಳಿದ್ನಲ್ಲ, ದೇವ್ರದ್ದು ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ, ನಿಮ್ಮ ಸುತ್ತ ದೊಡ್ಡವರ ಆಶೀರ್ವಾದನೇ ಹೀಲಿಂಗು. ಅದಕ್ಕೆ ಸಪ್ರೇಟ್ ಅಂತ ಏನೂ ಬೇಕಿಲ್ಲ. ಮೋಸ್ಟ್ಲಿ ಇದನ್ನು ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ವೇನೋ. ಮುಂದೆ ಈಗ ಆಧ್ಯಾತ್ಮ, ಹೀಲಿಂಗ್ ಇದೆಲ್ಲಕ್ಕೂ ಸಂಬಂಧಪಟ್ಟಂತೆ ಒಂದು ಎಕ್ಸಸೈಸ್ ಕೊಡ್ಬೋದಾ, ವಿಚ್ ಕ್ಯಾನ್ ಚೇಂಜ್ ಜನಗಳ ಒಂದು ಲೈಫ್ ಇನ್ ದ ನೆಕ್ಸ್ಟ್ 5 minutes? ಅಂದರೆ ಸೂರ್ಯ ನಮಸ್ಕಾರ ಎಲ್ಲರಿಗೂ ಬೆಸ್ಟ್. ಯಾಕೆ ಅಂದರೆ ಅದು ಸೈಂಟಿಫಿಕ್ಕಾಗೂ ಪ್ರೂವನ್ನು. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹೆಂಗೆ ವರ್ತ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅಂದರೆ ಎಲ್ಲ ಆರ್ಗನ್ಗಳಿಗೂ ಪ್ಲಸ್ ಎಲ್ಲ ಚಕ್ರಗಳು, ನಮ್ಮ ಇರುವ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ ಸೂರ್ಯ ನಮಸ್ಕಾರ ಮಾಡಿದ್ರೆ. ಈಗ ಅಕಸ್ಮಾತ್ ಆಗಲ್ಲ ಅಂದರೆ ಚೇರ್ ಮೇಲೆ ಕೂತ್ಕೊಂಡು ಮಾಡೋಕ್ಕೂ ಈಗ ಅನುಕೂಲ, ಎಲ್ಲ ಯೋಗ ಹೇಳ್ಕೊಟ್ಟಿದ್ದಾರೆ ಈಗ. ಆ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ನನ್ನ ಪ್ರಕಾರ ಬೇರೆ ಬೇರೆ ಏನೋ ಎಕ್ಸಸೈಸು ಅಥವಾ ಬೇರೆ ಇನ್ನೇನೋ ಈಗ ಹೊಸ್ದಾಗಿ ಶುರು ಮಾಡೋ ಬದಲು ಮೊದಲಿಂದ ಬಂದಿರುವಂತಹ ಸೂರ್ಯ ನಮಸ್ಕಾರ ಬೆಸ್ಟು. ಪ್ಲಸ್ ಮನೇಲಿ ರೆಗ್ಯುಲರ್ ಆಗಿ ಅಗ್ನಿಹೋತ್ರ ಮಾಡೋದು ತುಂಬ ಬೆಸ್ಟು. ಅಗ್ನಿಹೋತ್ರ ಅಂದರೆ ಅದು ಒಂದು 10 minutes ಅಷ್ಟೇ. ಸೂರ್ಯನಿಗೆ ಬೆಳಗ್ಗೆ ಹೊತ್ತು ನೆನೆಸ್ಕೊಂಡು ಒಂದು ಅರ್ಘ್ಯ ಕೊಡೋದು, ಒಂದು ಫುಡ್ ಕೊಡೋ ಥರ, ಸ್ವಾಹ ಅಂತ ಹೇಳಿ ನಾವು ಅಕ್ಕಿ, ಬೆರಣಿ, ತುಪ್ಪ ಇದರಲ್ಲಿ ಕೊಡೋದು. 10 ನಿಮಿಷದ ಕೆಲಸ ಅದು. ಅದು ಎಲ್ಲ ಕಡೆನೂ ನಿಮಗೆ ಸಿಗುತ್ತೆ. ಒಂದು ಹೋಮದ ಕುಂಡದಲ್ಲಿ ಬೆಳಗ್ಗೆ ಸೂರ್ಯ ಉದಯ ಆಗೋ ಟೈಮ್ಗೆ ಕರೆಕ್ಟಾಗಿ ಬೆರಣಿ ಇಟ್ಟು ನಾವು ಒಂದು ಮಂತ್ರಗಳನ್ನ ಹೇಳಿಕೊಂಡು, ಅಗ್ನೇಯ ಸ್ವಾಹ ಅಗ್ನೇಯ ಇದಂ ನಮಃ, ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ, ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ. ಇದನ್ನು ನಾವು ಬೆಳಗ್ಗೆ ಸೂರ್ಯನಿಗೆ ಹೇಳಿದ್ರೆ ಸಂಜೆಗೆ ಅಗ್ನಿಗೆ ಹೇಳ್ತೀವಿ. ಹೇಳಿಬಿಟ್ಟು ಸುಮ್ಮನೆ ಒಂದು ಅರ್ಘ್ಯ ಕೊಡೋದ್ರಿಂದ ಇದು ಸೈಂಟಿಫಿಕ್ ಪ್ರೂವನ್ನೇ. ಆಕ್ಸಿಜನ್ ಲೆವೆಲ್ ಜಾಸ್ತಿ ಮಾಡುತ್ತೆ, ನಿಮ್ಮ ಆರಾ ಕ್ಲೆನ್ಸ್ ಮಾಡುತ್ತೆ, ನಿಮ್ಮ ಇಡೀ ಮನೆ ವಾಸ್ತು ಸರಿ ಮಾಡುತ್ತೆ, ಇಡೀ ನಿಮ್ಮ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಇದು ತುಂಬ ಪ್ರೂವನ್ನು. ಎಲ್ಲರೂ ನೋಡಿ, ನಾನು ಅದಕ್ಕೆ ಹೇಳ್ತೀನಿ, ಇವೆಲ್ಲ ಸಿಂಪಲ್ದು. ಇದನ್ನು ಮಾಡಿದ್ರೆ ಸಾಕು. ದೊಡ್ಡದು ಹೋಮ ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ಎಲ್ಲೋ ಮಾಡಿಸ್ಬಿಟ್ಟು ನೀವು ಬಂದುಬಿಟ್ರೆ ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಎಷ್ಟೊಂದನ್ನು ನಾನು ಅದಕ್ಕೆ ನನಗೆ ನಂಬಿಕೆ ಹೆಂಗೆ ಅಂದರೆ ನಾವೇ ಮಾಡಬೇಕು ಅಂತ ನಾನು ಹೇಳೋದು. ಯಾರಿಗೋ ಹೇಳಿಬಿಟ್ಟು ಇದು ಮಾಡೋಕ್ಕಿಂತ ನಾವು ಮಾಡಬೇಕು. ಇಲ್ಲ ದೇವಸ್ಥಾನದಲ್ಲಿ ನೀವು ಮಾಡಿಸಿದ್ರೆ ಕೂತ್ಕೋಬೇಕು ನೀವು. ಈಗ ನೀವು ಹೇಳಿ ಯಾರಿಗಾರ ರೆಮಿಡಿ, ಅಭಿಷೇಕಕ್ಕೆ ಕೊಟ್ಬಿಟ್ಟು ಬನ್ನಿ ಅಂತ ಹೋಗ್ತಾರೆ, 9 ವಾರ ಅಭಿಷೇಕಕ್ಕೆ ದುಡ್ಡು ಕೊಡ್ತಾರೆ, ಬಂದ್ಬಿಡ್ತಾರೆ. ಹೆಂಗೆ ವರ್ಕ್ ಆಗುತ್ತೆ ಅವ್ರಿಗೆ ಅದು? ನೀವು ಕೂತು ಅಭಿಷೇಕ ನೋಡಬೇಕು. ನಿನ್ನ ಕಣ್ಣು, ಕಿವಿ, ಮೂಗು, ಅದು ಮಂತ್ರದ್ದು ಚಾಂಟಿಂಗ್ದು ಆ ವೈಬ್ರೇಷನ್ನು ಅಲ್ಲಿ ಕೂತಾಗ ನಿಂಗೆ ಗ್ರೌಂಡಿಂಗ್ ಆಗ್ತೀಯಾ, ಪ್ರಸಾದದಲ್ಲಿ ಚೇಂಜಸ್ ಬರುತ್ತೆ, ಇವೆಲ್ಲ ಬರಬೇಕು. ಇದೆಲ್ಲ ಏನು ಮಾಡೋದೇ ಇಲ್ಲ. ಸೊ ಇಟ್ ಇಸ್ ಅ ಟ್ರಾನ್ಸ್ಫಾರ್ಮೇಷನ್. ಇದು ಹೌದಲ್ವಾ? ಎಕ್ಸ್ಪೀರಿಯನ್ಸ್ ಮಾಡಬೇಕೆ ಹೊರತು ಕೊಟ್ಟು ಬಂದ್ಬಿಟ್ಟೆ ಅನ್ನೋದಲ್ಲ. ಕೊಟ್ಟು ಬಂದರೆ ನೀವು ಟ್ಯಾಬ್ಲೆಟ್ಗೆ ದುಡ್ಡು ಕೊಟ್ಬಿಟ್ಟು ಮೆಡಿಕಲ್ ಸ್ಟೋರ್ಲೆ ಇಟ್ಬಿಟ್ಟು ಬಂದಂಗೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಲ್ವಾ? ಅದನ್ನು ಸ್ವಲ್ಪ ತಿಳ್ಕೋಬೇಕು. ತುಂಬ ಜನ ಮಾಡೋದು, ನೀವು ಜಪ ಹೇಳಿ ನೀವೇ ಮಾಡ್ತೀರಾ ಮೇಡಮ್, ಬೇಕಾದ್ರೆ ದುಡ್ಡು ಕೊಟ್ಬಿಡ್ತಾರೆ. ಅವ್ರ ಬದಲು ನಾವೇ ಜಪ ಬೇಕಾದ್ರೆ ಅದು ವರ್ಕ್ ಆಗ್ಬೋದು. ಯಾಕಂದರೆ ನಾವು ಅವ್ರಿಗೋಸ್ಕರ ಪ್ರೇ ಮಾಡಿ ಕೊನೆಯಲ್ಲಿ ಅವ್ರಿಗೆ ಇದ್ರ ಥರ ಕೊಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಇದು ಎಲ್ಲರೂ ಮೊದಲಿಂದ ಪುರೋಹಿತರು ಅದೇ ಅಲ್ಲ ನಮಗೆ ಮಾಡೋದು. ಹಾಗೆ ನಮ್ಮ ಪರವಾಗಿ ಅವ್ರು ಮಾಡಿ ಎಂಡಲ್ಲಿ ನಮಗೆ ಕೊಡ್ತಾರೆ. ಬಟ್ ಅಲ್ಲಿ ಅವ್ರು ಮಾಡುವಾಗ ನಾವು ಕೂತಿರ್ತೀವಿ. ಇಲ್ಲಿ ಫುಲ್ ನೀವೇ ಮಾಡ್ತೀರಾ ಅಂತಲೇ ಕೇಳ್ತಾರೆ ಜನ. ಇನ್ನು ಕರ್ಮದ ಬಗ್ಗೆ ಜನಕ್ಕಿರೋ ಒಂದು ತಪ್ಪು ಕಲ್ಪನೆ ಏನು? ಎಲ್ಲದಕ್ಕೂ ಕರ್ಮ ಅಂತ ಅವ್ರದ್ದೇ ತಪ್ಪಿಟ್ಕೊಂಡು ಕರ್ಮನ ಬ್ಲೇಮ್ ಮಾಡೋ ಯಾವುದಾದ್ರು ವಿಚಾರ? ಆ್ಯಕ್ಚುಲಿ ಕರ್ಮ ಅಂದರೆ ಏನು ಅಂತ ಫಸ್ಟು, ಕರ್ಮ ಅಂದರೆ ವರ್ಕ್ ಅಷ್ಟೇ. ಕರ್ಮ ಅಂದರೆ ನಿನ್ನ ಕೆಲಸ, ನಿನ್ನ ವರ್ಕು. ನೀನು ನೆನ್ನೆ ಏನು ಮಾಡಿದ್ಯಾ ವರ್ಕು, ಅದಕ್ಕೆ ಇವತ್ತು ಫಲ ಸಿಗುತ್ತೆ. ಹೌದಲ್ವಾ? ಅದೇ ನಿಜ. ನೀನು ಲಾಸ್ಟ್ ಬರ್ತಲ್ಲಿ ಈಗ ಅಕಸ್ಮಾತ್ ಅವ್ರು ಹಿಂಗೆ ತೊಗೊಂಡ್ರೆ ಲಾಸ್ಟ್ ಬರ್ತಲ್ಲಿ ಏನು ಕೆಲಸ ಮಾಡಿದ್ಯೋ ಅದಕ್ಕೆ ಈಗ ಫಲ ಸಿಗ್ತಾಯಿದೆ.
ನೆನ್ನೆ ಮಾಡಿದ್ದಕ್ಕೆ ಇವತ್ತು ಫಲ ಸಿಗುತ್ತೆ. ಸೊ ಕರ್ಮ ಅಂದರೆ ವರ್ಕ್ ಅಷ್ಟೇ, ಅದಕ್ಕೇನು ದೊಡ್ಡದಾಗಿ ಇವರು ಅಯ್ಯೋ ನನ್ನ ಹಣೆ ಬರ ನನ್ನ ಕರ್ಮ. ಆ್ಯಕ್ಚುಲಿ ನಾನು ಮೊನ್ನೆ ಅದಕ್ಕೆ ಯಾವುದೋ ಈಗ ಟ್ಯಾಪಿಂಗ್ ಟೆಕ್ನಿಕ್ ಬಂದಿದೆಯಲ್ಲ EFT ಅಂತೇಳಿ, ಅದು ನಮ್ಗೆ ಅಷ್ಟೊಂದೇನಿಲ್ಲ. ಈಗ ನೋಡಿ ಸುಮ್ಮನೆ ನಾವೇನಾರು ಅಂದರೆ ನಾವೇನು ಮಾಡ್ತೀವಿ, ನನ್ನ ಹಣೆ ಬರ ಅಂತ ಇಲ್ಲಿ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಮಾಡ್ತೀವಿ. ಹೊಟ್ಟೆ ಸಂಕಟ ಆಗೋಯ್ತು ಅಂತ ಹಿಂಗೆ ಮುಟ್ಟಿದ ತಕ್ಷಣ ಮಣಿಪುರ. ಸೊ ನೀನು ರಿಲ್ಯಾಕ್ಸ್ ಮಾಡೋಕ್ಕೆ ಹೊಟ್ಟೆಗೆ ಎನರ್ಜಿ ಕೊಡ್ತಾ ಇದೆಯಾ. ಎಲ್ಲನೂ ಅಷ್ಟೇ, ಯಾವುದೂ ಏನೂ ಇಲ್ಲ, ಬಾಡಿ ಅದ್ರ ಪಾಡ್ಗೆ ಅದ್ರ ಲ್ಯಾಂಗ್ವೇಜ್ ಮಾಡ್ಕೊಳ್ಳುತ್ತೆ. ನಾವು ಅದನ್ನು ಬಿಡಲ್ಲ ಅಷ್ಟೇ, ಮಾಡೋಕ್ಕೆ ಬಿಡಲ್ಲ ನಾವು. ಈಗ ಸುಮ್ಮನೆ ಈಗ ಯಾರಿಗೋ ಈಗ ತಲೆ ಸುತ್ತು ಬಂದರೂ ಅಷ್ಟೇ, ತಲೆ ಸುತ್ತು ಬಂದು ಬಿದ್ದರು ಅಂದರೆ ಅವ್ರಿಗೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಹೋಗ್ಬೇಕಿಲ್ಲಿಗೆ ಅಲ್ವಾ, ಅದಕ್ಕೆ ಬೀಳ್ತಾರೆ ಅವರು. ಇವರು ಮಲ್ಗಕ್ಕೆ ಬಿಡಲ್ಲ, ಅವ್ರು ಹೋಗ್ಬೇಕಲ್ವಾ ಅಲ್ಲಿಗೆ. ತಕ್ಷಣ ಏನು ಕೂಡಿಸಿ ಅವ್ರನ್ನ ನೀರು ಹಾಕಿ ತಲೆ ಮೇಲೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಗಾಳಿ ಆಡೋಕ್ಕೆ ಬಿಟ್ಟರೆ ಬಾಡಿಗೆ ಎಲ್ಲ ಗೊತ್ತು, ಏನೇನು ಮಾಡ್ಕೋಬೇಕು, ಯಾವಾಗ ಏನು ಸರಿ ಮಾಡ್ಕೋಬೇಕು ಎಲ್ಲನೂ ಗೊತ್ತು. ನಮ್ಮ ಮನಸ್ಸಿಗೂ ಎಲ್ಲ ಗೊತ್ತು. ಆದರೆ ನಮಗೆ ಕೂತು ಕೇಳೋ ಅಷ್ಟು ತಾಳ್ಮೆ ಹೊರಟೋಗಿದೆ ಈಗ ಅಷ್ಟೇ. ಅದೊಂದೇ ಇರೋದೀಗ ಪ್ರಾಬ್ಲಮ್ಮು. ಸೊ ಕರ್ಮ ಅನ್ನೋದು ಅದ್ರ ಬಗ್ಗೆ ಜನ ಜವಾಬ್ದಾರಿ ತಗೊಳ್ದೆ ಯಾವುದನ್ನು ಸುಮ್ಮನೆ ಬ್ಲೇಮ್ ಮಾಡ್ತಾರೆ ಅಷ್ಟೇ, ಸುಮ್ಮನೆ ಬ್ಲೇಮ್ ಮಾಡೋದು. ಈಗ ನಾನು ಹೇಳೋದು, ಇವತ್ತು ನೀವು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು, ನೀನು ಹಂಗೆ ದುಡಿಬೇಕು, ಹಿಂಗೆ ದುಡಿಬೇಕು, ಬಂಗ್ಲೆ ತೊಗೋಬೇಕು, ನೋಡು ಅವ್ರ ಥರ ಆಗಬೇಕು, ಇದನ್ನು ನೀವು ಹೇಳ್ಕೊಡ್ತಾ ಇದ್ದೀರಿ. ನನ್ನ ಜೊತೆಗಿರಬೇಕು ಅಥವಾ ನನ್ನ ಜೊತೆ ಎಮೋಷನ್ ಕನೆಕ್ಷನ್ ಇರಬೇಕು, ನಾವೆಲ್ಲ ಒಟ್ಟಿಗೆ ಇರಬೇಕು, ಹೇಳಲೇ ಇಲ್ಲ. ದೊಡ್ಡವರಾಗ ಅವ್ರು ಹೋದ್ಮೇಲೆ ನೀವು ಹೇಳಿದ್ರೆ ನೀವು ಮಾಡಿದ್ದು ಕರ್ಮ ಅಂತ ಅದಕ್ಕೆ ಬೈಯೋದು. ನೀವು ಹೇಳ್ಕೊಟ್ಟಿದ್ದನ್ನ ಅವ್ರು ಮಾಡ್ತಿರ್ತಾರೆ. ಸೊ ನೀವೇ ಬಿತ್ತಿರೋ ಬೀಜ ಹಂಗಿದ್ರೆ ಕರ್ಮ ಅಷ್ಟೇ. ಕರ್ಮ ಅಂದರೆ ಕೆಲಸ ಅಂತ ಇಟ್ಕೋಬೇಕು, ಬೇರೆ ಏನೂ ಅಲ್ಲ ಅದು. ಕರ್ಮ ಅಂದರೆ ಕೆಲಸ. ಈಗ ಬಾಲ್ಯದ ಯಾವ ಗಾಯಗಳು ಒಬ್ಬ ಮನುಷ್ಯನ ದೊಡ್ಡವನಾದ್ಮೇಲೂ ಭಾಳ ನೊಂದಿರೋ ಒಂದು ಆತ್ಮ ಥರ ಮಾಡತ್ತೆ ಅಂದರೆ ವಾಟ್ ಚೈಲ್ಡ್ಹುಡ್ ವೂಂಡ್ಸ್ ವಿಲ್ ಮೇಕ್ ಅನ್ ಅನ್ಹ್ಯಾಪಿ ಅಡಲ್ಟ್? ಮೇಯ್ನು ಅದೆಲ್ಲ ಎಮೋಷನ್ಸೇ. ನಾನು ಅದನ್ನೇ ಹೇಳ್ತಾ ಇರೋದು. ಈಗ ತುಂಬ ಜನಕ್ಕೆ ನಾನು ನೋಡ್ದಂಗೆ ಪಾಪ ಕಂಪ್ಯಾರಿಷನ್ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು. ಈಗ ನಾನು ನೋಡ್ತಾ ಇರೋ ಪ್ರಕಾರ, ನಾನು ಆಗಲೇ ಹೇಳಿದ್ನಲ್ಲ, ಶ್ಯಾಡೋ ವರ್ಕ್ ಅಂತ ಅದಕ್ಕೊಂದು ಹೆಸರು ಅಷ್ಟೇ. ಬಟ್ ನಮಗೆ ಮುಂಚೆನೇ ಅವ್ರ ಜೊತೆ ಮಾತಾಡುವಾಗಲೇ ಅಥವಾ ಅವ್ರ ಕಾರ್ಡ್ ತೆಗೆದಾಗಲೇ ನಮಗೆ ಗೊತ್ತಾಗುತ್ತೆ. ಅಲ್ಲಿ ನೋಡ್ದಂಗೆ ಕಂಪ್ಯಾರಿಷನ್ನು ಸುಮ್ಮನೆ. ಈಗ ಅವ್ರಿಗೆ ಹೆಂಗಾಗಿರುತ್ತೆ ಅಂದರೆ, ಹೆಂಡತಿಗೆ ಗಂಡನ್ನು ಇಷ್ಟ ಇಲ್ಲದೆ ಮದುವೆ ಆಗಿಬಿಟ್ಟಿರ್ತಾರೆ. ಅವರು ಕಪ್ಪಾಗಿದ್ರು ಅಂತನೋ ಅಥವಾ ಫೈನಾನ್ಷಿಯಲಿ ಸರಿ ಇಲ್ಲದೆ ಇದ್ದಿರಬಹುದು, ಬೇರೆ ಏನೋ ರೀಸನ್ಸ್ ಇರುತ್ತೆ. ಇವ್ರಿಗೇನೋ ಏಮ್ ಇರುತ್ತೆ, ಇವ್ರಿಗೆ ಅಕಸ್ಮಾತ್ ಇಂಡಿಪೆಂಡೆಂಟೋ ಏನೋ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ. ಬಟ್ ಮನೆಯವರು ತುಂಬ ಒಳ್ಳೆಯದು, ತುಂಬ ಒಳ್ಳೆ ಕೆಲಸದಲ್ಲಿದ್ದಾರೆ, ಆ ಥರ ಏನೋ ಅಂದ್ಕೊಂಡು ಫೋರ್ಸಬಲಿ ಮದುವೆ ಮಾಡಿಬಿಟ್ಟಿದ್ರೆ, ಆ ಹುಟ್ಟ ಮಗು ಏನಾರೋ ಆ ಗಂಡನ ಥರ ಇದ್ದರೆ ಅವ್ರು ಎಲ್ಲದಕ್ಕೂ ಆ ಮಗುನ, ಆ ಗಂಡನ ಮೇಲೆ ಏನೇನು ಫ್ರಸ್ಟ್ರೇಷನ್ ಎಲ್ಲ ಮಗು ಮೇಲೆ ಹೋಗ್ತಾ ಇರುತ್ತೆ. ಕಂಪೇರ್ ಮಾಡ್ತಾ ಇರ್ತಾರೆ. ಏನಾರು ತಪ್ಪು ಮಾಡಿದ ತಕ್ಷಣ ಎಲ್ಲ ನಿಮ್ಮ ಅಪ್ಪನ ಥರ ಅಂತ ಬೈಯೋದು. ಸೊ ಆ ಮಗು ಅಕಸ್ಮಾತು ಸುತ್ತಮುತ್ತ ಅವ್ರ ಅಪ್ಪನ ಹೊಗಳ್ತಿದ್ರೆ ಗೆತ್ತು, ನಮ್ಮ ಅಪ್ಪನ ಥರ ಪ್ರೌಡು. ಅಕಸ್ಮಾತ್ ಆ ಅಪ್ಪ ಸುತ್ತಮುತ್ತನವ್ರು ಬೈದರೆ ಇವ್ನು ಸರಿ ಇಲ್ಲ ಅಂದರೆ, ನಮ್ಮ ಅಪ್ಪನ ಥರನ, ಅಯ್ಯೋ ನಾನು ಸರಿ ಇಲ್ಲ ಹಂಗಾರೆ ಅಂತ ಕೂತ್ಕೊಂಡ್ಬಿಡತ್ತೆ. ಅರ್ಥ ಆಯ್ತಾ? ಸೊ ಇದು ಪಾಪ ಮಕ್ಕಳಿಗೆ ಭಾಳ ಹಿಂಸೆ ಆಗುತ್ತೆ. ಯಾವತ್ತೂ ಯಾರನ್ನೂ ಕಂಪೇರ್ ಮಾಡಬಾರ್ದು. ಹಿಂದೆ ಇದೇ ರೀಸನಿಗೆ ಈಗ ನೋಡಿ, ಹುಡುಗ ಅಥವಾ ಇದು ಏನೋ ನಾವು ಮೊದಲೆಲ್ಲ ವ್ರತಗಳು ಮಾಡಿಸ್ತಾ ಇದ್ದದ್ದು, ನಮಗೆ ಮಾಡೆಲ್ ಆಗಿ ಇದು ಕೊಡ್ತಾ ಇದ್ದದ್ದು ದೇವ್ರುಗಳನ್ನ. ರಿಯಲ್ ಇಲ್ವೇ ಇಲ್ವಲ್ಲ. ಸೊ ಕಂಪ್ಯಾರಿಷನ್ ಏನೂ ಬರೋದೇ ಇಲ್ಲಲ್ಲ ಆ ಥರ. ಸುಮ್ಮನೆ ಅವ್ರ ಥರ ಸಿಗಬೇಕು, ಇವ್ರ ಥರ ಸಿಗಬೇಕು ಅಂದರೆ ಅದು ಆಗಲ್ಲ. ಅದು ಯಾರಿಗೂ ಯಾರನ್ನೂ ಕಂಪೇರ್ ಮಾಡಬಾರ್ದು. ಅವ್ರಿಗೆ ಸರಿ ಇದ್ದದ್ದು ಇವ್ರಿಗೆ ಸರಿ ಇಲ್ಲದೆ ಇರ್ಬೋದು ಅಲ್ವಾ? ಸೊ ಕಂಪ್ಯಾರಿಸನ್ ಇಸ್ ಒನ್ ಕಂಪ್ಯಾರಿಸನ್ ಮೇನ್ ಪ್ರಾಬ್ಲಮ್. ಆಮೇಲೆ ಎಷ್ಟೋ ಮೊದಲೆಲ್ಲ ಈಗ ಜಾಯಿಂಟ್ ಫ್ಯಾಮಿಲಿ, ಹೌದು ಅದು ಸರಿಗಿರುತ್ತೆ, ನ್ಯೂಕ್ಲಿಯರು ಸರಿಗಿರುತ್ತೆ. ಒಂದೊಂದು ಕಡೆ ಜಾಯಿಂಟ್ ಫ್ಯಾಮಿಲಿಲಿ ಅಜ್ಜಿ ತಾತ ತುಂಬ ಅವ್ರ ಅಮ್ಮನ್ನ ಏನಾರು ಟಾರ್ಚರ್ ಮಾಡ್ತಾಯಿದ್ರೆ, ಅಥವಾ ತುಂಬ ಯಾವಾಗಲೂ ಕೊಂಕಾಗಿ ಮಾತಾಡೋದು ಅಥವಾ ಏನೋ ಹೀಯಾಳ್ಸೋದು ಅವೆಲ್ಲ ಮಾಡಿದರೆ ಆ ಟ್ರಾಮಾ ಬಂದ್ಬಿಡುತ್ತೆ. ಅದು ಸ್ವಲ್ಪ ಚೈಲ್ಡ್ಹುಡ್ದು ಪಾಪ ತೆಗೆಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಕಷ್ಟನೂ ಕೂಡ ಅವ್ರಿಗೆ. ಅದೇ ಅವ್ರ ಬೆಳವಣಿಗೆಗೆ ತೊಂದರೆ. ಸೊ ಈಗ ನನಗೆ ಚೈಲ್ಡ್ಹುಡ್ ಟ್ರಾಮಾ ಇನ್ನೂ ನನ್ನನ್ನು ತಿಂತಾ ಇದೆ ಅಂತ ನಾನು ಟೆಸ್ಟ್ ಮಾಡ್ಕೊಳ್ಳೋದು ಹೇಗೆ? ಅದನ್ನೇ ನಾನು ಆಗಲೇ ಹೇಳಿದ್ನಲ್ಲ, 3 ಮೆಥಡಲ್ಲಿ.
ಬೇರೆಯವರಿಂದ ನಿಮ್ಗೆ ಏನು ಇಷ್ಟ ಆಗ್ತಿಲ್ಲ ಅಂತ ನೀವು ಅದೇ. ಅನ್ಕೋತಿದ್ದೀರೋ ಅದೇ ಅದೇ ಸೇಮೇ. ಅದೇ ಸೊ ಈಗ ಇನ್ನರ್ ಚೈಲ್ಡ್ ಈ ಶ್ಯಾಡೋ ವರ್ಕ್ ಅಂತೆಲ್ಲ ಇದೆಯಲ್ಲ, ಎಲ್ಲೋ ಒಂದು ಕಡೆ ಓದ್ದೆ, ಇದು ಚೆನ್ನಾಗಿದೆ. ಅದೇನಂದರೆ ನೀವು ಯಾವ ಪಾರ್ಟ್ ಆಫ್ ಯುವರ್ ಸೆಲ್ಫ್ ದಟ್ ಯು ಹೈಡ್ ಬಿಕಮ್ಸ್ ಅ ಪಾರ್ಟ್ ದಟ್ ಸೀಕ್ರೆಟ್ಲಿ ಕಂಟ್ರೋಲ್ಸ್ ಯು. ಅಂದರೆ ನೀವು ಯಾವುದ್ರ ಹಿಂದೆ ಬಚ್ಚಿಟ್ಕೋತಾ ಇರ್ತೀರೋ ಅದೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ ಅಂತ. ಹೌದು, ಅದನ್ನೇ ನಾನು ಹೇಳಿದ್ದು. ಈಗ ನಿಮಗೆ ಅಕಸ್ಮಾತು ಭಯ ಪ್ರಾಬ್ಲಮ್ ಇದ್ದರೆ ಹೊರಗಡೆ ನೀವೇನೋ ನಾನು ತುಂಬ ಸ್ಟ್ರಾಂಗ್ ಅನ್ನೋ ಥರ ನೀವೇ ಪೋರ್ಟ್ರೇಟ್ ಮಾಡ್ತಾ ಇರ್ತೀರಿ, ಬಟ್ ನೀವು ಅದಲ್ಲ. ಸೊ ನಿಮ್ಗದು ನೀವು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ನಿಮಗೆ. ಇದನ್ನೇ ನಾವು ಶ್ಯಾಡೋ, ನೆರಳು, ನಿಮ್ಮ ನೆರಳದು, ನಿಮ್ಮನ್ನು ಬಿಡಲ್ಲ ಅದು. ಬಟ್ ನೀವು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಅದನ್ನು. ನನಗದು ನಾನು ಆ ಥರ ಅಂತ. ಈಗ ಯಾರೋ ಹೇಳ್ತಾರೆ, ಯಪ್ಪ ನೀನೇನು ಅಕ್ಸೆಪ್ಟೆನ್ಸಿನೇ ಇಲ್ಲ ನಿಂಗೆ ಅಂದರೆ, ನಾನು ಫುಲ್ ಅಕ್ಸೆಪ್ಟ್, ನಾನು ಹಂಗಲ್ವೇ ಅಲ್ಲ ಅನ್ನೋದು. ನಿಂಗೆ ಪೇಷನ್ಸ್ ಇಲ್ಲ ಅಂದರೆ ನಾನು ಫುಲ್ ತಾಳ್ಮೆ, ಮೇಲೆ ಫುಲ್ ತಾಳ್ಮೆ ಥರ ಎಲ್ಲ ಕಡೆ ಹೋಗ್ಬಿಡೋದು, ಎಲ್ಲ ಕಡೆ ಮೆಡಿಟೇಷನ್ ಮಾಡೋದು, ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ, ಫೋಟೋ ಬೇರೆ ಹಾಕ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾರೆ. ಯಾಕಂದರೆ ನೋಡಿದವ್ರಿಗೆ ಕ್ರಿಯೇಟ್ ಮಾಡೋದು. ಯಾಕೆ ಒಪ್ಕೊಳ್ಳೋಕೆ ರೆಡಿ ಇರಲ್ಲ? ಅದು ಅದರಿಂದನೇ ಅವ್ರಿಗೆ ಹಿಂದೆ ಬೈದಿರ್ತಾರಲ್ಲ ಚಿಕ್ಕಂದ್ರಲ್ಲೇ. ಸೊ ಅದು ಮೈನಸ್ ಅಂತ ಅವ್ರ ಮನಸ್ಸಲ್ಲಿರುತ್ತೆ. ಸೊ ಒಪ್ಕೊಳ್ಳೋಕೆ ಈಗ ಫಾರ್ ಎಕ್ಸಾಂಪಲ್ ಕಪ್ಪು, ನಿನ್ನ ಕಪ್ಪು ನೀ ಚೆನ್ನಾಗಿಲ್ಲ ಅನ್ನೋದೇ ಒಂದು ಮೇಯ್ನ್ ಆದಾಗ ಅವರು ದೊಡ್ಡವರಾದ್ಮೇಲೆ ಮೇಕಪ್ ಮಾಡಿಕೊಂಡು ಆ ಥರ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ರೆಡಿ ಇರಲ್ಲ. ಆ ಕಪ್ಪನ್ನ ನೀನು ಚೆನ್ನಾಗಿ ಕಾಣಿಸ್ತೀಯ ಅಂದರೂ ಅವ್ರಿಗದು ಅಕ್ಸೆಪ್ಟ್ ಇರಲ್ಲ, ಕಪ್ಪೇ ಆಗಲ್ಲ ಅವ್ರಿಗೆ. ಅದು ಎಲ್ಲ ಪಾಪ ಅದೇ ಚಿಕ್ಕಂದ್ರಲ್ಲಿ ಅವ್ರಿಗೆ ಏನು ಸರಿ ಇಲ್ಲ ಅಂತ ಬರ್ಸಿರ್ತಾರೋ ಅದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ, ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ವಿರುದ್ಧವಾಗಿ ಅವ್ರಿಗೆ ಸಿಚುವೇಶನ್ ಕ್ರಿಯೇಟ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಚಿಕ್ಕಂದ್ರಿಂದ ಕಪ್ ಸರಿ ಇಲ್ಲ ಅಂದಾಗ ಯಾರೋ ಒಬ್ಬರು ಅವ್ರನ್ನ ಹಿಡಿದು ಒಳ್ಳೆ ಮಾಡೆಲ್ ಮಾಡಿಬಿಟ್ರೆ, ನೀನು ತಗೊಂಡಿರೋದೇ ನೀ ಕಪ್ಪಿರೋದಕ್ಕೆ ಅಂದಾಗ ಅವ್ರಿಗೆ ಓ ಕಪ್ ಅನ್ನೋದ್ರ ಪ್ರೌಡ್ ಬರುತ್ತೆ. ಓಹೋ, ಅವಾಗ ಹಳೇ ಇದ್ದಿದ್ದು ಕೀಳರಿಮೆ, ಹಾಂ ಓ ಇದೇ ಪ್ಲಸ್ ಅಂತ ಅವಾಗ ಕನ್ವರ್ಟ್ ಆಗ ಹಂಗಾರೆ ಆ ಥರ ಆಗೋದುಂಟು, ತುಂಬ ಜನಕ್ಕಾಗತ್ತೆ. ನಾವು ಬೇರೆ ಬೇರೆದನ್ನೆಲ್ಲ ಹೀಗೆ ಮಾಡೋದು. ಈಗ ಬಂದಾಗ ನಾವು ಅವ್ರಿಗೆ ಮಾತಾಡ್ತಾ, ಅಯ್ಯೋ ನೀವು ಇದ್ರಲ್ಲಿ ಇಷ್ಟು ಸ್ಟ್ರಾಂಗ್ ಇದ್ದೀರಿ. ನಾನು ಅದೇ ಹೇಳಿದ್ನಲ್ಲ, ಕ್ಲಾಸಲ್ಲಿ ಫಸ್ಟು ನಾವು ನೋಡೋದೇ ಅವ್ರ ಮೈನಸ್ನ. ನನಗದು ಗೊತ್ತಾದ ತಕ್ಷಣ ನಾನು ಪದೇ ಪದೇ ಹೋಗಿ ಅವ್ರ ಬಗ್ಗೆ ಅದನ್ನು ಹೊಗಳೋದು. ಈಗ ಯಾರೋ ನಿಮಗೆ ನೀವೆಲ್ಲ ನಿಭಾಯಿಸ್ತಿದ್ರು ಏನೂ ಇಲ್ಲದೆ ಇದ್ದಂಗೆ ನಿಮಗೆ ಬೆಲೆನೇ ಕೊಟ್ಟಿಲ್ಲದೆ ಇದ್ದರೆ, ನಾವಲ್ಲಿ ಕ್ಲಾಸಲ್ಲಿ ಬಂದಾಗ ಏನು ರೀ ಇಷ್ಟು ಸ್ಟ್ರಾಂಗ್ ನೀವು ಎಲ್ಲ ನಿಭಾಯಿಸ್ತಿದ್ದೀರಿ, ಹೆಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ ಅಂತ ಹೊಗಳಕ್ಕೆ ಶುರು ಮಾಡಿದಾಗ ಅವ್ರ ಬಗ್ಗೆ ಓ ಹೌದು ನನಗೂ ಆಗುತ್ತೆ ಅಂತ ಬರುತ್ತೆ. ಅಂದರೆ ಅದೇ ಗೊತ್ತಿರಲ್ಲ ಪಾಪ ಅವರಿಗೆ. ಎಷ್ಟೋ ಕಡೆ ನಾನು ಅದನ್ನೇ ಹೇಳೋದು, ಹೆಂಗಸರಾಗಲಿ ಗಂಡಸರಾಗಲಿ ಅವ್ರವ್ರ ಸ್ಟ್ರೆಂತ್ನ ಅವ್ರು ತಿಳ್ಕೊಂಡ್ಬಿಟ್ರೆ ಮತ್ತು ಅವ್ರ ಮೈನಸ್ನ ಅವ್ರು ತಿಳ್ಕೊಂಡ್ಬಿಟ್ರೆ ಆಚೆಗೆ ಬಂದುಬಿಡ್ಬೋದು ಬೇಗ. ಈಗ ಎಷ್ಟೋ ಜನ ಏನು ಗೊತ್ತಾ, ನಾನೇನಿಲ್ಲಪ್ಪ ಇದ್ದಂಗೆ ಹೇಳ್ತೀನಿ ಅಂತಾರೆ. ಅದು ಒಳ್ಳೆ ಗುಣ ಅಂತಲೇ ಏನೂ ಆಗಲ್ಲ. ಯಾಕಂದರೆ ಯಾರಿಗೋ ಹರ್ಟ್ ಆಗುತ್ತೆ ಅಂದರೆ ನೀವು ಯಾಕೆ ಹೇಳ್ತೀರ ಅದನ್ನು? ನೀವು ಇದ್ದಂಗೆ ಹೇಳಿ, ಬಟ್ ಎಲ್ಲ ಟೈಮಲ್ಲೂ ಅದನ್ನು ಪ್ಲಸ್ ಅಂತ ತೊಗೊಳಕ್ಕಾಗಲ್ಲ. ಅದನ್ನು ಒಬ್ಬೊಬ್ರು ಪ್ರೌಡಾಗಿ ಹೇಳ್ತಿರ್ತಾರೆ, ನಾನು ಇದ್ದಂಗೆ ಹೇಳ್ತೀನಿ ಅಂತ. ಅದು ಯಾವಾಗಲೂ ಪ್ರೌಡ್ ಆಗಲ್ಲ ಅಲ್ಲ, ಇನ್ನೊಬ್ರಿಗೆ ನೋಯಿಸ್ಬಾರ್ದು ಹಂಗೆ ಹೇಳಿ. ಸೊ ಅದಕ್ಕೆ ನಾನು ಹೇಳೋದು, ಎಷ್ಟೊಂದು ನೇಚರ್ಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೋತಾ ಹೋಗಬೇಕು. ಮತ್ತು ಒಬ್ರಿದ್ದಂಗೆ ಇನ್ನೊಬ್ರು ಇರಲ್ಲ. ಮಕ್ಳುಗಳು ಅಷ್ಟೇ ಮನೇಲಿ. ಈಗ ಒಬ್ಬರಿಗೆ ನೀವು ಬೈದರೆ, ನೀನೇನು ಉದ್ಧಾರ ಆಗಲ್ಲ ಬಿಡು ಹಿಂಗೆ ಇದ್ರೆ ಅಂದರೆ ನಾವು ಉದ್ಧಾರ ಮಾಡಿ ತೋರಿಸ್ತೀನಿ ಅಂತ ಮಾಡ್ತಾರೆ. ಒಬ್ಬೊಬ್ಬರು ಇಲ್ಲ, ಅಪ್ಪ ಅಮ್ಮ ಹೇಳ್ತಾ ಇರೋದು ಕರೆಕ್ಟು, ನನಗಾಗಲ್ವೇನೋ ಅಂತ ಅವರು ಅಂದ್ಕೊಂಬಿಡ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ಯಾರೋ ಒಬ್ಬರು ಕುಡ್ಕಾ ಇದ್ದರೆ ಅಪ್ಪ, ಇಬ್ಬರು ಮಕ್ಕಳಿದ್ರೆ ಒಬ್ಬ ಫುಲ್ ಕುಡಿಬೋದು, ಒಬ್ಬ ಕುಡಿದೇನೇ ಇರ್ಬೋದು, ತಪ್ಪು ಅಂತ ಡಿಪೆಂಡ್ಸ್. ಅದಕ್ಕೆ ನಾನು ಹೇಳೋದು, ನಿಮಗೆ ಯಾವ್ದಾರ ತಪ್ಪು ಅನ್ನಿಸ್ತಾ ಮನಸ್ಸಿಗೆ, ಯಾರ ಮುಂದೆನೂ ಮಾಡಬಾರ್ದು ನೀವು ಅದನ್ನು. ನಿಮಗೆ ತಪ್ಪು ಅನಿಸಿದ್ರೆ, ಈಗ ಒಬ್ಬೊಬ್ರು ಏನು ಗೊತ್ತಾ, ಕುಡಿತಾರೆ, ಮನೆಯಲ್ಲೇ ಕುಡಿತಾರೆ, ಆದರೆ ಮಕ್ಕಳೆದ್ರು ಕುಡಿಯಲ್ಲ. ನೀನು ಮಕ್ಕಳೆದ್ರು ಕುಡಿಯಲ್ಲ ಅಂದರೆ ಅದು ತಪ್ಪು ಅಂತ ನಿಂಗೆ ಇದೆ ತಾನೇ ಗಿಲ್ಟು. ಸೊ ನೀನು ಕುಡಿಯುವಾಗ ನಿಂಗೆ ಅನಿಸ್ತಾ ಇರುತ್ತೆ, ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ. ಕುಡಿ, ನಿಂಗೆ ಅಷ್ಟೊಂದು ಅದೇನು ತಪ್ಪಿಲ್ಲ ಅನ್ಸ್ರೆ ಮಕ್ಕಳೆದ್ರಿಗೂ ಕುಡಿ, ಅವಾಗ ಹೊರಗೊಂದು ಇರಲ್ಲ. ಸೊ ನಾನು ಅದನ್ನೇ ಹೇಳೋದು, ಎಷ್ಟೋ ಜನ ಈಗ ಹಣ, ಈಗ ಅಯ್ಯೋ ನಾವಿಲ್ಲಪ್ಪ ನಾವು ಮಾಡೋದು ಸೇವೆಗೋಸ್ಕರ, ಅದು ಸುಮ್ಮನೆ ಒಳಗಡೆ ಹಣದಿದ್ದು ಹೊರಗಡೆ ನೀ ಸೇವೆ ಅಂತ ಹೇಳಿದ್ರೆ ನಿಂಗೆ ದುಡ್ಡು ಬರಲ್ಲ, ಸ್ಟ್ರಕ್ ಆಗುತ್ತಲ್ಲಿ. ಯಾಕಂದರೆ ಸಬ್ಕಾನ್ಷಿಯಸ್ಗೆ ಗೊತ್ತಾಯಿತು ಇವಳಿಗೆ ಹಣ ಬೇಕಿಲ್ಲ, ಇವಳು ಸೇವೆ ಮಾಡ್ತಾಯಿದ್ದಾಳಂತೆ, ಸರಿ ಬರ್ಸೋದು ಬೇಡ ಇವಳಿಗೆ ಹಣನ ಅಂತ.
ಸೊ ಎಲ್ಲದಕ್ಕೂ ಇಂಪಾರ್ಟೆಂಟ್ ನಿಮ್ಮ ಸಬ್ಕಾನ್ಷಿಯಸ್. ನಾವು ಅದಕ್ಕೆ ಈಗ ಎಷ್ಟೋ ಕಡೆ ಈಗ ಹಾಸ್ಪಿಟಲ್ಗೆ ಟೆನ್ಷನಲ್ಲಿ ಒಂದು ಕಡೆ ರಿಪೋರ್ಟ್ ಸರಿಗೆ ಬರಲ್ಲ ಹಂಗಂದಾಗೆಲ್ಲ ನಾವು ಅದಕ್ಕೆ ನಮ್ಮ ಟ್ಯಾರೋದಲ್ಲೇ 5 ಎಲಿಮೆಂಟಲ್ಲಿ ಹೇಳ್ತಾ ಹೋಗ್ತೀವಿ. ನಿಮಗೆ ಯಾವ ಆರ್ಗನ್ದು ಪ್ರಾಬ್ಲಮ್ ಬರ್ತಾ ಇರ್ಬೋದು ನೋಡಿ, ಇದನ್ನು ಸರಿ ಮಾಡ್ಕೊಳ್ಳಿ. ಈಗ ನಮಗೆ ಈಗ ನಾವು ಟ್ಯಾರೋ ಮೇಯ್ನು ಇದು ಮಾಡೋದೇ 5 ಎಲಿಮೆಂಟ್ಸಲ್ಲಿ. ಸೊ ನಾವು ಹೆಲ್ತ್ ಅಂತ ಬಂದಾಗ ಮತ್ತು ವಾಸ್ತು ನೋಡುವಾಗ ಎಲಿಮೆಂಟ್ಸ್ ಮಾತ್ರ ನೋಡ್ತೀವಿ, ಬೇರೆ ನಂಬರ್ಸು ಕಲರು ಪಿಕ್ಚರು ಏನೂ ನೋಡಲ್ಲ, ಓನ್ಲಿ ಎಲಿಮೆಂಟ್ಸ್ ನೋಡ್ತೀವಿ. ಈಗ ವಾಂಡ್ಸ್ ಅಂತ ಬಂದುಬಿಟ್ರೆ ನಾವು ಅದನ್ನು ಬೆಂಕಿ ಅಂತ ತೊಗೊಳ್ತೀವಿ. ಸೊ ಆವಾಗ ನಾವು ಅದನ್ನು ಲಿವರು, ಗಾಲ್ ಬ್ಲಾಡರು ಮತ್ತು ಎಷ್ಟೋ ಸರಿ ಹಾರ್ಟಿಗೂ ತೊಗೋತೀವಿ ಅದನ್ನು, ಯಾಕಂದರೆ ಸರ್ಕ್ಯುಲೇಷನ್ ಆಗಬೇಕಲ್ಲ ಹಾರ್ಟಿಂದ ಅಂತ. ಸೊ ತುಂಬ ಜನಕ್ಕೆ ನಾವು ಅದನ್ನು ಎಮೋಷನ್ಸ್ಲೂ ಹೇಳ್ತೀವಿ. ನಿಮ್ಮ ಕೋಪ ಕಮ್ಮಿ ಮಾಡಿದ್ರೆ, ಕೋಪ ಮತ್ತು ಬೆಂಕಿ ಎರಡಕ್ಕೂ ಈಕ್ವಲ್. ಸೊ ಕೋಪ ಕಮ್ಮಿ ಮಾಡಿದ್ರೆ ಲಿವರ್ ಮೂಮೆಂಟಮ್ಮು ಚೆನ್ನಾಗಿರುತ್ತೆ, ಓವರ್ ಸ್ಟ್ರೆಸ್ ಆಗಲ್ಲ, ರಿಲ್ಯಾಕ್ಸ್ ಆಗಿರ್ತೀರಿ ಅಂತ, ಆಯಿತಾ. ಮತ್ತು ಹಾಗೆ ಈಗ ಫೈರ್ ಎಲಿಮೆಂಟ್ ಬಂತು, ಇದಕ್ಕೆ ಹಾರ್ಟು ಇದಕ್ಕಾಯಿತು. ಇನ್ನು ವಾಟರ್ ಎಲಿಮೆಂಟ್ ಬಂದರೆ ಕಿಡ್ನಿ ತೊಗೋತೀವಿ, ಆಮೇಲೆ ಏರ್ ಎಲಿಮೆಂಟ್ ಬಂದರೆ ಲಂಗ್ಸ್ ತೊಗೋತೀವಿ. ಹಿಂಗೆ ಒಂದೊಂದು ಎಲಿಮೆಂಟ್ ಬಂದಾಗ ಇದು ಅಂತ. ಸೊ ನಾವು ಅವ್ರಿಗೆ ಹೇಳ್ತೀವಿ, ನೋಡಿ ಇದರಲ್ಲಿ ಈ ಥರ ಸಮಸ್ಯೆ ಇರ್ಬೋದು, ಸೊ ನೀವು ಇದಕ್ಕೆ ಚೇಂಜ್ ಮಾಡ್ಕೊಳ್ಳಿ. ಒಂದು ಎಮೋಷನಲ್ಲಿ ಚೇಂಜ್ ಮಾಡ್ಬೋದು, ಇಲ್ಲ ಅವ್ರು ಟ್ರೀಟ್ಮೆಂಟ್ ತೊಗೊಂಡು ಚೇಂಜ್ ಮಾಡ್ಕೋಬೋದು. ಬಟ್ ಅದನ್ನು ಮಾಡ್ಕೋಬೇಕು ಅವರು. ಅದಕ್ಕೆ ನಾನು ಹೇಳೋದು, ಎಷ್ಟೊಂದು ಜನ ಕನ್ಫ್ಯೂಷನ್ ಆಗೋ ಬದಲು ಅವರೇ ತಿಳ್ಕೊಬೇಕು. ಹಿಂದೆ ಮೆಡಿಟೇಷನಲ್ಲೇ ತಿಳ್ಕೊಬೋದು ಇದನ್ನೆಲ್ಲ ಕಲಿದೇ ಇದ್ರೂ ನೀವು ಅಷ್ಟು ಮನಸ್ಸು ಕಾಮಾಗಿ ಇಟ್ಕೊಂಡ್ರೆ, ನೀವು ಮೆಡಿಟೇಟ್ ಮಾಡಿ ನನಗೆ ಯಾವ ಆರ್ಗನ್ ಅಂದರೆ ಕ್ಲಿಯರಾಗಿ ನಿಮಗೆ ಎಲ್ಲಿ, ಇದನ್ನೇ ರೇಕಿಲ್ ನಾವು ಮಾಡ್ತೀವಿ, ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತೀವಲ್ಲ, ಅವ್ರು ಯಾರೂ ನಾವು ಪರ್ಸನ್ ನೋಡಿರಲ್ಲ. ಸೊ ನಾವು ಅವ್ರದ್ದು ಒಂದು ಪಿಕ್ಚರ್ ಥರ, ಅಂದರೆ ಸುಮ್ಮನೆ ಶ್ಯಾಡೋ ಥರ ಅವ್ರನ್ನ ಅಂದ್ಕೊಂಡು ಅವರಿಗೆ ಎಲ್ಲಿರ್ಬೋದು ಅಂತ ನಾವು ಹಿಂಗೆ ಮಾಡ್ತಾ ಬಂದಾಗ ನಮಗೆ ಸೆನ್ಸ್ ಆಗುತ್ತೆ. ಸೊ ಅದ್ರ ಮೇಲೆ ನಾವು ಮಾಡೋದು. ಹಾಗೆ ಈಗ ಅದಕ್ಕೆ ಹೇಳಿದ್ದು, ಎಲ್ಲನೂ ಹಿಂಗೆ ಕಲಿಬೇಕು ಕಲಿಬಾರ್ದು ಅನ್ನೋದಕ್ಕಿಂತ ಸ್ವಲ್ಪ ಕಾಮಾಗಿ ಅದನ್ನು ಫಸ್ಟ್ ಕಲ್ತ್ಕೊಂಡ್ಬಿಡ್ಬೇಕು. ಕಲ್ತ್ರೆ ನಿಮ್ಮದನ್ನು ನೀವೇ ತಿಳ್ಕೊಬೋದು ಎಲ್ಲ. ಅಮೇಝಿಂಗ್. ಸೊ ಈಗ ಒಂದು ರ್ಯಾಪಿಡ್ ಫೈರ್ ಅರೌಂಡ್ ಇದಾದ ಓಕೆ. ಡೆಸ್ಟಿನಿನ ಅಂದರೆ ಹಣೆ ಬರಾನ ಅಥವಾ ನಾನೇ ನನ್ನ ಹಣೆ ಬರಾನ ಬರ್ಕೋತೀನಿ ಅಂತನ? ಫ್ರೀ ವಿಲ್ಲ? ನನಗೆ ಫ್ರೀ ವಿಲ್ ನಂಬಿಕೆ ಜಾಸ್ತಿ. ಯಾಕೆ? ನಾನು ಅದೇ ಹೇಳಿದ್ನಲ್ಲ, ನಾನು ಟ್ಯಾರೋ ನಂಬಿರೋದೇ ನಿಮ್ದು ಅಲ್ಲಿ ಏನಾರೋ ಇರಲಿ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಹೆಂಗೆ ಅಂತಲೇ ನೋಡೋದು ನಾನು. ಸೊ ಅದನ್ನು ಇಂಡಿಕೇಶನ್ನ ಡೈರೆಕ್ಷನ್ ಥರ ತೊಗೊಳ್ಳಿ, ಡೈರೆಕ್ಷನ್ ಥರ ಡೆಸ್ಟಿನಿ ಅಂತಲ್ಲ. ಆಸ್ಟ್ರಾಲಜಿನ ಸೈಕಾಲಜಿನ? ಸೈಕಾಲಜಿ. ಸೊ ಆಸ್ಟ್ರಾಲಜಿ ಕಲಿಯೋದೇ ಹಂಗಿದ್ರೆ ಸೈಕಾಲಜಿ ಅರ್ಥ ಮಾಡ್ಕೊಳಕ್ಕೆ? ಅದು ಸೈಕಾಲಜಿನೇ. ಅದು ಆ್ಯಕ್ಚುಲಿ ಆಸ್ಟ್ರಾಲಜಿನೂ ಸೈನ್ಸೇ. ಇದು ನೀವು ಸೈಕಾಲಜಿಕಲಿ ನೀವು ಅದನ್ನು ಹೆಂಗೆ ಮಾಡ್ಕೋತೀರಿ ಅಂತ ಅದೇನೇ ಹೇಳಿದ್ನಲ್ಲ. ಪುನಃ ಅದಕ್ಕೆ ಎಗೇನ್ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಗುಣ ಇದು ಎಲ್ಲ ಇದೆಯಲ್ಲ, ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ ಪುನಃ ಅಷ್ಟೇ. ಸೊ ಸೈಕಾಲಜಿನೇ. ಮೆಡಿಟೇಷನ್ನ ಥೆರಪಿನ? ಮೆಡಿಟೇಷನ್ನು. ಸೋಲ್ ಮೇಟಾ ಅಥವಾ ಸೆಲ್ಫ್ ಲವ್? ಸೆಲ್ಫ್ ಲವ್. ಕರ್ಮಾನ ಲಕ್ಕ? ಕರ್ಮ, ಕೆಲಸ. ನಿಮ್ಮ ಕೈನಲ್ಲಿರೋದು. ಲಾಜಿಕಾ ಇಂಟ್ಯೂಷನ್ನ? ಇಂಟ್ಯೂಷನ್. ಪಾಸ್ಟ್ ಲೈಫಾ ಪ್ರೆಸೆಂಟ್ ಲೈಫಾ? ಪ್ರೆಸೆಂಟ್ ಲೈಫ್. ವೈ? ಪಾಸ್ಟ್ ಆಗಿರಬಹುದು, ಬಟ್ ಅದನ್ನು ಏನೋ ಕಂಟಿನ್ಯೂ ಮಾಡಿಕೊಂಡು ಏನೋ ಕಲಿಯೋಕ್ಕೆ ಈಗ ಬಂದಿದ್ದೀನಲ್ಲ, ಪುನಃ ಹಿಂದಕ್ಕೆ ಯಾಕೆ ಹೋಗಬೇಕು? ಮತ್ತು ಮುಂದೆಂದು ಹೀಲಿಂಗ್ ಅಲೋನಾ ಅಥವಾ ಹೀಲಿಂಗ್ ಥ್ರೂನ? ಹೀಲಿಂಗ್ ಥ್ರೂ ರಿಲೇಷನ್ಶಿಪ್ಸ್ ಅಂದರೆ ಯಾವ ಥರ ಅಂತ? ಒಬ್ಬರೇ ಹೀಲ್ ಮಾಡ್ಕೊಳ್ಳೋದಾ ಅಥವಾ ಸಂಬಂಧಗಳ ಮೂಲಕ ಏನೋ ಇಲ್ಲ, ಎಲ್ಲರ ಮೂಲಕನೂ ಹೀಲ್ ಮಾಡ್ಕೊಳ್ಳೋದು. ಯಾಕಂದರೆ ನೀವು ಒಬ್ಬರೇ ಚೆನ್ನಾಗಿದ್ರೆ ಸುತ್ತನೂ ಸರಿಗಿರಬೇಕಲ್ಲ. ಸೈನ್ಸಾ ಸ್ಪಿರಿಚುಯಾಲಿಟಿನ? ಎರಡು ಒಂದೇ ನನ್ನ ಪ್ರಕಾರ. ಅದೆರಡು ಸಪ್ರೇಟ್ ಅಲ್ವೇ ಅಲ್ಲ. ಸೈನ್ಸು ಸ್ಪಿರಿಚುವಲ್ ಎರಡೂ ಒಂದೇ. ಹೇಗೆ? ಹೌದು. ಈಗ ನೀವು ಏನೇ ತೊಗೊಂಡ್ರು, ನಾನೀಗ ಒಬ್ಬರದ್ದು ರೆಗ್ಯುಲರ್ ನೋಡ್ತಾ ಇರ್ತೀನಿ, ಮಾಲ್ತಿ ಸುತ್ತೂರ್ ಅಂತ. ಅವರು ಸೈಂಟಿಸ್ಟ್ ಮೈಸೂರಲ್ಲಿ. ಅವರು ಪೂರ್ತಿ ಕ್ಲಿಯರ್ ಕಟ್ಟಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ಪಿರಿಚುವಲ್ಲು ಸೈನ್ಸು. ಅವ್ರದ್ದು ನೋಡ್ಮೇಲಂತೂ ಎರಡೂ ಒಂದೇ.
ಏನು ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ಈಗ ಅದೇ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಿರಬಹುದು, ನಾವು ಯಾಕೆ ಎಷ್ಟೊಂದು ವಿಷಯಗಳನ್ನ ಟ್ರೆಡಿಷನ್ನ ಬಳಸೋದ್ರಿಂದ ಅದಕ್ಕೆ ಸೈನ್ಸ್ ಹೆಂಗೆ ಕನೆಕ್ಟ್ ಮಾಡೋದು ಅಂತಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ನಿಮ್ಮಿದ್ರಲ್ಲೇ ಬಂದು ಶ್ರೀನಾಥ್ ಶೆಟ್ಟಿಯವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿದಾಗ ಎಲ್ಲರದು ಭಾಷೆ ಬೇರೆ ಆದರೆ ಹೇಳ್ತಾ ಇರೋ ವಿಚಾರಗಳು ಒಂದೇ, ಲ್ಯಾಂಗ್ವೇಜ್ ಬೇರೆ, ಲ್ಯಾಂಗ್ವೇಜ್ ಬೇರೆ. ಸ್ಪಿರಿಚುಯಾಲಿಟಿ. ಹೌದು, ಈಗ ನೋಡಿ ನಿಮಗೆ ಎಲ್ಲ ನಾವು ಪಂಚಾಂಗ ಇರೋದೇ ಸೈನ್ಸ್ ಥರ ತಾನೆ. ಯಾವಾಗ ಗ್ರಹಣ ಆಗುತ್ತೆ, ಯಾವಾಗ ಇದಾಗುತ್ತೆ, ಸೈನ್ಸ್ ಅಲ್ವ ಅದು. ಮ್ಯಾನಿಫೆಸ್ಟೇಷನ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್. ಮ್ಯಾನಿಫೆಸ್ಟೇಷನ್ ಬರೀ ಒಂದು ಅದು ಆಗತ್ತೆ ಗುರಿ ಅಷ್ಟೇ ಅನ್ನೋದಾ? ಅಲ್ಲ, ನಿಂಗೆ ಏನು ಬೇಕು ಅಂತ ಅಂದ್ಕೊಂಡು ನೀನು ಹಾರ್ಡ್ ವರ್ಕ್ ಮಾಡಬೇಕು. ಸುಮ್ಮನೆ ಕೂತು ನೀನು ಅದು ವಿಷುವಲೇ ಮಾಡ್ಕೊಂಡು ಕೂತ್ರೆ ಅದೇನೂ ಆಗಲ್ಲ. ಸೊ ಹಾರ್ಡ್ ವರ್ಕ್ ಬೇಕಲೇಬೇಕು ಅಂತ. ನಿಮ್ಮ ಪ್ರಕಾರ ಒನ್ ವರ್ಡ್ ಆನ್ಸರ್ಸ್ ಫಾರ್ ಆಲ್ ಆಫ್ ದಿಸ್? ಭಯ, ಬೇಕಿಲ್ಲ. ಕರ್ಮ, ಅಕ್ಸೆಪ್ಟ್. ನಾನು ಅನ್ನೋ ಅಹಂಕಾರ, ಈಗೋ ಇರಬಾರ್ದು. ಆಂಗ್ಸೈಟಿ, ಇಲ್ಲವೇ ಇಲ್ಲ. ಸಕ್ಸಸ್, ಅದೇ ಬರಬೇಕು. ದುಡ್ಡು, ಲಿಮಿಟಲ್ಲಿರಬೇಕು. ಪ್ರೀತಿ, ತುಂಬ ಇರಬೇಕು. ಹೀಲಿಂಗ್, ಎಲ್ಲರಿಗೂ ಕೊಡೋಷ್ಟು ಬೇಕು. ಸ್ಪಿರಿಚುಯಾಲಿಟಿ, ಒಂದು ಪಾರ್ಟ್ ನನ್ನ ಲೈಫ್ದು. ದೇವರು, ನಾನೇ. ಅಂದರೆ ನನ್ನೊಳಗೆ ಇದ್ದಾರಲ್ಲ ಅವರು, ಅಂದರೆ ಅಂಶ. ಶ್ರೀಪಾದರು ಅಂದರೆ ನನ್ನೇ ನೋಡ್ತಾ ಇದ್ದೀನಿ ಅಂತ. ನಾನು ಯಾವುದ್ರಲ್ಲೇ ನೋಡಬೇಕಾದ್ರೂ ನನ್ನ ಸಬ್ಕಾನ್ಷಿಯಸ್ ಅಂತ ಅಂದ್ಕೊಂಡಾಗ ಅವ್ರು ಬರ್ತಾರೆ ನನಗೆ. ಸೊ ನಿಮ್ಮ ಪ್ರಕಾರ ಸಬ್ಕಾನ್ಷಿಯಸ್ ಮೈಂಡೇ ದೇವರು, ಇನ್ನೇನು ಬೇರೆ ಹೊರಗಡೆ ಎಲ್ಲೂ ಇಲ್ಲ. ನಮ್ಮ ಸಬ್ಕಾನ್ಷಿಯಸ್ಸೇ ದೇವರು. ಅದಕ್ಕೆ ಕೇಳಬೇಕು. ಅದನ್ನೇ ನಾನು ಹೇಳೋದು. ನೀವು ಯಾರಿಗಾದರೂ ಸುಳ್ಳು ಹೇಳ್ಬೋದು, ನಿಮ್ಮ ಮನಸ್ಸಿಗೆ ಸಬ್ಕಾನ್ಷಿಯಸ್ಗೆ ಸುಳ್ಳು ಹೇಳೋಕ್ಕಾಗಲ್ಲ. ಸೊ ಅದೇ ದೇವರು. ಅವ್ರು ಅವ್ರಿಗೆ ಒಪ್ಸಿದ್ರೆ ಸಾಕು ನೀವು. ಸೊ ಅದಕ್ಕೆ ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು. ಹೌದಾ? ಖಂಡಿತ. ಅದಕ್ಕೆ ನಾನು ಹೇಳೋದು, ಪ್ರತಿಯೊಬ್ಬರಲ್ಲೂ ಅವ್ರವರಲ್ಲೇ ಇದ್ದಾರೆ. ಮತ್ತೆ ಇಲ್ಲಿದ್ದಾಗ ಮತ್ತೆ ಜನ ಆಚೆ ಕಡೆ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹುಡ್ಕೋದು ಯಾಕೆ? ಅದೇ ಬೇರೆಯವ್ರನ್ನ ನೋಡೋದ್ರಿಂದ. ನಿಮ್ಮನ್ನ ನೀವು ನೋಡಿ ಅಂತ ಅದನ್ನೇ ಹೇಳಿದ್ದು. ಸೊ ಯಾವತ್ತು ಇದು ನಮ್ಮ ಮೇಲೆ ನಂಬಿಕೆ ಕಮ್ಮಿ ಆಗತ್ತೋ ಅದು ರೀಚಾರ್ಜ್ ಮಾಡ್ಕೊಳಕ್ಕೆ ಎಲ್ಲ ಬೇರೆ ಹತ್ರ ಹೋಗ್ತೀವಿ. ಅದು ಯಾವತ್ತು ಇದು ಒಳಗಿಂದ ಅಂತ ನಿಜ ಅಥವಾ ಅದರ ಅರಿವು ಆ್ಯಂಡ್ ಕಾನ್ಷಿಯಸ್ನೆಸ್ ಇರತ್ತೋ ಆಚೆ ಹುಡ್ಕೋದನ್ನು ಬಿಡ್ತೀವಿ. ಪ್ಲಸ್ ನಾವು ನಮಸ್ಕಾರ ಮಾಡೋದನ್ನೂ ಅಷ್ಟೇ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ನಮಸ್ಕಾರ ಮಾಡೋದು ಆ ವ್ಯಕ್ತಿಗಲ್ಲ, ಅವ್ರ ಒಳಗಡೆ ಇರೋ ದೇವರಿಗೆ ನಮಸ್ಕಾರ ಮಾಡೋದು. ಮತ್ತು ಈಗ ತುಂಬ ಜನ ಈಗ ನಾವೀಗ ಧಾರೆ ಎರಿಯುವಾಗ ಆಗ್ಬೋದು, ಅಥವಾ ಏನಾದ್ರು ಅಂದರೆ ಗಂಡ ಹೆಂಡ್ತಿ ಒಟ್ಟಿಗೆ ನಿಂತಾಗ ನಮಸ್ಕಾರ ಮಾಡ್ತಾರೆ. ಗಂಡ ಇಲ್ಲ ಅಂದಾಗ ಅವ್ರನ್ನ ಇದಕ್ಕೆ ಕರೆಯಲ್ಲ ಅಂತಾರಲ್ಲ, ಅದು ಎನರ್ಜಿ ಬೇಸಲ್ಲಿ ತೊಗೊಂಡ್ರೆ ನೀವು ಒಂದು ಮೇಲ್ ಫೀಮೇಲ್ ಎರಡೂ ಒಟ್ಟಿಗೆ ಇರೋಕ್ಕೆ ಅದನ್ನು ಮಾಡಿರೋದಷ್ಟೇ. ಅದನ್ನು ಬೇರೆ ಬೇರೆ ಥರ ಎಲ್ಲ ತಪ್ಪಾಗಿ ತಿಳ್ಕೊಂಡ್ರು ಅಷ್ಟೇ. ಬಿಟ್ಟರೆ ಮೇಲು ಫೀಮೇಲ್ ಎನರ್ಜಿ ಎರಡೂ ಬೇಕು ಎಲ್ರಿಗೂ ಅನ್ನೋದಕ್ಕೂ ಒಂದು ಕಾನ್ಸೆಪ್ಟ್ ಅಷ್ಟೇ. ಅದು ಗಂಡ ಹೆಂಡ್ತಿದು ಒಟ್ಟಿಗೆ ನಮಸ್ಕಾರ ಮಾಡೋದು. ನೀವು ಇಬ್ಬರಿಗೂ ಮಾಡಿದಾಗ ಎರಡೂ ಎನರ್ಜಿ ನಮಗೆ ಬರುತ್ತೆ ಅಂತ. ಸೊ ಪ್ರತಿಯೊಬ್ಬರಲ್ಲೂ ಆ ಎರಡೂ ಎನರ್ಜಿ ಇರಲೇಬೇಕು, ಎರಡೂ ಬ್ಯಾಲೆನ್ಸಿಂಗ್ ಆಗಿರಬೇಕು. ಈಗ ತುಂಬ ಇಂಬ್ಯಾಲೆನ್ಸ್ ಆಗ್ತಿದೆ. ಯಾಕೆ ಅಂದರೆ ನಿಮ್ಮ ರೊಟೀನ್ ವರ್ಕದ ಮೇಲೆ ಅದು ಡಿಪೆಂಡ್ ಆಗಿದೆ. ಈಗ ಹೆಂಗಸರು ಎಲ್ಲ ಹೊರಗಡೆ ಕೆಲಸ ಇದು ಎಲ್ಲ ಮಾಡುತ್ತಾ ಶುರು ಮಾಡಿಬಿಟ್ಟಾಗ ಅದು ಮೇಲ್ ಎನರ್ಜಿನ ಜಾಸ್ತಿ ಮಾಡಿಬಿಡುತ್ತೆ. ನೀವು ಫೀಮೇಲ್ ಎನರ್ಜಿಗೆ ಡೌನ್ ಟು ಅರ್ತ್ ಇರೋದು, ಸರ್ವ್ ಮಾಡೋದು, ರಿಲ್ಯಾಕ್ಸ್ ಆಗಿರೋದು, ಪೋಷಣೆ ಮಾಡೋದು, ಇವೆಲ್ಲ ಫೀಮೇಲ್ ಎನರ್ಜಿ. ಸೊ ಇದು ಎರಡೂ ಇಲ್ಲದೆ ಇದ್ದಾಗ ಇಂಬ್ಯಾಲೆನ್ಸ್ ಆಗುತ್ತೆ. ಗಂಡಸರಲ್ಲೂ ಅಷ್ಟೇ, ವರ್ಕ್ ಮಾಡೋದು ಅವರು ಹೊರಗಡೆ ಜಾಸ್ತಿ ಆಗಬೇಕು, ಮನೇಲಿ ಅಷ್ಟೇ ಪ್ರೀತಿ ಕೊಡಬೇಕು. ಆಗ ಫೆಮಿನೈನ್ ಎನರ್ಜಿ ಬರುತ್ತೆ ಅವರಿಗೆ. ಸೊ ಇಬ್ಬರಿಗೂ ಎರಡೂ ಬೇಕು. ಆದರೆ ಲೇಡೀಸ್ಗೆ ಫೆಮಿನೈನ್ ಎನರ್ಜಿ ಜಾಸ್ತಿ ಬೇಕು. ಈಗ ನೀವು ಬ್ಯಾಂಗಲ್ ಹಾಕಲ್ಲ, ಹಣೆಗಿಡಲ್ಲ, ಅವೆಲ್ಲ ಏನು ಮಹಾ ಫ್ಯಾಷನ್ನು ಅಂತ ಅಂದ್ಕೊಳ್ತಾರೆ. ಅದೆಲ್ಲ ನಿಮ್ಮನ್ನು ಹೆಣ್ಣು ಅಂತ ತೋರಿಸಿದಾಗ ನಿಮಗೆ ಇರುವಂತಹ ಆರ್ಗನ್ಗಳಿಗೆ ಎನರ್ಜಿ ಬರೋಕ್ಕೆ, ಸ್ಪೆಷಲಿ ನಮ್ಮ ಯುಟರಸ್ಗೆ. ಈಗ ಬೇರೆ ಬೇರೆ ತೊಂದರೆ ಆಗೋದು, ಎಮೋಷನಲಿ ಡಿಸ್ಟರ್ಬ್ ಆಗೋದು, ಇಬ್ಬರು ಈಕ್ವಲ್ ಅಂತ ಮಾಡೋದು, ಅವೆಲ್ಲ ಇದೇ ರೀಸನ್ನು. ಸೊ ನಾನು ಅದಕ್ಕೆ ಫಸ್ಟು ನಾವು ನೋಡೋದು ಅದನ್ನೇ, ಶಿವಶಕ್ತಿ ಎನರ್ಜಿ ಅಂತ ಕಾರ್ಡಲ್ಲಿ ತೋರಿಸ್ತೀವಿ. ಸೊ ಎರಡು ಬ್ಯಾಲೆನ್ಸಿಂಗ್ ಮಾಡಿ ಅಂತ. ಸೊ ಇದಿಷ್ಟು ಈಗ ಒಂದೊಂದೇ ಹೇಳ್ತೀನಿ. ಕಾಲುಂಗುರ ಏನು ಮಾಡುತ್ತೆ? ಕಾಲುಂಗುರ ಆ್ಯಕ್ಚುಲಿ ನಮಗದು ಪ್ರೆಷರ್ಗೆ, ಅಕ್ಯುಪ್ರೆಷರ್ದು ಪ್ರಕಾರ ನಮ್ಮ ಇಲ್ಲಿ ವರ್ಕ್ ಮಾಡೋಕ್ಕೆ ಅದನ್ನು ಮೊದಲು ಇದು ಹೆಬ್ಬೆಟ್ಟಿಗೆ ಹಾಕೋತಾ ಇದ್ರು, ಪಿಟ್ಯೂಟರಿ ಗ್ಲ್ಯಾಂಡ್ದು ವರ್ಕ್ ಮಾಡೋಕ್ಕೆ ಅದು. ಸೊ ಮತ್ತು ನಮ್ಮ ಸೊಂಟದಿಂದ ಕೆಳಗಡೆ ನಾವು ಏನೇ ಹಾಕಿದ್ರೂ ಬೆಳ್ಳಿ ಹಾಕ್ತೀವಿ, ತಂಪಾಗಿಡಬೇಕು.
ಸೊಂಟದಿಂದ ಮೇಲ್ಭಾಗಕ್ಕೆ ಚಿನ್ನ ಹಾಕ್ತೀವಿ, ಹೀಟ್ ಇಡಬೇಕು. ಸೊ ಹಾರ್ಟ್ ಹೀಟ್ ಅಂತೀವಲ್ಲ ಹಾಗೆ. ಈ ಒಂದು ತಾಳಿ ಹಾಕ್ತೀವಲ್ಲ, ತಾಳಿ ಹಾಕಿ ಇಲ್ಲಿ ಮಧ್ಯಕ್ಕೆ ಇರಬೇಕದು, ಏನಿಷ್ಟು ಉದ್ದ ಹಂಗೆಲ್ಲ ಇಲ್ಲ, ನಮ್ಮ ಎರಡು ಇದ್ರ ಮಧ್ಯದಲ್ಲಿ ಬರುತ್ತೆ. ಯಾಕಂದರೆ ಅದ್ರ ಹಿಂಭಾಗ ನಾವು ಅರಿಶಿನ ಹಾಕ್ತಿದ್ವಿ, ಮತ್ತು ಇಲ್ಲಿ ಚಿನ್ನ ಇರೋದ್ರಿಂದ ಹೀಟ್ ಆಗುತ್ತೆ. ಸೊ ಹಾರ್ಟಿಗೆ ಯಾವಾಗಲೂ ಹೀಟು ಕಾವು ಕೊಡಲಿ ಅನ್ನೋದು ಒಂದು ರೀಸನ್ನು. ಮತ್ತು ಇಲ್ಲೆಲ್ಲ ಚುಚ್ಕೊಳ್ತಾ ಇದ್ರಲ್ಲ ಕಿವಿಗೆಲ್ಲ ಬೇರೆ ಬೇರೆ ಇದೆಲ್ಲ, ಅದು ಕೂಡ ಹಾಗೇ ಎಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ಗಳವೆಲ್ಲ. ಸೊ ಆ ರೀಸನಿಗೋಸ್ಕರ ಅವೆಲ್ಲ ಮಾಡ್ಕೊಂಡಿರೋದು. ಮೂಗುಗೂ ಚುಚ್ಚಿದ್ರೆ ಕೋಪ ಪ್ಲಸ್ ಇಲ್ಲೇನು ಗೊತ್ತಾ, ಒಂದೊಂದು ನಾಡಿಗಳು ಇಂಥದ್ದೇ ನಾಡಿ ಹಿಂಗೆ ಆ್ಯಕ್ಟಿವೇಟ್ ಆಗಬೇಕು ಅಂತೆಲ್ಲ ಇರುತ್ತೆ. ಅದಕ್ಕೋಸ್ಕರನೇ ಅದನ್ನೆಲ್ಲ ಮಾಡ್ತಾಯಿದ್ದು. ಬಟ್ ಈಗ ಅದೇ ನಾ ಹೇಳೋದು, ಎಲ್ಲನೂ ತುಂಬ ನೀವು ಪಾಲಿಸಿ ಅಂತ ಹೇಳಲ್ಲ, ಬಟ್ ತೀರಾ ಬಿಡಬಾರ್ದು. ಒಂದು ಸ್ವಲ್ಪ ನಾರೋ ಇಟ್ಕೊಂಡ್ರೆ ಅವ್ರ ಹೆಲ್ತ್ಗೂ ಒಳ್ಳೆಯದದು, ಹೆಲ್ತ್ ವೈಸಲ್ಲೂ ಅದು ತುಂಬ ಒಳ್ಳೆಯದು. ಸೊ ನಾವು ಸಾವು ಅದನ್ನು ಆಕ್ಸೆಪ್ಟ್ ಮಾಡಿಬಿಡ್ಬೇಕು. ತುಂಬ ಅದ್ರ ಬಗ್ಗೆ ಹೆದರ್ಕೊಂಡಷ್ಟು ಕಷ್ಟ ಜನ. ಹೆಂಗೆ ಆಕ್ಸೆಪ್ಟ್ ಮಾಡೋದು ಅಂದರೆ ಹೌದು, ಈಗ ಎಷ್ಟೋ ಕಡೆ ಈಗ ಹೇಳ್ದಷ್ಟು ಈಸಿ ಅಲ್ಲ, ಅವ್ರದ್ದೇ ಆದ ಜವಾಬ್ದಾರಿಗಳಿರುತ್ತೆ, ಅವಾಗೆಲ್ಲ ಅನಿಸುತ್ತೆ. ಮತ್ತು ಇನ್ನೊಬ್ಬರು ನಾನು ತುಂಬ ಜನ ನೋಡ್ತೀನಿ, ಇವರು ನಾವು ಅವ್ರಿಗೇನೋ ಮಾಡಬೇಕು ಅಂತ ಇವ್ರ ಟ್ರಾಮಾ ಎಲ್ಲ ಅವ್ರಿಗೆ ಮಾಡ್ತಾನೇ ಇರ್ತಾರೆ ಪಾಪ. ಅಂದರೆ ತುಂಬ ಏಜ್ ಆಗೋಗಿರುತ್ತೆ, 95, 96 ಆದ್ರೂ ಅವ್ರನ್ನ ಹೋಗೋಕ್ಕೆ ಬಿಡಲ್ಲ. ಅವರು ಖುಷಿಯಾಗಿದ್ದರೆ, ಚೆನ್ನಾಗಿದ್ದರೆ, ಓಡಾಡ್ಕೊಂಡಿದ್ರೆ ಇರಲಿ, ಬಟ್ ಅವ್ರಿಗೆ ಏನೂ ಆಗಲ್ಲ, ಅವರೇ ಹೋಗಬೇಕು ಅನ್ಕೋತಿರ್ತಾರೆ. ಇವ್ರಿಗೆ ಏನೋ ಟ್ರಾಮಾ, ನಾವು ನೋಡ್ಕೋಬೇಕು ಅವ್ರನ್ನ ಅಂತ. ಹಿಂಗೆಲ್ಲ ಮಾಡಿ ಹಿಡಿಬಾರ್ದು ಯಾರನ್ನೂ. ಮತ್ತು ಆದಷ್ಟು ಗೊತ್ತಿಲ್ಲ ಇದು ತಪ್ಪೋ ಸರಿನಾ, ಎಷ್ಟೋ ಜನಕ್ಕೆ ಹೆಂಗೆಂಗೋ ಅನಿಸುತ್ತೆ, ICUಲೆಲ್ಲ ಹಾಕಿ ಏಜಾದಮೇಲೆ ಚುಚ್ಚಿ ಮಾಡಿ ಆ ಪಕ್ಕ ಆ ಕಡೆ ಈ ಕಡೆ ಮನೆಯವ್ರು ಇಲ್ಲದೆ ಅದನ್ನೆಲ್ಲ ಅವ್ರನ್ನ ಹಂಗೆ ಕಳ್ಸೋಕ್ಕಿನ್ನ ಸ್ವಲ್ಪ ಖುಷಿಯಾಗಿ ಹತ್ರದಲ್ಲಿ ಇಟ್ಕೊಂಡು ಕಳಿಸ್ಬೇಕು. ಸಾವಿನ ಬಗ್ಗೆ ಭಯ ಇರೋರಿಗೆ ತಮ್ಮ ಅಭಿಪ್ರಾಯ, ಅಡ್ವೈಸ್? ಅದು ಅವ್ರಿಗೆ ಇದ್ರ ಮೇಲೇ ಅವ್ರ ಸಿಚುವೇಷನಲ್ಲೇ ಅವ್ರು ಚೇಂಜ್ ಆಗಬೇಕು. ಈಗ ಏನು ನೀವು ಅನ್ಕೋತಿರ್ತೀರ ಅದಾಗತ್ತೆ. ತುಂಬ ಜನ ನಾ ಮಲ್ಗೋಗ್ಬಿಟ್ರೆ ಕೊನೆಗಾಲದಲ್ಲಿ ನಾನು ಯಾರ ಕೈಗಾರೋ ನೀವೇ ಯಾಕೆ ಹೇಳಿ ಅಫರ್ಮೇಷನ್ ಹಾಕ್ತೀರಿ ಅಲ್ವಾ? ಅದೇನು ಬೇಡ, ನಾನು ಎಷ್ಟು ಖುಷಿಯಾಗಿ ಹೋಗ್ತೀನಿ, ನನ್ನ ದೇವರು ಚೆನ್ನಾಗಿ ಕರ್ಕೋತಾನೆ. ಆಮೇಲೆ ಇನ್ನೂ ಒಂದೇನು ಗೊತ್ತಾ, ನನ್ನಿಂದನೇ ಎಲ್ಲ ಅಂದ್ಕೊಂಡಿರ್ತೀವಲ್ಲ, ಅದೇ ಫಸ್ಟ್ ತಪ್ಪು. ಸುಮ್ಮನೆ ಅಷ್ಟೇ ಏನೋ ಒಂದು ಸ್ವಲ್ಪ ದಿನ ಅಳ್ಬೋದು, ಬಟ್ ಅವ್ರವ್ರ ಪಾಡ್ಗೆ ಅವ್ರ ರೊಟೀನ್ ನಡೆಯುತ್ತಲ್ಲ, ದೇವ್ರು ಅದನ್ನು ಮಾಡಿದಾನಲ್ಲ. ಸೊ ಏನೂ ತೊಂದರೆ ಇಲ್ಲದೆ ಆರಾಮಾಗಿ ಕರ್ಕೊಳಪ್ಪ ಶಿವ, ಮತ್ತು ನಾವು ಇರೋ ತನಕ ಎಲ್ರಿಗೂ ಹೆಲ್ಪ್ ಇರಲಿ ಅಂದ್ಬಿಟ್ಟು ಕೇಳ್ಕೊಂಡಿದ್ರೆ ಆಯಿತು. ಆ ಭಯ ಎಲ್ಲ ಪಟ್ಕೊಳ್ಳೋ ಅಷ್ಟಿಲ್ಲ, ಎಲ್ಲರೂ ಹೋಗಲೇಬೇಕಲ್ಲ ಒಂದಿನ. ಸೊ ಒಳ್ಳೆ ರೀತಿಲಿ ಹೋಗು ಅಂತ ಕೇಳ್ಕೊಬೇಕಷ್ಟೆ. ಇಂಟ್ಯೂಷನ್ ಅದೇ ನೀವು ಬೆಳೆಸ್ಕೋಬೇಕು ಅದನ್ನು, ಮತ್ತು ನಂಬಬೇಕು. ಈಗ ಬಂದಿದ್ದನ್ನ ನಂಬಲ್ಲ ತುಂಬ ಜನ. ಈಗ ಯಾರಿಗೋ ಏನೋ ಅದು ತೊಂದರೆ ಅಂತ ಹೇಳಿಬಿಟ್ರೆ, ಇವಳೊಬ್ಳಪ್ಪ ಹೊರಡೋಕ್ಕೆ ಮುಂಚೆ ಏನೋ ಒಂದು ಹೇಳ್ತಾಳೆ ಅಂತ ಬೇರೆಯವ್ರು ಬೈಯೋಕ್ಕೆ ಶುರು ಮಾಡ್ತಾರೆ. ಸೊ ಇವ್ರು ಇಂಟ್ಯೂಷನ್ನೇ ಇವ್ರು ಹೇಳೋದನ್ನೇ ಬಿಟ್ಬಿಡ್ತಾರೆ. ಮತ್ತು ತುಂಬ ಜನ ನಾನು ನೋಡಿದ್ದೀನಿ, ಅದು ಬರದೇ ಇದ್ರೆ ಸಾಕಪ್ಪ ಅಂತ ಬ್ಲಾಕ್ ಮಾಡ್ತಾರೆ. ನಾನು ಹೇಳೋದು, ನಿಮ್ಗೆ ಹಂಗೆ ಬರ್ತಾ ಇದೆ ಅಂದರೆ ರೆಮಿಡಿನೂ ಬರುತ್ತೆ ನಿಮಗೆ, ನಿಮ್ಮಲ್ಲಿ ಆ ಕೆಪಾಸಿಟಿ ಇರುತ್ತೆ. ನೀವು ನೆಕ್ಸ್ಟು ಟ್ರೈ ಮಾಡಿ, ಇವತ್ತು ಹಿಂಗೆ ಬಂದಿದೆ, ಅದಕ್ಕೆ ರೆಮಿಡಿ ಏನು ಅಂತ ಕೂತ್ಕೊಂಡು ಟ್ರೈ ಮಾಡಿದ್ರೆ ನಿಮಗೆ ಬರುತ್ತೆ ರೆಮಿಡಿ. ಚೇಂಜ್ ಮಾಡೋಕ್ಕೆ ಶಕ್ತಿ ಇರುತ್ತೆ ನಿಮಗೆ. ಈಗ ಹಿಂಗಾಗತ್ತೆ ಅಂತ ತೋರಿಸ್ಕೊಟ್ಮೇಲೆ ನೇಚರು ತಪ್ಪಿಸ್ಕೊಳ್ಳೋಕ್ಕೆ ತೋರಿಸ್ಕೊಡಲ್ವಾ? ಇವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ. ಅದು ಬಂದ ತಕ್ಷಣ ಹೆದರ್ಕೊಂಡು ಇನ್ಮೇಲೆ ನಂಗೆ ಬರಬಾರ್ದು ಅಂತ ಬ್ಲಾಕ್ ಮಾಡ್ತಾರೆ. ಅದು ಮಾಡಬಾರ್ದು. ತುಂಬ ಜನಕ್ಕಿದೆ ಅದು, ತುಂಬ ಜನಕ್ಕೆ ಇಂಟ್ಯೂಷನ್ ವರ್ಕ್ ಆಗುತ್ತೆ, ಉಪಯೋಗಿಸ್ಕೊಳ್ಳಲ್ಲ. ಉಪಯೋಗಿಸಲ್ಲ ಹೆದರಿಕೆಗೆ. ಹೆಂಗೆ ಈಗ ಕನ್ಸಲ್ಲಿ ಬರುತ್ತಾ ಅಥವಾ ಸುಮ್ಮನೆ ಕನಸುಗಳಲ್ಲಿ ಬರುತ್ತೆ ಒಬ್ಬೊಬ್ಬರಿಗೆ ಥಿಂಗ್ಸ್. ಈಗ ಹೆಂಗಂದರೆ ತುಂಬ ಜನಕ್ಕೆ ನೀರು ಅಂದ್ಕೊಳ್ಳಿ, ತುಂಬ ಅಲೆ ಬರೋದು, ಆ ಥರ ಎಲ್ಲ ಸಮುದ್ರ ಏನೇನೋ ಕಾಣಿಸ್ತೆ. ನೀರು ಎಮೋಷನ್ಸು, ನೀರಂದರೆ ಎಮೋಷನ್ ಅದು. ಸೊ ನಿಮಗೆ ಎಮೋಷನಲ್ಲಿ ಏನೋ ತುಂಬ ದೊಡ್ಡ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಸೊ ನೀವಾಗ ಕಾಮಾಗಿ ಕೇಳ್ಕೋಬೇಕು, ಹೆಂಗೆ ಯಾವ ಥರ. ಈಗ ಕನ್ಸಲ್ಲಿ ಆಗೋಯ್ತು, ನೆಕ್ಸ್ಟು ಯಾವ ಥರ ಬರ್ಬೋದು, ಯಾವ ಕಡೆಯಿಂದ ಬರ್ಬೋದು, ರಿಲ್ಯಾಕ್ಸಾಗಿ ನೀವು ಕೇಳ್ತಾ ಹೋದರೆ ನನ್ನ ಅನುಭವದ ಪ್ರಕಾರ ನಿಮ್ಮ ಮನಸ್ಸಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ನಿಮಗೆಲ್ಲ ಕೊಡುತ್ತೆ ಆನ್ಸರು, ಬಟ್ ಅದು ಕೂತು ಕಾಮಾಗಿ ಕೇಳಬೇಕಲ್ಲ, ಅದು ಇರೋದು. ಎಷ್ಟೋ ಜನಕ್ಕೆ ನನಗೆ ಗೊತ್ತಾದಂಗೆ ಕಣ್ಮುಚ್ಚಿ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅವ್ರಿಗೆ. ನಾನು ಅದಕ್ಕೆ ತುಂಬ ಜನ ಕೇಳ್ತೀನಿ,
10 ಮಿನಿಟ್ಸು 15 ಮಿನಿಟ್ಸು ಅಲಾರಾಮ್ ಇಟ್ಕೊಂಡು ನೀವೇನೂ ಮಾಡಬಾರ್ದು, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಷ್ಟೆ. ಆ ಥರ ರೂಢಿ ಮಾಡ್ಬೇಕು ಅವರು. ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಟುಡೇ. ಹೌದು. ನಿಮ್ಮ ಪ್ರಕಾರ ರೀಬರ್ತ್, ಪುನರ್ಜನ್ಮ ಇದೆ, ನನಗೆ ನಂಬಿಕೆ ಇದೆ ಅದು. ಅದು ಯಾಕೆ ಅಂದರೆ ನನ್ನ ಪ್ರಕಾರ ಏನೋ ನಮಗೆ ಒಂದು ಲೆವೆಲ್ಗೆ ನಾವು ಸ್ಪಿರಿಚುಲಿ ನಮಗೆ ಚಿಕ್ಕಂದ್ರಿಂದ ಮತ್ತು ನಮ್ಮ ದೇಶದ ಕಲ್ಚರ್ ಪ್ರಕಾರ ಏನೋ ಕಲಿಬೇಕು ನಮ್ಮ ಆತ್ಮ ಅಂತಿದ್ದಾಗ ಬರ್ತಾ ಇರ್ತೀವಿ. ಸೊ ಅದಕ್ಕೆ ಆದಷ್ಟು ಏನು ವ್ಯಾಮೋಹ ಇಟ್ಕೊಳ್ದೆ ಅಥವಾ ಏನು ಇದು ಮಾಡದೆ ನಮ್ಮ ಕಡೆಯಿಂದ ಏನಾಗುತ್ತೋ ಆ ಥರ ಒಳ್ಳೊಳ್ಳೇದು ಇಟ್ಕೊಳ್ಳಿ. ಬೇಕಾದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಸಂಗೀತಗಾರ ಆಗಬೇಕು ಅಂತನೋ ಅಥವಾ ಜನಕ್ಕೆ ಇನ್ನೇನೋ ಮಾಡಬೇಕು ಅಂತನೋ ಅದೆಲ್ಲ ಇಟ್ಕೋಬೋದು. ಸುಮ್ಮನೆ ಹೋಗುವಾಗ ಏನೋ ಅಯ್ಯೋ ನನ್ನ ಮನೆ ಅಂತನೋ ಅಥವಾ ನನ್ನ ಹೆಂಡತಿ ಅಂತನೋ ನನ್ನ ಗಂಡ ಅಂತನೋ ಏನೋ ಎಮೋಷನ್ ಇಟ್ಕೊಂಡು ಹೋದರೆ ಪುನಃ ಅದು ಕಂಟಿನ್ಯೂ ನೆಕ್ಸ್ಟ್ ಬರ್ತದೆ ನಿಮಗೆ. ಅದಕ್ಕಿಂತ ಬೆಟರು ಒಳ್ಳೊಳ್ಳೇದು ಇಟ್ಕೊಂಡು ಈಗಿಂದು ಸಿಂಪಲ್ದು ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ಯಾವಾಗಲೂ ಹೇಳೋದು ಮೆಟೀರಿಯಲ್ ಸುಖಕ್ಕೆ ಇಷ್ಟಪಡದೇ ಇದ್ದರೆ ತುಂಬ ಒಳ್ಳೆಯದು. ನಿಮ್ಮ ಆತ್ಮ ತುಂಬ ಚೆನ್ನಾಗಿ ಎಂಜಾಯ್ ಮಾಡುತ್ತೆ. ಅಂದರೆ ನೀವು ಆಮೇಲೆ ಬರೀ ಆತ್ಮವಾಗಿ ನಿಂತಾಗಲೂ ಕೂಡ ನೀವು ಎಂಜಾಯ್ ಮಾಡ್ಬೋದು. ಈಗ ಹೂವು ನೋಡಿ ಖುಷಿಯಾಗಂಗಿದ್ರೆ ನಿಮಗೆ ನೀವು ಎಂಜಾಯ್ ಮಾಡ್ಬೋದು. ಅದೇ ನೀವು ಹೂ ಕಿತ್ತು ಮುಡಿಬೇಕು ಅಂದರೆ ನೀವು ಆತ್ಮ ಇದ್ದಾಗ ಆಗಲ್ಲ, ನಿಮಗೆ ಶರೀರ ಬೇಕಾಗುತ್ತೆ. ಸೊ ಆದಷ್ಟು ಟಚ್ ಇಲ್ಲದೆ ಇರೋಂಥದ್ದು, ಹಾಗೆ ಎಂಜಾಯ್ ಮಾಡೋ ಅಂಥದ್ದು, ಮಾನಸಿಕವಾಗಿ ಎಂಜಾಯ್ ಮಾಡೋ ಅಂಥದ್ದಕ್ಕೆ ಹೋಗಬೇಕು. ಅದಕ್ಕೆ ಶ್ಲೋಕಗಳು ಹೇಳಿ ಎಲ್ಲರೂ ಏನೋ ಶ್ಲೋಕ ಇದೆಲ್ಲ ಅಂದರೆ ವಯಸ್ಸಾಗ್ಲಪ್ಪ, ವಯಸ್ಸಾದ್ಮೇಲೆ ಕಣ್ಣು ಕಾಣಿಸಲ್ಲ. ಏನು ಶ್ಲೋಕ ಹೇಳಬೇಕು? ಯಾವ್ದಾರ ಆಗಲಿ, ಈಗ ನೀವು ಲಲಿತಾ ಸಹಸ್ರನಾಮನೇ ಆಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಅಥವಾ ಭಗವದ್ಗೀತೆ ಓದೋದಾಗಲಿ, ಚಿಕ್ಕಂದ್ರಲ್ಲಿ ಓದಬಾರ್ದು ಅಂತ ಯಾರೂ ಹೇಳಿಲ್ವಲ್ಲ ಅಲ್ವಾ? ಅವೆಲ್ಲ ಪ್ರಾಕ್ಟೀಸು ನೀವು ಚಿಕ್ಕಂದ್ರಲ್ಲೇ ಮಾಡಿ. ಆಮೇಲೆ ಕಣ್ಣು ಕಾಣದೇ ಇದ್ರು ಕಿವಿ ಕೇಳದೇ ಇರೋ ಹಾಗೆ ಬಾಹ್ಯಾಟ್ ಆಗಿರುತ್ತೆ, ಹೇಳ್ಬೋದು. ಅಮೇಝಿಂಗ್. ಇದೆಲ್ಲ ಹೆಂಗೆ ಅಂದರೆ ಐ ಥಿಂಕ್ ಇಟ್ಸ್ ಅ ಬಿಗ್ ಓಷನ್. ಥಿಂಕ್ ಇವತ್ತು ಸಿಕ್ಕಿರೋ ಟೈಮಲ್ಲಿ ವಿವ್ ಎಕ್ಸ್ಪ್ಲೋರ್ಡ್ ಅ ಲಾಟ್ ಆಫ್ ಟ್ಯಾರೋ, ಶ್ಯಾಡೋ ಹೀಲಿಂಗ್, ಇನ್ನರ್ ಚೈಲ್ಡ್ ಹೀಲಿಂಗು, ಕರ್ಮ, ಲಾಟ್ ಆಫ್ ಕಾನ್ಸೆಪ್ಟ್ಸ್. ಆ್ಯಂಡ್ ಈಗ ಕ್ಲಾಸ್ ಅಂತೆಲ್ಲ ಹೇಳಿದ್ರಲ್ಲ, ಯಾವಾಗ ಕ್ಲಾಸ್ ಸ್ಟಾರ್ಟು? ಇದು ಕ್ಲಾಸಸ್ಸು ನಮ್ದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದು ನಾನು ಆಯುಷ್ಯ ಮಂಡಲಮ್ ಅಂತ ಒಂದು ಆ್ಯಪಲ್ಲಿ ಮೊದಲು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಫಸ್ಟ್ ಥ್ಯಾಂಕ್ಸ್ ಅವ್ರಿಗೇನೆ, ಅವರೇ ಶುರು ಮಾಡಿಸಿದ್ದು. ಮೇಯ್ನು ಗುರುಗಳಿಗೆ ಫಸ್ಟು ಇದು, ಯಾಕೆಂದರೆ ಅವರು ಶುರು ಮಾಡು ಅಂತ ಹೇಳಿದವರು ಯಾರು? ವಿನಯ್ ಗುರುಜಿ. ಸೊ ಅವ್ರು ಹೇಳಿದಕ್ಕೆ ನಾನು ಕಲ್ಸಕ್ಕೆ ಬಂದಿದ್ದು. ಇಲ್ಲಾಂದರೆ ನಂಗೆ ಕಲಿಸೋ ಐಡಿಯಾನೂ ಇರಲಿಲ್ಲ, ನಂಗೆ ಅಷ್ಟು ಗೊತ್ತೂ ಆಗ್ತಾ ಇರಲಿಲ್ಲ. ಈಗಲೂ ನಂದು ಬೇರೆಯವರೆಲ್ಲ ಹೇಳ್ದಂಗೆ ಒಂಥರ ಸಿಲೆಬಸ್ ಪ್ರಕಾರ ನನ್ನ ಕ್ಲಾಸಸ್ ಇರಲ್ಲ. ಪ್ರತಿ ಬ್ಯಾಚಿಗೂ ಡಿಫ್ರೆಂಟ್ ಬರುತ್ತೆ. ನನಗೆ ಪ್ರತಿ ಬ್ಯಾಚ್ ಬಂದವ್ರಿಗೂ ನಾವು ಸ್ಪೆಲ್ ಹೀಲಿಂಗ್ ಅಂತ ಒಂದು ಮಾಡ್ತೀವಿ. ಅಂದರೆ ಒಂದು ಬ್ಯಾಚಿಗೆ ಅಬಾಂಡೆನ್ಸ್ ಅಂತ ಬಂದರೆ, ಇನ್ನೊಂದು ಬ್ಯಾಚಿಗೆ ಎಮೋಷನ್ ರಿಮೂವಲ್ ಅಂತ ಬರುತ್ತೆ. ಆ ಥರ ಅದಕ್ಕೆ ತಕ್ಕಂತೆ ನೀವು ಸಿಲೆಬಸ್ ಚೇಂಜ್ ಮಾಡ್ಕೊಂಡು ಸಿಲೆಬಸ್ನ ಮಾಮೂಲಿ ಸೆಲೆಕ್ಟಿಕ್ಕು ಇದೆಲ್ಲ ಅಷ್ಟೇ ಸೇಮ್ ಇರುತ್ತೆ. ಬಟ್ ನಾನು ಅವ್ರಿಗೆ ಹೇಳ್ಕೊಡೋ ರೀತಿ ಮತ್ತು ಅವ್ರನ್ನ ಹೀಲ್ ಮಾಡೋ ರೀತಿ ಬೇರೆ ಇರುತ್ತೆ, ಆ ಥರ. ಸೊ ಅದು ನಡೀತಾನೇ ಇದೆ. ಎಷ್ಟು ಟೈಮ್ ಕೊಡಬೇಕು? ಎಷ್ಟಾಗತ್ತೆ ಈ ಥರ ಕೋರ್ಸಸ್ಗಳಿಗೆಲ್ಲ? ಇದನ್ನು ಟೈಮ್ ಅಂತ ಏನಂದರೆ ನೀವು ಕೊಡಬೇಕು. ಒಂದು ದಿನಕ್ಕೆ 1 ಅವರೋ ಅರ್ಧ ಗಂಟೆನೋ ನೀವು ಕೊಡಬೇಕು. ನಾವು ಫಸ್ಟು ಬೇಸಿಕ್ದು ಏನಂದರೆ ನಾವು ಅಮೌಂಟ್ ಕೊಟ್ಟು ಜಾಯ್ನ್ ಇದಾದ ತಕ್ಷಣ ಒಂದು ಗ್ರೂಪಿಗೆ ಜಾಯ್ನ್ ಮಾಡ್ತೀವಿ, ಗೈಡೆಡ್ ಹ್ಯಾಂಡ್ಸ್ ಅಂತ. ಅಲ್ಲಿ ನಂದು ಬೇಸಿಕ್ ಕ್ಲಾಸ್ದು ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ. ಅದನ್ನೆಲ್ಲ ಅವ್ರು ನೋಡಿ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದರೆ ಅದೇ ಗ್ರೂಪಲ್ಲಿ ಅಡ್ವಾನ್ಸ್ ಯಾವಾಗ ಅಂತ ಅನೌನ್ಸ್ ಮಾಡ್ತಾ ಇರ್ತೀನಿ. ಈಗ ತುಂಬ ಜನ ಅಬ್ರಾಡ್ ಅವ್ರು ಕೇಳ್ತಾ ಇರೋದ್ರಿಂದ ಅಡ್ವಾನ್ಸ್ ಕೂಡ ಆನ್ಲೈನ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಮಾಮೂಲಿ ಅವ್ರಿಗೆ 2 ಡೇಸ್ ಆಫ್ಲೈನ್ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ ಒಂದು 6 ಗಂಟೆ ತನಕ ನನ್ನ ಜೊತೆನೆ 2 ಡೇಸ್ 2 ದಿನ. ಇದು ಇಲ್ಲೇ ನಮ್ಮ ಮನೇಲೇ, ನಾನು ಇದಕ್ಕೋಸ್ಕರನೇ ಅಂತ ಒಂದು ರೆಂಟೆಡ್ ಹೌಸ್ ಇದೆ, ಸೊ ಅಲ್ಲಿ ಮಾಡ್ತೀನಿ. ಅಲ್ಲಿ ಅಡ್ವಾನ್ಸಿಗೆ ಕಲ್ತವ್ರೂ ಬರ್ತಾರೆ ಎಷ್ಟೋ ಸರಿ. ಲಾಸ್ಟ್ ಬ್ಯಾಚಲ್ಲಿ ಕಲ್ತವರು ಈ ಬ್ಯಾಚಿಗೆ ಪುನಃ ಬರ್ತಾರೆ ಪ್ರಾಕ್ಟೀಸ್ ಥರ. ಬಟ್ ಅವ್ರಿಗೆ ಸುಮ್ಮನೆ ಮಿನಿಮಮ್ ಫುಡ್ಡದು ಮಾತ್ರ ಅವ್ರಿಗೆ ಚಾರ್ಜಸ್ ಇರುತ್ತೆ. ಬಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಯಾವುದೇ ವಿದ್ಯೆ ನನಗೆ ತುಂಬ ಕಷ್ಟ ಆಯಿತು, ಫಾಲೋ ಅಪ್ ಸಿಗದೆ. ಸೊ ಅದಕ್ಕೆ ನನ್ನ ಇಂಟೆನ್ಷನ್ನು ಫಾಲೋ ಅಪ್ ಕೊಡಬೇಕು. ಸೊ ಲೈಫ್ ಟೈಮ್ ಅವ್ರಿಗೆ ಗ್ರೂಪ್ ಇರುತ್ತೆ. ಯಾವಾಗಲಾರು ಅವ್ರು ಕ್ವಶನ್ಸ್ ಕೇಳ್ತಾ ಇರ್ಬೋದು, ಸ್ಪ್ರೆಡ್ಗಳು ಮಾಡ್ತಾ ಇರ್ಬೋದು. ಸೀನಿಯರ್ಸು ಕೊಡ್ತಾರೆ, ನಾನು ಹಿಡ್ ಮಾಡ್ತೀನಿ. ಈಗ ತುಂಬ ಎಕ್ಸ್ಪೆನ್ಸಿವ್ ಇವೆಲ್ಲ ಟು ಲರ್ನ್? ಇಲ್ಲ, ತುಂಬ ಕಮ್ಮಿ. ಆ್ಯಕ್ಚುಲಿ ನಾವು ತೊಗೊಳ್ಳುವಾಗ, ನಾನು ಕಲಿಯುವಾಗ ಎಕ್ಸ್ಪೆನ್ಸ್ ಇತ್ತು. ಆ್ಯಕ್ಚುಲಿ ಈಗಿಲ್ಲ ಹಂಗೆ ನೋಡಿದ್ರೆ. ನೀವೆಲ್ಲ ಕಲಿತಾಗ ಅಂದರೆ ನಾನು ಕಲಿತು 25 ವರ್ಷದ ಮೇಲೆ ಆಯಿತು. ಆ್ಯಕ್ಚುಲಿ ನಾನೇ ಆವಾಗ 15,000 ಕೊಟ್ಟಿದ್ದೆ ಕಲಿಯೋಕ್ಕೆ.
ಆ ಟೈಮಲ್ಲಿ ಆ ಟೈಮಲ್ಲಿ. ಈಗಲೂ ಅಷ್ಟಕ್ಕೆ ಮಾಡ್ತಾಯಿದ್ದೀನಿ. ಸೊ ಇದು ಗುರುಗಳ್ದಿದು. ಸೊ ಯಾಕಂದರೆ ಎಲ್ಲರಿಗೂ ಅಫೋರ್ಡಬಲ್ ಆಗಬೇಕು, ದುಡ್ಡಿನಿಂದೆ ಹೋದರೆ ಕಷ್ಟ ಆಗುತ್ತೆ ಕಲಿಯೋಕ್ಕೆ ಅಂತ ಅಂದರು ಅಂತ ಅದನ್ನು ಮಾಡಿರೋದು. ಅದು ಲಿಮಿಟ್. ಯಾಕಂದರೆ 2 days ಫುಲ್ ಡೇ ಅಂದಾಗ ನಾವು ಎಲ್ಲ ಚಾರ್ಜಸ್ಸು ಇದು ಬೇರೆ ಫುಡ್ದು ಎಲ್ಲ ಇರುತ್ತೆ ಅವ್ರಿಗೆ. ಮತ್ತು ಬೇರೆ ಊರಿಂದ ಯಾರು ಬರ್ತಾರೆ ಅಂದರೆ ಲೇಡೀಸ್ ಮಾತ್ರ ನಾನು ಉಳ್ಕೊಳ್ಳೋಕ್ಕೆ ಅಲ್ಲೇ ಅಕಾಮಿಡೇಷನ್ ಕೊಡ್ತೀನಿ. ಅದಿದೆ. ಈಗ ಇಷ್ಟು ದಿನ ಬೆಂಗಳೂರು ಆಯಿತು. ಈಗ ನೆಕ್ಸ್ಟು ಈ ಮಂತ್ ಅಂದರೆ June 27ಕ್ಕೆ ಮೈಸೂರಲ್ಲೂ ಒಂದು ಸುಮ್ಮನೆ ಇದು ಹೆಂಗೆ ಯಾಕೆ ನೀವು ಸೇರಬೇಕು ಅಂತ ಒಂದು ಮಾಡ್ತಾಯಿದ್ದೀವಿ. ಸೊ ಅದು ಒಂದು ಇದೆ. ಅದಾದಮೇಲೆ ಯಾಕಲ್ಲಿ ಬೇರೆ ಬೇರೆ ಊರಲ್ಲಿ ಅಂದರೆ ಫಸ್ಟು ನನಗೆ ಇಷ್ಟ ಇದ್ದದ್ದು ಬರೀ ಬೆಂಗಳೂರಲ್ಲೇ. ಯಾಕಂದರೆ ನಾನು ಆಯುಷ ಮಂಡಲಂ ಇದ್ದಾಗ ಅವ್ರ ಕಡೆ ಅಂದರೆ ಮಂಗಳೂರು ಕಡೆ ಕಾರ್ಕಳ ಮೂಡುಬಿದ್ರೆ ಅಲ್ಲಿ ಮಾಡಿಸಿದ್ರು. ಇಲ್ಲಿಂದ ಅಲ್ಲಿ ಬೆಂಗಳೂರವ್ರು ಜಾಸ್ತಿ ಹೋಗ್ತಾಯಿದ್ರು ಅಂತ ಆಮೇಲೆ ಅವರೇ ಹೇಳಿದ್ರು, ನೀವು ಮಾಡಿ ಮೇಡಮ್ ಬೇಕಾದ್ರೆ ನಿಮ್ಮ ಪಾಡಿಗೆ ಅಂತ. ಸೊ ನಾನಿಲ್ಲಿ ಗುರುಗಳು ಹೇಳಿದ್ರಲ್ಲ ಅಂತ ಇಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಈಗೇನಾಗುತ್ತೆ ಅಂದರೆ ಮೈಸೂರು ಕಡೆಯವರು ತುಂಬ ಬಂದು ಕಲ್ತಿದ್ದಾರೆ ಪಾಪ. ಅವ್ರು ಪ್ರಾಕ್ಟೀಸು ಮಾಡ್ತಿದ್ದಾರೆ, ಬಟ್ ಪರಿಚಯ ಆಗಿಲ್ಲ ಯಾರಿಗೂ. ಸೊ ಈಗ ನಾನು ಹೋಗಿ ಅಲ್ಲಿ ಮಾಡೋದ್ರಿಂದ ಅಟ್ಲೀಸ್ಟ್ ಅಲ್ಲೇ ಸಿಗ್ತಾರೆ ಅಂತ ಜನಕ್ಕೂ ಅನಿಸ್ಲಿ ಅಂತ. ನಮ್ಮ ಸ್ಟೂಡೆಂಟ್ಸ್ಗೂ ಎನ್ಕರೇಜ್ ಕೊಡಬೇಕಲ್ಲ, ನಾವೇ ಮಾಡೋ ಬದಲು ಅಂತ ಇದೊಂದು ಪ್ಲ್ಯಾನ್ ಆಗಿದೆ. Amazing. Keep going. Thank you so much for another wonderful session of podcast ಇವತ್ತಿಗೆ. ಆ್ಯಂಡ್ ಐಮ್ ಶೋರ್ ನೋಡಿರೋರು ಸಾಕಷ್ಟು ಕುತೂಹಲ ಇರೋರು. ಸೊ ಕನ್ಸಲ್ಟೇಷನ್ನು ನಡೆಸ್ತೀರಾ ಜೊತೆ ಕ್ಲಾಸಸ್ಸು ಎರಡೂ? ಕನ್ಸಲ್ಟೇಷನ್ನು ನಡೀತಿದೆ. ಮತ್ತು ನನ್ನ ಸ್ಟೂಡೆಂಟ್ಸು ತುಂಬ ಜನ ಕನ್ಸಲ್ಟೇಷನ್ನು ನನಗಿಂತನೂ ಚೆನ್ನಾಗಿ ಕೊಡ್ತಾರೆ. ಅದು ನಂಗೆ ತುಂಬ ಪ್ರೌಡ್ ಇದೆ ನಿಜವಾಗ್ಲೂ. ಯಾಕಂದರೆ ನನಗೆ ಅನಿಸುತ್ತೆ ಅವರು, ಯಾಕಂದರೆ ಈಗ ನೋಡಿ ಈಗಿನ ತಕ್ಕಂಗೆ ಸೋಷಿಯಲ್ ಮೀಡಿಯಾ ಇದರಲ್ಲಿ ಅವ್ರಿಗೆ ಬೇಕಾದಷ್ಟು ಥರ ಪಬ್ಲಿಸಿಟಿನೂ ಚೆನ್ನಾಗಿ ತೊಗೊಳ್ತಾರೆ. ಪ್ಲಸ್ ಬೇರೆ ಬೇರೆ ಮೊಡಾಲಿಟಿ ಈಸಿಯಾಗಿ ಸಿಗ್ತಾಯಿದೆ. ಈಗ ನಾವೆಲ್ಲ ಕಲಿಯುವಾಗ ಸ್ವಲ್ಪ ಕಷ್ಟ ಇತ್ತು. ಸೊ ಎಲ್ಲ ಥರನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಹೇಳ್ತಾರೆ. ಇಂಟ್ಯೂಷನ್ಸ್ ಎಲ್ಲ ಇಟ್ಕೊಂಡೇ ಹೇಳ್ತಾರೆ. ಮತ್ತು ಯಾವುದೇ ಡೌಟ್ ಇದ್ದರೂ ಎನಿ ಟೈಮ್ ನಾವು ಇದ್ದೇ ಇರ್ತೀವಲ್ಲ ಅವ್ರ ಹೆಲ್ಪ್ಗೆ. ಸೊ ಚೆನ್ನಾಗಿ ಹೋಗ್ತಾ ಇದೆ. ಸೊ ಲಾಸ್ಟ್ಲಿ ಈ ಸತಿ ಯಾರನ್ನ ನಾಮಿನೇಟ್ ಮಾಡ್ತೀರಾ 3 ಗೆಸ್ಟ್ಗಳನ್ನು ಜಸ್ಟ್ ಕ್ಯೂರಿಯಸ್ಗೆ? ನಿಮ್ಮದ್ರಲ್ಲಿ ನಾನು ಲಾಸ್ಟ್ ಟೈಮು ಹೇಳ್ದಂಗೆ ಎಲ್ಲ ಚೆನ್ನಾಗೇ ಆಲ್ರೆಡಿ ಬಂದಿದ್ದಾರೆ. ಬಟ್ ಈ ಸರಿ ನಾನು ಆಗಲೇ ಹೇಳಿದ್ನಲ್ಲ, ಮಾಲತಿ ಸುತ್ತೂರ್ ಅಂತ, ಅವರು ಮೈಸೂರವರೇ. ಬಟ್ ಸೈಂಟಿಸ್ಟು ಮತ್ತು ಸ್ಪಿರಿಚುವಲಿ ಮತ್ತು ಎಲ್ಲ ಥರದ್ರಲ್ಲೂ ನಾನು ಅವ್ರದ್ದನ್ನು ತುಂಬ ಫಾಲೋ ಮಾಡ್ತೀನಿ. ತುಂಬ ಚೆನ್ನಾಗಿ ಹೇಳ್ತಾರೆ. ಪ್ಲಸ್ ನನ್ನ ಫ್ರೆಂಡು ನನಗೆ FC ಇದನ್ನು ಪರಿಚಯ ಮಾಡಿಸಿದವರು ಇಶಾನಿ, ಲಾಸ್ಟ್ ಟೈಮು ಹೇಳಿದ್ದೆ. ಅವರೂ ಕೂಡ ಕುವೆಂಪು ಅವ್ರ ಮೊಮ್ಮಗಳು. ಅವರು ಹೀಲಿಂಗ್ ಮೊಡಾಲಿಟಿಲಿ ತುಂಬ ಬೇರೆ ಬೇರೆದು. ಇದು ಬರೀ ಇದಲ್ಲ. ಆ್ಯಕ್ಚುಲಿ ಇದಕ್ಕೋಸ್ಕರ ಕನ್ನಡಕ್ಕೆ ಸ್ವಲ್ಪ ಹೇಳ್ತಾರೆ. ಬಟ್ ಅವರು ಇಂಗ್ಲೀಷ್ ಇದ್ರ ಮೂಲಕ ಬೇರೆ ತುಂಬ ಎಲ್ಲ ಸ್ಟೇಟ್ಗಳಲ್ಲಿ ಬೇರೆ ಕಡೆ ಫಾರಿನರ್ಸು ಎಲ್ಲರ ಇದರಿಂದನೂ ಅವ್ರು ತುಂಬ ಮಾಡ್ತಾರೆ. ಸೊ ನಮ್ಮ ಕನ್ನಡದವ್ರಿಗೆ ತುಂಬ ಅವ್ರ ಕಡೆಯಿಂದ ಮೊಡಾಲಿಟಿಗಳು ಅರ್ಥ ಆಗಬೇಕಿದೆ. ಸೊ ವಿಶೇಷತೆ ಮೊಡಾಲಿಟಿ ಅವರು ಸುಮಾರು ಮಾಡ್ತಾರೆ ಬೇರೆ ಬೇರೆ. ಆ್ಯಕ್ಚುಲಿ ನನಗೆ ಎಷ್ಟೊಂದು ಬರೋದೇ ಇಲ್ಲ ಹಂಗೆ ನೋಡಿದ್ರೆ. ಅವರೇ ನನಗೆ ಹೇಳಿದ್ದು, ನೀವೆಲ್ಲ ಮಾಡ್ತಾಯಿದ್ದೀರಿ, ಅದಕ್ಕೆ ಹೆಸರು ನಾವು ಕೊಟ್ಟಿದ್ದೀವಿ, ನೀವು ಹೆಸರು ಕೊಟ್ಟಿಲ್ಲ ಅಷ್ಟೇ ಅಂತ. ಆ್ಯಕ್ಚುಲಿ ನನ್ನ ಸ್ಪಿರಿಚುವಲ್ ಜರ್ನಿಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಈವನ್ FC ನಂಗೆ ಪರಿಚಯ ಮಾಡಿಸಿದವರೇ ಅವರು. ಸೊ ನಂಗೆ ಅದು ತುಂಬ ಖುಷಿ ಇದೆ. ನನಗೇನಕ್ಕೆ ಅದು ಖುಷಿ ಅಂದರೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ ಅದರಲ್ಲಿ. ಸೊ ನಮ್ಮ ಕಣ್ಣೆದ್ರಿಗೆ ಸಿಗುತ್ತೆ. ನಾವೇನು ರೆಮಿಡೀಸ್ ಮಾಡೋ ಹಾಗಿಲ್ಲ. ಯೂನಿವರ್ಸಿಗೆ ಬಿಟ್ಟರೆ ಯೂನಿವರ್ಸೇ ಹೀಲಿಂಗ್ ಮಾಡುತ್ತೆ. ಸೊ ಇದಿಷ್ಟು ಪ್ಲಸ್ ಪಾಯಿಂಟ್ ಅದರದ್ದು. ಸೊ ಅದಕ್ಕೆ ಅದೊಂದು ಖುಷಿ ಇದೆ ನನಗೆ. ಡೆಫಿನೆಟ್ಲಿ ಕಳಿಸ್ತೀವಿ. ಆ್ಯಂಡ್ ಫ್ಯಾಮಿಲಿ ಕಾನ್ಸಲೇಷನ್ ನಾನು ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಅಂದರೆ ಅದರಲ್ಲಿ ಕ್ಯಾರೆಕ್ಟರ್ಸ್ ಬಂದು ರಶ್ಮಿ, ಸೀರಿಯಸ್ ಅಂತೆ, ರಾಧಾ, ಜಸ್ಟ್ ಕ್ಯೂರಿಯಸ್ ಪಾಡ್ಕಾಸ್ಟ್, ಶ್ರೀಪಾದರು, ಹಾಗೆ ನಿಮ್ಮ ಎಮೋಷನ್, ನನ್ನ ಎಮೋಷನ್. ಸೊ ಇದಿಷ್ಟು ಪಾತ್ರಗಳು. ಕೆಲವುದು 2 ಚೇರ್ ಪಾತ್ರಧಾರಿಯಾಗಿತ್ತು, ಇನ್ನೊಂದು ಜನ ಇದ್ದವರು. ಐ ಥಿಂಕ್ ಐಲ್ ಶೇರ್ ದಿಸ್ ಮೇ ಬಿ ನೆಕ್ಸ್ಟ್ ಪಾಡ್ಕಾಸ್ಟ್ ಮಾಡ್ತೀವಲ್ಲ ಅದ್ರಲ್ಲಿ ಮಾತಾಡೋಣ. ಸೊ ಆ್ಯಂಡ್ ಥರ್ಡ್ ಗೆಸ್ಟ್ ಯಾರನ್ನ ನಾಮಿನೇಟ್ ಮಾಡ್ತೀರಾ? ಥರ್ಡು ಅದೇ ಅಷ್ಟು ಇದು ಬಂದಿಲ್ಲ. ಆ್ಯಕ್ಚುಲಿ ಅದೇ ನಾನು ಹೇಳಿದ್ನಲ್ಲ, ನಾನೆಲ್ಲ ಇದ್ರಲ್ಲೇ ಎಲ್ಲ ನೋಡ್ತಾ ಇರ್ತೀನಿ. ಸೊ ನೀವೆಲ್ಲರನ್ನೂ ಕರೆಸ್ಬಿಟ್ಟಿದ್ದೀರ ಆಗಲೇ. ಲಾಸ್ಟ್ ಟೈಮು ನಾನು ಹೇಳಿದ್ದೆ, ಸೇತುರಾಮ್ ಸರ್ ನಂಗೆ ತುಂಬ ಇಷ್ಟ. ಯಾರು ಆ್ಯಕ್ಟರ್? ಹೌದು, ಅವರು ಸ್ಪಿರಿಚುವಲಿನೂ ಇದ್ದಾರೆ. ಪ್ಲಸ್ ಅವ್ರದ್ದು ಸೀರಿಯಲ್ಸ್ ಅಂತೂ ತುಂಬ ಸ್ಟ್ರಾಂಗಾಗಿ ನನಗೆ ಪರ್ಸ್ನಲಿ ಅವ್ರದ್ದು ಪ್ರತಿಯೊಂದು ಡೈಲಾಗ್ಸು ಇದು ಎಲ್ಲ ಸುಮಾರು ಮೊದಲು ಎಲ್ಲ ಚೆನ್ನಾಗಿತ್ತು. ನನಗೆ ಅದಕ್ಕೆ ಅವರು ತುಂಬ ಇಷ್ಟ. ಅಮೇಝಿಂಗ್. ಸೊ ನೀವು ಕೂಡ ನಿಮ್ಮ ಸಜೆಷನ್ಸನ್ನು ತಿಳಿಸಿ ಯಾರನ್ನು ಈ ಒಂದು ಸೀಟಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ. ಆ್ಯಂಡ್ ಆಲ್ ಯುವರ್ ಡೌಟ್ಸ್, ಕ್ಯೂರಿಯಾಸಿಟಿ, ಐ ಹೋಪ್ ಟ್ಯಾರೋ, ಇನ್ನರ್ ಚೈಲ್ಡ್,
ಶ್ಯಾಡೋ ವರ್ಕ್, ಸಬ್ಕಾನ್ಷಿಯಸ್ ಮೈಂಡ್, ದ ಕಾನ್ಸೆಪ್ಟ್ ಆಫ್ ಗಾಡ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿವ್ ಎಕ್ಸ್ಪ್ಲೋರ್ಡ್. ಯಾವುದು ಇವತ್ತು ನಿಮ್ಮ ಪರ್ಸೆಪ್ಷನನ್ನು ಚೇಂಜ್ ಮಾಡ್ತು. ಮತ್ತು ತುಂಬ ವಿಚಾರಗಳು ಅಗ್ನಿಹೋತ್ರ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಇನ್ನೂ ಸಾಕಷ್ಟು. ಇದೊಂಥರ ಹೆಂಗಂದರೆ ಕ್ಯಾರಮ್ ಇದ್ದಂಗೆ, ಯಾವುದೋ ಒಂದು ಪಾನ್ ಅಂತ ಹೊಡೆಯೋಕೆ ಹೋಗ್ತೀವಿ, ಇನ್ನೆಲ್ಲೂ ಟಚ್ ಆಗುತ್ತೆ. ಸೊ ಆಫ್ಟರ್ ಎವ್ರಿ ಪಾಡ್ಕಾಸ್ಟ್ ಕೂತ್ಕೊಳ್ಳಿ, ಆ ಎಪಿಸೋಡ್ನ ಟೇಕ್ ಅವೇ ಏನು, ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ಆಲ್ ಆಫ್ ಇಟ್ ಇಸ್ ಸಮಥಿಂಗ್ ದ್ಯಾಟ್ ವಾಟ್ ವಿ ರೆಕಮೆಂಡ್. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಕಳ್ಕೊಬೇಡಿ, ಯಾಕೆ ಅಂತ ಪ್ರಶ್ನೆ ಮಾಡೋ ಮನೋಭಾವನೂ ಕೂಡ. ಸೊ ಮ್ಯಾಮ್, ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಲಾಟ್ಸ್ ಆಫ್ ಹೀಲಿಂಗ್ ನಿಮಗೆ. ಇನ್ನೇನು ಲಾಟ್ಸ್ ಆಫ್ ಎನರ್ಜಿನಾ? ಎನರ್ಜಿ, ಥ್ಯಾಂಕ್ ಯು. ಪ್ರೀತಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು.